ತತ್ಸತ್. ಎಲ್ಲರಿಗೆ ನಮಸ್ಕಾರ. ನಿನ್ನೆಯಿಂದ ಭಾದ್ರಪದ ಮಾಸದ ಕೆಲವೊಂದು ಪರ್ವ ವಿಶೇಷಗಳನ್ನು ನಾವು ಕಾಣ್ತಾ ಇದ್ದೀವಿ. ಅದರೊಳಗೆ ಗಣಪತಿಯನ್ನು ಕುರಿತಾದಂತಹ ಕೆಲವೊಂದು ಅಂಶಗಳನ್ನು ಪರಿಭಾವಿಸುವುದಾಗಿತ್ತು. ಈ ನಿಟ್ಟಿನಲ್ಲಿ ಕಂಡಾಗ ಒಂದು ಸ್ವಾರಸ್ಯವನ್ನು ಹೇಳಬೇಕಾಗಿದ್ದು ಅಂದರೆ ಗಣಪತಿಯ ಆರಾಧನೆ, ವಿಕಾಸ, ಉದ್ಗಮ ಮತ್ತು ಅದು ಬೇರೆ ಬೇರೆ ರೀತಿಯಲ್ಲಿ ಬೆಳಕೊಂಡು ಬಂದ ಬಗ್ಗೆ, ಅದರೊಳಗೆ ಕಾಣ್ತಕ್ಕಂಥ ಕೆಲವೊಂದು ಆಪಾತತಃ ವಿರೋಧಗಳು, ಅವುಗಳನ್ನು ಕುರಿತು ನಾವು ಯಾವ ರೀತಿ ಸಮನ್ವಯ ಮಾಡಿಕೊಳ್ಳಬಹುದು, ಹೀಗೆ ಇವನ್ನೆಲ್ಲವನ್ನು ಕ್ರಮಕ್ರಮವಾಗಿ ನಾವು ನೋಡ್ತಾ ಇದ್ದೀವಿ. ಅಷ್ಟು ಮಾತ್ರವಲ್ಲ, ಗಣಪತಿಯನ್ನು ಆರ್ಯ ದೇವತೆಯ, ದ್ರಾವಿಡ ದೇವತೆಯ ಅಂತ ತುಂಬ ಕೋಲಾಹಲವನ್ನು ಮಾಡಿಕೊಂಡಿದ್ದಾರೆ. ಜೈನ, ಬೌದ್ಧಾದಿ ಸಂಪ್ರದಾಯಗಳಲ್ಲಿ ಕೂಡ ಆತನನ್ನು ಆರಾಧನೆ ಮಾಡ್ತಾರೆ, ಬೇರೆ ಬೇರೆ ರೀತಿಯಲ್ಲಿ ಕಾಣ್ತಾರೆ. ವಿಶ್ವವ್ಯಾಪಕತೆಯೇ ಉಂಟು ಅಂತೆಲ್ಲ ನಾವು ಕಂಡಿದ್ದೀವಿ. ಅದರ ಬಗೆಗೆ ಡಾಕ್ಟರ್ ಸಂಪೂರ್ಣಾನಂದ್ ಅಂತ ದೊಡ್ಡ ವಿದ್ವಾಂಸರು ಹಿಂದೆ ಇದ್ದರು. ಸಂಪೂರ್ಣಾನಂದ ವಿಶ್ವವಿದ್ಯಾಲಯದ ಪ್ರವರ್ತಕರು ಆಗಿದ್ದವರು. ಅವರೂ ಸೇರಿದಂತೆ ಅನೇಕರು ಸಂಶೋಧನೆಗಳನ್ನು ಮಾಡಿದ್ದಾರೆ. ಕನ್ನಡದಲ್ಲಿ ಪ್ರೊಫೆಸರ್ ಎಸ್ ಕೆ ರಾಮಚಂದ್ರಾಯರು ಬರೆದಿದ್ದಾರೆ, ಇಂಗ್ಲೀಷ್ನಲ್ಲಿಯೂ ಬರೆದಿದ್ದಾರೆ, ಎಂ ಶ್ರೀಧರಮೂರ್ತಿ ಅನ್ನುವರು ಬರೆದಿದ್ದಾರೆ. ಹಾಗಲ್ಲದೆ ಇನ್ನೂ ಹಲವಾರು ಜನ ಬರೆದಿದ್ದಾರೆ. ಪಾಶ್ಚಾತ್ಯರಲ್ಲಂತೂ ಸಾಕಷ್ಟಾದಂಥ ಬರವಣಿಗೆಗಳೇ ನಡೆದಿದೆ. ಆದರೆ ಇಷ್ಟೆಲ್ಲ ನಡೆದರೂ ಅವರುಗಳಿಗೆ ಕೆಲವೊಮ್ಮೆ ಯಾವುದೋ ಒಂದು ರೀತಿ ಅಪಾಲಜೆಟಿಕ್ ಆದ ಅಪ್ರೋಚ್ ಅನ್ನುವುದು ಕಂಡು ಬಂದುಬಿಡುತ್ತದೆ. ಸಮನ್ವಯವನ್ನು ಹೇಗೆ ಮಾಡಿಕೊಡಬೇಕು ಅನ್ನುವುದು ಗೋಜಲಾಗಿ ಗೊತ್ತಾಗದೆ ಅಥವಾ ಅದು ಬೇಕಿಲ್ಲ ಅನ್ನುವಂತೆಯೂ ಆಗುತ್ತದೆ ಅಂತ ಅನಿಸುತ್ತದೆ. ಆದರೆ ಕೂಡಿದ ಮಟ್ಟಿಗೆ ನಾವು ಸಮನ್ವಯವನ್ನು ಕೊಡದೇ ಇದ್ದರೆ, ಇರುವ ಸಮನ್ವಯವೇ ಹೇರುವಂಥದ್ದಲ್ಲ, ಶ್ರದ್ಧಾಳುಗಳಿಗೆ ಮಾತ್ರವಲ್ಲದೆ ಜಿಜ್ಞಾಸುಗಳಿಗೆ ಕೂಡ ತೊಂದರೆ ಆಗುತ್ತದೆ. ತಮಿಳುನಾಡಲ್ಲಿ ಗಣಪತಿಯನ್ನು ಪಿಳ್ಳೈ ಅಂದರೆ ಮಗ, ಅದನ್ನು ಗೌರವವಾಚಕವಾಗಿ ಯಾರ್ ಅಂತ ಪಿಳ್ಳೈಯಾರ್, ಅವ್ವೆ ಅಂದರೆ ಅಜ್ಜಿ, ಅವ್ವೆಯಾರ್ ಅಜ್ಜಿಯವರು, ಮಕ್ಕಳವರು ಅನ್ನುವಂತೆ ಆ ರೀತಿಯಾಗಿ ಗೌರವವನ್ನು ಕೊಡುವಂತೆ ಮಾಡುವಂಥದ್ದು ಆ ಪಿಳ್ಳೆಯಾರ್ ಅಂತಕ್ಕಂಥದ್ದು. ಅದು ಪುಳ್ಳೆಯಾರ್ ಅಂತ ಆಗಿಬಿಟ್ಟಿದೆ. ಪಿಳ್ಳೆ ಅಂತನ್ನುವಂಥದ್ದು, ಪಿಳ್ಳೆ ಅಂದರೆ ಮರಿ, ಮಗು, ಚಿಕ್ಕ ಹುಡುಗ. ಹಾಗೆ ಪುಳ್ಳೆ ಅಂತ ಗ್ರಾಮ್ಯವಾಗಿ ಪುತ್ರ ಶಬ್ದದಿಂದ ಬಂದಿರಬೇಕೇನೋ ಅಂತ ಅನಿಸುತ್ತದೆ. ಅದು ಪುತ್ರ, ಪುಟ್ಟ ಅಂತ ಹೀಗೆಲ್ಲ ಆಗುತ್ತೆ. ಕನ್ನಡದ ಪುಟ್ಟ ಶಬ್ದ ಇದೆಯಲ್ಲ, ಅದು ಪುತ್ರದಿಂದ ಬಂದಿರುವಂಥದ್ದು ಅಂತ. ಸಾಮಾನ್ಯವಾಗಿ ಎಲ್ಲೆಲ್ಲ ದಂತ್ಯಾಕ್ಷರಗಳಿವೆ ಅದು ಮೂರ್ಧನ್ಯಾಕ್ಷರಗಳಾಗಿ ಪರಿವರ್ತನೆ ಆಗುವಂಥದ್ದನ್ನು ನಾವು ನೋಡ್ತೀವಿ. ಭಟ್ಟ ಆದಂತೆ ಪುತ್ರ ಪುಟ್ಟ ಆಗ್ತಾನೆ. ಅದು ವಿಜಾತೀಯವಾದಂಥ ಸಂಯುಕ್ತಾಕ್ಷರಗಳು ಸಜಾತೀಯವಾದ ಸಂಯುಕ್ತಾಕ್ಷರಗಳಾಗುತ್ತವೆ. ಪುತ್ರ ಪುತ್ತ ಆಗುತ್ತದೆ. ಅಜ್ಜವುತ್ತ, ಅಜ್ಜ ಆರ್ಯ, ಪುತ್ರ ಅನ್ನೋದು ಪುತ್ತ, ಅವೆರಡು ಸೇರಿ ಅಜ್ಜವುತ್ತ ಅಂತ ಆರ್ಯಪುತ್ರ ಅಂತ ಹೇಗೆ ಶೌರಸೇನಿ, ಮಹಾರಾಷ್ಟ್ರ ಇತ್ಯಾದಿ ಪ್ರಾಕೃತಗಳಲ್ಲಿ ಆಗುತ್ತದೆಯೋ ಅದೇ ರೀತಿಯಲ್ಲಿನೇ ಪುತ್ರ ಪುಟ್ಟ ಅನ್ನುವಂಥದ್ದು ಆಗುತ್ತೆ. ಈ ಮೂರ್ಧನ್ಯಾಕ್ಷರಗಳಲ್ಲಿ ಟವರ್ಗಾಕ್ಷರಗಳು ಯಾವುದಿವೆ, ಟಾಟಾ ಢಾಡಾಣ, ಅದಕ್ಕೂ ಳಾಗೂ ತುಂಬ ಹತ್ತಿರದ ಸಂಬಂಧ ಉಂಟು. ಯಾಕೆಂದರೆ ಅದು ಮೂರ್ಧನ್ಯಾಕ್ಷರವೇ ಆಗಿವೆ. ಅವರ್ಗೀಯ ವ್ಯಂಜನದಲ್ಲಿ ಳಕಾರ ಮೂರ್ಧನ್ಯಾಕ್ಷರ ಆಗಿದೆ. ಹೀಗಾಗಿ ಪುಟ್ಟ ಅನ್ನುವ ಕನ್ನಡದ ಒಂದು ತದ್ಭವ ಸಂಸ್ಕೃತದ ಪುತ್ರದ್ದು ತಮಿಳಿನಲ್ಲಿ ಪುಳ್ಳೆ ಅಂತ ಆಗತಕ್ಕಂಥದ್ದು, ಪಿಳ್ಳೈ ಅಂತ ಆಗುವುದರೊಳಗೆ ಆಶ್ಚರ್ಯ ಏನೋ ಕಾಣುವುದಿಲ್ಲ. ಹೀಗಾಗಿ ಪಾರ್ವತಿ ಪರಮೇಶ್ವರರ ಪ್ರಿಯಪುತ್ರ ಆತ ಅನ್ನುವ ಗೌರವವನ್ನು ಕೂಡ ನಾವು ಕಾಣ್ತೀವಿ. ಒಟ್ಟಿನಲ್ಲಿ ತಾತ್ಪರ್ಯತಃ ನೋಡುವುದಿದ್ದರೆ ಈ ಸಂಪೂರ್ಣಾನಂದರಾಗಲಿ, ರಾಮಚಂದ್ರಾಯರಾಗಲಿ, ಶ್ರೀಧರಮೂರ್ತಿ ಅವರಾಗಲಿ, ಇನ್ನು ಅನೇಕರು ಬೇರೆ ಬೇರೆ ಭಾಷೆಗಳಲ್ಲಿ ಬರೆದಂಥವರು ಸಮನ್ವಯವನ್ನು ಕೊಡೋದಿಲ್ಲ ಗಣಪತಿಗೆ. ಅದಕ್ಕೆ ಕಾರಣ ಅವರಲ್ಲೆಲ್ಲ ಮನೆ ಮಾಡಿಕೊಂಡದ್ದು ವೈದಿಕ ಅವೈದಿಕ ಅನ್ನೋದು ಎರಡು ಬೇರೆ ಬೇರೆಯೇ ಪಂಥಗಳು. ಆರ್ಯ ಮತ್ತು ದ್ರಾವಿಡ ಅನ್ನೋದು ಪರಮಾರ್ಥತಃ ಭಿನ್ನ, ವೈದಿಕ ಜಾನಪದ ಅನ್ನೋದು ಬೇರೆ ಅನ್ನುವ ದೃಷ್ಟಿ ಇದ್ದದ್ದು. ಆದರೆ ನಮಗೆ ಗೊತ್ತಾಗುವಂಥದ್ದು ಸಂಶೋಧನಾಧ್ಯಯನಗಳಿಂದ ನೋಡಿದರೆ ಇವು ಪರಮಾರ್ಥತಃ ಭಿನ್ನವಲ್ಲ, ವಾಸ್ತವಿಕವಾಗಿ ಒಂದೇ ಆದದ್ದು ಅಂತ ಗೊತ್ತಾಗುತ್ತದೆ. ವೈದಿಕವೇ ಜಾನಪದ, ಜಾನಪದವೇ ವೈದಿಕ, ಅದಕ್ಕೆ ಎಳ್ಳಷ್ಟು ವ್ಯತ್ಯಾಸ ಇಲ್ಲದೆ ಇರುವ ಎಷ್ಟೆಷ್ಟೋ ಆಕಾರಗಳನ್ನು, ಎಷ್ಟೆಷ್ಟೋ ಸಾಮ್ಯಗಳನ್ನು, ಆಚರಣೆಗಳನ್ನು ಎಲ್ಲವನ್ನು ನಾವು ತೋರಿಸಬಹುದು. ಏಕೆಂದರೆ ಕೆಲವರೆಲ್ಲ ತಪ್ಪಾಗಿ ಕಲ್ಪನೆ ಮಾಡೋದುಂಟು. ಸಿಂಧೂರ, ಕುಂಕುಮ ಈ ರೀತಿಯಾದದ್ದೆಲ್ಲ ದ್ರಾವಿಡರದು ಅಂತ.
ಆದರೆ ಇವತ್ತು ಸ್ಪಷ್ಟವಾಗಿ ಗೊತ್ತಿರುವಂಥ ಸಿಂಧು ಸರಸ್ವತಿ ಸಂಸ್ಕೃತಿಯಲ್ಲಿಯೇ ಸಿಗುವ ಅನೇಕ ವಿಗ್ರಹಗಳಲ್ಲಿ ಸಿಂಧೂರದ ಲಾಂಛನ ಎಲ್ಲ ಇರುವಂಥದ್ದು ಕಂಡುಬಂದಿದೆ. ಹೀಗೆ ಬೇಕಾದಷ್ಟು ಅಂಶಗಳು ಅವೈದಿಕ ಅಂತಕ್ಕಂಥದ್ದು ವೈದಿಕವೇ ಆಗಿವೆ. ಮಾತೃದೇವತಾ ಇತ್ಯಾದಿಗಳ ಪೂಜೆ ಮಾಡುವುದು ಅವೈದಿಕ, ಅನಾರ್ಯ ಅಂತಂತಾರೆ. ಆದರೆ ಮಾತೃದೇವತೆ ಆರಾಧನೆ ಯಥೇಷ್ಟವಾಗಿದೆ. ಮುಂದೆ ನವರಾತ್ರದಲ್ಲಿ ನಾವು ಅದನ್ನು ಕಾಣ್ತೀವಿ. ಹಾಗಾಗಿ ಕೃಷಿ ಅನ್ನೋದು ವೈದಿಕರ ಪಾಲಿಗೆ ಇರಲಿಲ್ವಾ? ಕೃಷಿಗೊಬ್ಬ ದೇವ ಅನ್ನೋನು ಇರಲಿಲ್ವೇ? ಹೀಗಾಗಿ ಅವುಗಳು ಇದ್ದೇ ಇದ್ದದ್ದು ಅನಿವಾರ್ಯವಾಗಿ ಬೆಳಕೊಂಡು ಬಂದದ್ದೇ ಹೌದು. ನಮ್ಮ ತುಳುನಾಡಿನ ಕಡೆಯಲ್ಲೆಲ್ಲ ಗಣಪತಿಯನ್ನು ಆಟಿ ಕಳೆಂಜ ಅಂತ ನೋಡಿಸುವುದು ಉಂಟು. ಆ ರೀತಿಯಾದ ರೂಪ ಉಂಟು. ಆಟಿ ಕಳೆಂಜ, ಕಳಂಜ ಕಳಂಜ ಅಂತ. ಆಟಿ ಅಂದರೆ ಆಷಾಢ, ಆಷಾಢ ಕಳೆದ ಮೇಲೆ ಅಂತ. ಆಷಾಢ ಕಳೆದ ಮೇಲೆ ಬರೋದು ಶ್ರಾವಣ ಭಾದ್ರಪದ. ತುಳುನಾಡು ಮಳೆನಾಡು ಕೂಡ. ಆ ಮಳೆನಾಡಿನಲ್ಲಿ ತುಂಬ ಜನಜೀವನ ಕಷ್ಟವಾಗಿಬಿಡುತ್ತದೆ. ಹಾಗಾಗಿ ಅಲ್ಲಿ ಬರ್ತಕ್ಕಂಥ ರೋಗ ರುಜಿನಗಳು ಮತ್ತು ಆಹಾರ ಪದಾರ್ಥಗಳಿಗೆ ಅಭಾವ, ಉತ್ಪಾದನೆ ಕಷ್ಟ ಇರುತ್ತದೆ. ಅದನ್ನೆಲ್ಲ ತೋರಿಸುವಂಥ ಒಂದು ರೀತಿಯ ಕ್ಷಾಮದೇವತೆಯಾಗಿ ಕಾಣಿಸಿಕೊಳ್ತಾನೆ. ಗಣಪತಿಯನ್ನು ಆ ಬಗೆಯಲ್ಲಿ ಅಲ್ಲಿ ಕಂಡಿರ್ತಕ್ಕಂಥದ್ದು ಜಾನಪದ ಜೀವನದಲ್ಲಿ ಉಂಟು. ಹಾಗಾಗಿ ಆತನನ್ನು ಚೆನ್ನಾಗಿ ಆರಾಧನೆ ಮಾಡಬೇಕು. ಇಲ್ಲದೇ ಇದ್ದರೆ ನಮಗೆ ಈ ಅತಿವೃಷ್ಟಿಯಲ್ಲಿ ಒಂದು ಬಗೆಯ ಕ್ಷಾಮವನ್ನು ಉಂಟು ಮಾಡ್ತಾನೆ ಅಂತನ್ನುವ ಭಯ. ಹೇಗೆ ನಿನ್ನೆಯೇ ನಾನು ಪ್ರಸಿದ್ಧವಾದ ಯಾಜ್ಞವಲ್ಕ್ಯ ಸ್ಮೃತಿಯ ಉಲ್ಲೇಖ ಮಾಡಿದೆ. ಅಲ್ಲಿ ವಿನಾಯಕ ವ್ರತಕಲ್ಪ ಅನ್ನುವುದು ಬರುತ್ತದೆ. 4 ಬಗೆಯ ವಿನಾಯಕರ ಸ್ವರೂಪವನ್ನು ಕಾಣಿಸ್ತೀವಿ. ಮತ್ತು ಆ ವಿನಾಯಕರನ್ನು ನಗರದ ಬೀದಿಗಳ ಚೌಕಗಳಲ್ಲಿ ಇಟ್ಟು ಪೂಜೆ ಮಾಡಬೇಕು ಅಂತ. ಸ್ಕ್ವೇರ್ಸ್ ಅಂತ ಏನು ಹೇಳ್ತೀವಿ, ಸರ್ಕಲ್ಸ್, ಅಲ್ಲಿ ಅದನ್ನು ಚತುಷ್ಪಥ ಶೃಂಗಾಟಕ ಅಂತ ಕರೀತಾರೆ. ಶೃಂಗಾಟಕ ಅಂತಂದರೆ ಸ್ಕ್ವೇರ್ ಆರ್ ಸರ್ಕಲ್ ಅಂತ ಅರ್ಥ. 4 ರಸ್ತೆ ಕೂಡುವ ಜಾಗ ಶೃಂಗಾಟಕ ಅಂತ ಆದದ್ದು. ಅಲ್ಲೆಲ್ಲ ಇಟ್ಟು ಪೂಜೆ ಮಾಡಬೇಕು ಉಗ್ರದೇವತೆ ಅಂತ. ಅದರಿಂದಲೇ ಇವರೆಲ್ಲ ಅನಾರ್ಯ ದೇವತೆ ಇರಬೇಕು ಉಗ್ರದೇವತೆ ಅಂತಂದರೆ. ರುದ್ರನೂ ಉಗ್ರದೇವತೆ, ಸರಿ, ರುದ್ರನೂ ಉಗ್ರದೇವತೆ ಮಾಡು ಅಂತ. ವರುಣನೂ ಉಗ್ರದೇವತೆ ಸರ್, ವರುಣ ಭಯಂಕರನಾದಂಥವನು ಅಂತ. ಋತಮುಗ್ರಂ ಅಂತ ಋತಾಧಿಪತಿಯಾಗಿದ್ದಾನೆ ಅಂತ ಗೊತ್ತಾಗುತ್ತದೆ. ಇಂದ್ರನಲ್ಲಿಯೂ ಉಗ್ರ ಅಂಶ ಉಂಟು. ಆರ್ಯರ ಸರ್ವೋಚ್ಚ ದೇವತೆ ಅಗ್ನಿಗೂ ರುದ್ರತ್ವ ಬೇಕಾದಂತೆ ಉಂಟು, ಉಗ್ರತ್ವ ಉಂಟು. ಏನು ಮಾಡೋಣ? ಪ್ರತಿಯೊಂದಕ್ಕೂ ಸೌಮ್ಯ ಮತ್ತು ಘೋರ 2 ರೂಪಗಳು ಇವೆಯಲ್ಲ ಅಂದರೆ ವಿನಾಯಕನಿಗೂ ಘೋರವಾದ ರೂಪ ಇದೆ. ಗಣಪತಿಗೆ ಒಂದು ಘೋರ ರೂಪ ಉಂಟು, ಅದು ವಿಘ್ನಕಾರಕವಾದ ರೂಪ. ಮತ್ತೊಂದು ವಿಘ್ನನಾಶಕವಾದ ರೂಪ. 2 ಇವೆ ಅಂತ ಗೊತ್ತಾಗುತ್ತದೆ. ಹಾಗಾಗಿ ಯಾವಾಗ ಶರತ್ಕಾಲದಲ್ಲಿ ತಿಳಿಯಾಗಿರುತ್ತದೋ ನೀರು, ಆಗ ಅದು ಜೀವನ ಅಂತ ಅನಿಸ್ಕೊಳ್ತದೆ. ಮಳೆಗಾಲದಲ್ಲಿ ಭಯಂಕರವಾಗಿ ಪ್ರವಾಹದ ರೂಪದಲ್ಲಿ ಬಂದು ಬಗ್ಗಡವಾಗಿ ಎಲ್ಲವನ್ನ ಕೊಚ್ಚಿ ಕೆಡಹುವಂತೆ ಆದಾಗ ಅದು ಬದುಕಿಗೆ ಆಧಾರವಾಗಿರೋಲ್ಲ, ಅದು ಮೃತ್ಯುವೇ ಆಗಿರುತ್ತದೆ. ಏನು ಮಾಡೋಣ? ಅದನ್ನು ವಿಷ ಅಂತ ಕರೀತಾರೆ. ಆ ನೀರನ್ನು, ನೀರಿಗೆ ಜೀವನಂ ಪರ್ಯಾಯ ಶಬ್ದ, ವಿಷಮ್ಮೂ ಪರ್ಯಾಯ ಶಬ್ದ. ಏನು ಮಾಡೋಣ? 2 ಇದೆಯಲ್ವ. ಹೀಗಾಗಿ ಗಣಪತಿ ಉಗ್ರದೇವತೆ ಮಾತ್ರವಲ್ಲ, ಸೌಮ್ಯ ದೇವತೆಯೂ ಹೌದು. ಪ್ರತಿಯೊಂದು ದೇವತಾ ತತ್ವಗಳಿಗೂ ಹಾಗೆ ಉಂಟು. ನಮಗೆ ಇವೆಲ್ಲ ಬಹಳ ಕ್ರಿಶ್ಚಿಯನ್ ಕಲ್ಟಿವೇಷನ್ನಿಂದ ಈ ದೇವತೆ ಅಂದರೆ ಹೀಗೇ ಇರಬೇಕು, ಆ ದೇವತೆ ಅಂದರೆ ಹಾಗೇ ಇರಬೇಕು, ಇದು ಮಾತ್ರ ಸೌಮ್ಯ, ಅದು ಹಾಗಲ್ಲ ಅಂತೆಲ್ಲ. ಆ ಥರದ್ದಲ್ಲ, ಪ್ರತಿಯೊಂದಕ್ಕೂ ಉಂಟು. ಅದನ್ನು ಮತ್ತೆ ಮತ್ತೆ ವೇದದ ಅನೇಕ ಭಾಗಗಳು ನಮಗೆ ಸ್ಪಷ್ಟಪಡಿಸಿವೆ. ನಮ್ಮ ಎಲ್ಲ ದೇವತೆಗಳನ್ನು ನೋಡಿ, ವಿಷ್ಣುವನ್ನ ಅಪ್ಪಟ ವೈದಿಕ ದೇವತೆ ಅಂತ ಹೇಳ್ತಾರಲ್ಲ, ವಿಷ್ಣುವಿನ ಎಷ್ಟು ಅಂಶಗಳು ಉಗ್ರವಾದಂಥದ್ದು ಅಂತ ಗೊತ್ತಾಗುತ್ತದೆ. ಆದಿತ್ಯ ಸ್ವರೂಪದಲ್ಲೇ ತೆಗೆದುಕೊಂಡ್ರೆ ನಮಗೆ ಗೊತ್ತಾಗುತ್ತದೆ. ಪ್ರಖರನಾದ ಆದಿತ್ಯ ಭರ್ಗ ಎಲ್ಲವನ್ನು ಹುರಿದು ಸೀರಿಸಿ ಬಿಡ್ತಾನೆ, ಪರಿಪಾಕ ಮಾಡಿಬಿಡ್ತಾನೆ ಅಂತನ್ನುವಲ್ಲಿ ನಮಗೆ ಗೊತ್ತಾಗುತ್ತದೆ. ಹಾಗಾದರೆ ವಿಷ್ಣುವನ್ನು ವಿಷ್ಣುವಾಗಿಯೇ ತೆಗೆದುಕೊಂಡ್ರೆ ನರಸಿಂಹನಿಗಿಂತ ಉಗ್ರವಾದ ರೂಪ ಬೇಕೆ, ಪರಶುರಾಮನಿಗಿಂತ ಉಗ್ರವಾದ ರೂಪ ಬೇಕೆ, ವರಾಹನಿಗಿಂತ ಉಗ್ರವಾದ ರೂಪ ಬೇಕೆ? ಎಲ್ಲ ಕಾಣಿಕೆಯನ್ನು ನಾವು ಅನುಭವಕ್ಕೆ ತಂದುಕೊಂಡಾಗ, ಅಂತರಂಗಕ್ಕೆ ತಂದುಕೊಂಡಾಗ ನಮಗೆ ನಿಚ್ಚಳವಾಗುವುದೇನೆಂದರೆ ಈ ಉಗ್ರತ್ವ ಸೌಮ್ಯತ್ವಗಳೆಲ್ಲ ಸಾಪೇಕ್ಷವಾದದ್ದು, ಎಲ್ಲ ಗುಣಾತೀತವಾದದ್ದೇ ತತ್ವ. ಅಧ್ಯಾತ್ಮದಲ್ಲಿಯೇ ಸಮನ್ವಯ ಸಾಧ್ಯ. ಇನ್ನು ಯಾವ ಹಂತದಲ್ಲಿ ಸಮನ್ವಯ ಮಾಡಿದ್ರೂ ಅದು ಯಾವುದೋ ಒಂದು ಕಡೆಯಲ್ಲಿ ವಿಸಂವಾದಿ ಆಗುತ್ತದೆ. ಅದು ಹೇಗೆಂದರೆ, ಹಲವು ಲೋಹಗಳನ್ನು ನಾವು ಒಟ್ಟು ಮಾಡಬೇಕು ಅಂತಂದರೆ ಅವುಗಳನ್ನಷ್ಟನ್ನು ಕೂಡ ಕರಗಿಸದೆ ಬೇರೆ ದಾರಿ ಇಲ್ಲ. ಪೌಡರ್ ಮೆಟಲರ್ಜಿ ಅಂತ ಅವುಗಳನ್ನು ಪುಡಿ ಮಾಡಿ ಆ ಪುಡಿಯನ್ನೆಲ್ಲ ಅಮುಕಿ ಅದಕ್ಕೆ ಒಂದು ಬಗೆಯ ಶಾಖ ಕೊಟ್ಟು ಅದಕ್ಕೆ ಬೈಂಡರ್ಸನ್ನೆಲ್ಲ ಹಾಕಿ ಅದನ್ನು ಅಚ್ಚಿಡಿಸಿದ್ರೆ ಅದು ಅದೇ ಇದೇನೆ. ದಟ್ ಇಸ್ ಎ ಮಿಕ್ಸ್ಚರ್. ಅದು ಒಂದು ಕಾಂಪೌಂಡಿನ ತರಹ ಆಗುವುದಿಲ್ಲ.
ಹಾಗಾಗಬೇಕು ಅಂದರೆ ಲಿಕ್ವಿಡಸ್ ಅಂತೀವಲ್ಲ, ಸಾಲಿಡ್ ಸ್ಟೇಟಿಂದ ಲಿಕ್ವಿಡಸ್ಗೆ ಹೋಗಬೇಕು. ಅಂದರೆ ಘನತ್ವವನ್ನೆಲ್ಲ ಕಳ್ಕೊಂಡು ದ್ರವತ್ವಕ್ಕೆ ಬರಬೇಕು. ಸರ್ವ ಅಮೂರ್ತತೆಯನ್ನು ಪಡ್ಕೊಂಡ ಮೇಲೆ ಅದಕ್ಕೆ ಪುನಃರಚನೆ ಸಾಧ್ಯವಾಗುತ್ತದೆ. ಇನ್ನೂ ಸರಳವಾಗಿ ಹೇಳಬೇಕು ಅಂತಂದರೆ, ಒಂದು ಕಬ್ಬಿಣದ ಹಲಗೆ, ಪ್ಲ್ಯಾಂಕ್ ಅಂತಂತೀವಲ್ಲ, ಆ ಐರನ್ ಪ್ಲ್ಯಾಂಕ್, ಮೈಲ್ಡ್ ಸ್ಟೀಲ್ ಪ್ಲ್ಯಾಂಕ್ ಅಂತ ಅದನ್ನು ರೋಲಿಂಗ್ ಇತ್ಯಾದಿಯಾದ ಪ್ರೋಸೆಸಿಂಗಿಂದ ತಂದಿರ್ತಾರೆ ಹೊರಕ್ಕೆ. ಅದರೊಳಗೆ ಯಾವುದೋ ಒಂದು ಆಕಾರದಲ್ಲಿ ಕತ್ತರಿಸಿದ್ರೆ ಆ ರೋಲಿಂಗ್ನ ಕಾಲದಲ್ಲಿ ಯಾವ ಕ್ರಿಸ್ಟಲಿನ್ ಸ್ಟ್ರಕ್ಚರ್ ಬೆಳೆದಿರುತ್ತೆ, ಇಟ್ಸ್ ಎ ಲಾಂಜಿಟ್ಯೂಡನಲ್ ಕ್ರಿಸ್ಟಲಿನ್ ಸ್ಟ್ರಕ್ಚರ್ ಅಂತೀವಿ. ಸೀದಾ ನೇರವಾಗಿರುತ್ತೆ. ಅದು ಎಲ್ಲ ಕಡೆಯಲ್ಲಿಯೂ ಹಾಗೆ ಇರುವುದರಿಂದ ಅದು ಒಂದು ಕೇಂದ್ರದಿಂದ ಆಕಾರಕ್ಕೆ ತಕ್ಕಂತೆ, ಆ ಕಾಂಟೂರಿಗೆ ತಕ್ಕಂತೆ ಕ್ರಿಸ್ಟಲಿನ್ ಸ್ಟ್ರಕ್ಚರ್ ಡೆವಲಪ್ ಆಗಿರೋಲ್ಲ. ಅದೇ ನೀವು ಅದನ್ನು ವೈಟ್ ಹಾಟ್ ಕಂಡೀಷನ್ಗೆ ಬಿಸಿ ಮಾಡಿ, ಶಾಖ ಮಾಡಿ, ಒಂದು ಕಬ್ಬಿಣದ ತುಂಡನ್ನು ಅದಕ್ಕೆ ನಾವು ಉದ್ದಿಷ್ಟವಾದ ಆಕಾರ ಕೊಡುವಂತೆ ತಟ್ಟಿ ಕುಟ್ಟಿ ಮಾಡಿದರೆ ಅದನ್ನು ನಾವು ಫೋರ್ಜಿಂಗ್ ಅಂತ ಕರಿತೀವಿ. ಆ ಒಂದು ತಂತ್ರದಿಂದ ಮಾಡಿದ್ರೆ ಆ ವಸ್ತುವಿನ ಆಕಾರ ಯಾವುದಿದೆ ಅದೇ ಆಕಾರದಲ್ಲಿ ಕ್ರಿಸ್ಟಲಿನ್ ಸ್ಟ್ರಕ್ಚರ್ ಇರುತ್ತದೆ. ಹೀಗಾಗಿ ಅದು ಹೆಚ್ಚು ದೃಢವಾಗಿರುತ್ತದೆ. ಅಂದರೆ ಅಮೂರ್ತದ ಪರಾಕಾಷ್ಠೆಗೆ ತೆಗೆದುಕೊಂಡು ಹೋಗಿ ಮತ್ತೆ ಮೂರ್ತತ್ವಕ್ಕೆ ತಂದಾಗ ಅದರ ಎಲ್ಲ ವಿವರಗಳು ಗಟ್ಟಿಯಾಗುತ್ತವೆ, ಸಮೀಚೀನವಾಗಿರುತ್ತವೆ. ನಾವು ಅಮೂರ್ತವನ್ನು ಸಾಧಿಸದೆ ಮೂರ್ತದ ಮಟ್ಟದಲ್ಲಿಯೇ ನೋಡಿದ್ರೆ ಪರಿಹಾರ ಸಿಗುವಂಥದ್ದಲ್ಲ. ನಮ್ಮ ಸನಾತನ ಧರ್ಮದಲ್ಲಿ ಮಾತ್ರವಲ್ಲ, ಜಗತ್ತಿನಲ್ಲಿ ನೋಡಿದ್ರೆ ಗುಣಾತೀತವಾದ ಸ್ಥಿತಿ, ಉಪಾಧಿ ರಹಿತವಾದ ಸ್ಥಿತಿ, ತ್ರಿಪುಟ್ಯತೀತವಾದ ಸ್ಥಿತಿಯೇ ಅಂಥ ಅಮೂರ್ತ ಸ್ಥಿತಿ. ಆ ಅಮೂರ್ತ ಸ್ಥಿತಿಗೆ ಯಾವ ವಿಚಾರವನ್ನು ತೆಗೆದುಕೊಂಡೋಗಿ ನಿಲ್ಕುತ್ತಾ ಅಂತ ನೋಡಿ ಮತ್ತೆ ರೀಕ್ಯಾಸ್ಟ್ ಮಾಡಬೇಕು. ಮಾಡಿದಾಗ ಅದು ಯಾವ ಮೌಲ್ಡಲ್ಲಿ ಅಂದರೆ ಆ ಮೌಲ್ಡಲ್ಲಿ ಯಥಾವತ್ತಾಗಿ ಯಥಾಲಕ್ಷಣ ಸಂಪನ್ನವಾಗಿ ಕೂತ್ಕೊಳ್ಳುತ್ತೆ. ಹಾಗಾಗಿ ಅಧ್ಯಾತ್ಮ ದೃಷ್ಟಿಯಿಂದಲೇ ಸಮನ್ವಯ ಸಾಧ್ಯ. ಅದು ತಿಪ್ಪೆ ಸಾರಿಸೋದಲ್ಲ, ಅದೊಂದೇ ಸಮನ್ವಯದ ದಾರಿ. ಮಿಕ್ಕಿ ಎಲ್ಲಿ ಮಾಡಿದ್ರು ಅಧಿಭೂತವನ್ನು ಅಧಿದೈವದಲ್ಲಿ ಮಾಡೋಕ್ಕೆ ಹೋದರೆ ಅದು ಅಧಿದೈವದ ವಿಶ್ವಾಸ ಇಲ್ಲದೆ ಇದ್ದವರು, ಶ್ರದ್ಧಾ ಜಾಡ್ಯವಿಲ್ಲದೆ ಇದ್ದವರಿಗೆ ಆಗುವಂಥದ್ದಲ್ಲ. ಹಾಗಲ್ಲದೆ ಅದನ್ನು ಅದು ಯಜ್ಞದಲ್ಲಿ ಮಾಡೋಣ ಅಂತಂದರೆ ಅದು ವ್ಯಾವಹಾರಿಕವಾದ ಸಮನ್ವಯ ಆಗುತ್ತದೆ, ಪಾರಮಾರ್ಥಿಕವಾದ ಸಮನ್ವಯ ಆಗೋಲ್ಲ. ಇನ್ನು ಯಾವುದನ್ನೇ ಇಟ್ಕೊಂಡು ಮಾಡಿ ಬೇರೆ ಬೇರೆ ರೀತಿಯಲ್ಲಿ ಮಾಡಬಹುದು. ಅಧ್ಯರ್ಥ ಹಣಕಾಸಿನ ಸಂಬಂಧವಾದ ಸಾಧನ ಸಂಬಂಧಿಯಾದಂಥದ್ದು, ಇನ್ಸ್ಟ್ರುಮೆಂಟಲ್ ಕಾಸ್ ಅಂತನ್ನುವ ಅಧ್ಯರ್ಥ ಸಮನ್ವಯ ಮಾಡಿ ಆಗುವಂಥದ್ದಲ್ಲ, ಕಡೆಗೆ ಅಧ್ಯಾತ್ಮಕ್ಕೇ ಬರಬೇಕಾಗುತ್ತದೆ. ಹೀಗಾಗಿ ಗಣಪತಿ ತತ್ವ ಮಾತ್ರವಲ್ಲ, ಇನ್ಯಾವ ತತ್ವಕ್ಕೂ ಅಂಥ ಒಂದು ಸಮನ್ವಯವನ್ನು ನಾವು ನೋಡಿಕೊಳ್ಳದೇ ಬೇಕಾಗುತ್ತದೆ. ಇದನ್ನು ತುಂಬ ಬಗೆಬಗೆಯಾದ ಕಲ್ಪನಾಶೀಲವಾದ ರೀತಿಯಲ್ಲೆಲ್ಲ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಕೆಲವೊಮ್ಮೆ ಸ್ಟ್ರೆಚಿಂಗ್ ಬಿಯಾಂಡ್ ಲಿಮಿಟೇಷನ್ಸ್ ಅಂತಾರಲ್ಲ, ಹಾಗೆಲ್ಲ ಆಗಿದೆ. ಆದರೂ ಕೆಲವೊಂದು ಚೆನ್ನಾಗಿರುವ ಸಮನ್ವಯಗಳು ವಾಸ್ತವ ಅನ್ನೋದಕ್ಕಿಂತ ಹೆಚ್ಚಾಗಿ ಅಧ್ಯಾತ್ಮ ವಾಸ್ತವ ಅಲ್ವಲ್ಲ, ನಮ್ಮ ಅನುಭವ, ನಮ್ಮ ಅಂಗೀಕಾರ. ಗಣಪತಿ ವಾಕ್ತತ್ವ ಸ್ವರೂಪಿ ಅನ್ನುವಂಥದ್ದು ಅಧ್ಯಾತ್ಮದ ಸಮನ್ವಯವಾಗಿ ಗೋಚರವಾಗುತ್ತದೆ. ಅದಕ್ಕೆ ಕಾರಣ ಇಷ್ಟೇ. ಇಡೀ ವಿಶ್ವವನ್ನು ಪರಿಭಾವಿಸಿದರೆ 3 ತತ್ವಗಳು ಸಾಮಾನ್ಯವಾಗಿ ಗೋಚರವಾಗುತ್ತೆ. ಒಂದು ಈಶ್ವರ ತತ್ವ. ಈಶ್ವರ ತತ್ವ ಅಂದರೆ ಶಿವ ಅಂತಲ್ಲ, ಲಾರ್ಡ್, ದೇವರು ಅನ್ನುವಂತೆ. ಮತ್ತೊಂದು ಜೀವತತ್ವ ಅಂದರೆ ಲೈಫ್ ಅಂತ. ಇನ್ನೊಂದು ಯೂನಿವರ್ಸ್ ಅನ್ನುವಂತೆ ಜಗತ್ತು ಅಂದರೆ ಜಗಜ್ಜೀವೇಶ್ವರ ತತ್ವ ಅಂತ 3 ತತ್ವಗಳಾಗುತ್ತವೆ. ಇಲ್ಲಿ ಅಭಿವ್ಯಕ್ತಿ ಸಾಧನವಾದಂಥದ್ದು ಒಂದು ಉಳ್ಕೊಳ್ಳುತ್ತದೆ, ಅದು ವಾಕ್ ಅನ್ನುವಂಥ ಒಂದು ತತ್ವ. ಅಂದರೆ ವಾಕ್ಕಿನ ಮೂಲಕವಾಗಿ ಜಗತ್ತು, ಜೀವ, ಈಶ್ವರ ಇವುಗಳ ಸಂಬಂಧದ ನಿರ್ವಚನ ಇದೆಲ್ಲ ಸಾಗುತ್ತದೆ. ಅದನ್ನು ಹೇಳಬೇಕು ಅಂತಂದರೆ ಸೈಕೆ ಅನ್ನುವ ಅರ್ಥದಲ್ಲಿ ಬಳಸಬಹುದು. ನಮ್ಮಲ್ಲಿ ಇಂದ್ರಿಯಗಳನ್ನು ಕುರಿತು ಹೇಳುವಾಗ ಕೆಲವು ಬಹಿರಿಂದ್ರಿಯಗಳು, ಕೆಲವು ಅಂತರಿಂದ್ರಿಯಗಳು, ವಾಕ್ಕು ಎರಡೂ ಕಡೆಯೂ ಪ್ರವರ್ತನ ಮಾಡತಕ್ಕಂಥ ಬಹಿರಂತರಿಂದ್ರಿಯ ಅಂತೆಲ್ಲ ಹೇಳ್ತೀವಿ. ಹೀಗಾಗಿ ಇಲ್ಲೆಲ್ಲ ನೋಡಿದರೆ ಐನ್ಸ್ಟೀನನ ಒಂದು ಸಮನ್ವಯ ದೇಶ, ಕಾಲ, ವಸ್ತು ಮತ್ತು ಅಂದರೆ ದ್ರವ್ಯ ಮತ್ತು ಊರ್ಜಾ, ಶಕ್ತಿ, ಸ್ಪೇಸ್, ಟೈಮ್, ಮ್ಯಾಟರ್ ಆ್ಯಂಡ್ ಎನರ್ಜಿ, ಈ 4ಕ್ಕೆ ಸಮೀಕರಣ ಮಾಡಿದೆ. ಅದಾದ ಮೇಲೆ ಮತ್ಯಾವ ಸಮೀಕರಣವೂ ಆ ರೀತಿಯಾಗಿ ಬಂದಿಲ್ಲ. ಅಂದರೆ ಯಾವುದನ್ನು ನಾವು ಜಡ ಪ್ರಪಂಚ ಅಂತ ಕರಿತೀವಿ ಅದಕ್ಕೆ ಸಮೀಕರಣ ಬಂತು. ಇಲ್ಲಿ ದೇಶ, ಕಾಲ ಮತ್ತು ದ್ರವ್ಯ, ಊರ್ಜಾ ಅಂತನ್ನುವಲ್ಲಿ ನಾವು ವಸ್ತುವಿನಲ್ಲಿ ದೇಶಕಾಲಗಳನ್ನು ಕಾಣಿಸಬಹುದು. ಹಾಗಾಗಿ ಜಗತ್ತಂತ ಹೇಳುವಾಗಲೇ ದೇಶ, ಕಾಲ, ವಸ್ತು, ಊರ್ಜಾ ಎಲ್ಲ ಬಂದು ಸೇರ್ಕೊಂಡ್ಬಿಡುತ್ತೆ. ಹೀಗಾಗಿ ಜಗತ್ತತ್ವ E = mc² ಇದೆ ಅಂತಾಯಿತು.
ಜೀವತತ್ವ ಮತ್ತು ಈಶ್ವರ ತತ್ವ ಎರಡೂ ಇಲ್ಲ. ವಾಕ್ತತ್ವವೂ ಅಲ್ಲಿ ಬಂದಿಲ್ಲ. ಇಲ್ಲಿಗೆ ಲೈಫ್ ಅಂಡ್ ಸೈಕೆಯನ್ನು ಸೇರಿಸಬೇಕಾಗುತ್ತದೆ. ಕೆಲವು ತಿರ್ಯಜಂತು ಪ್ರಪಂಚದಲ್ಲಿ ಸೈಕೆ ಅಷ್ಟಾಗಿ ಬೆಳೆದಿರೋದಿಲ್ಲ, ಅದು ಸುಪ್ತ ಅಂತಂತೀವಿ, ಅನ್ಮ್ಯಾನಿಫೆಸ್ಟೆಡ್ ಅಂತ. ಹಾಗಾಗಿ ಕಂಪ್ಲೀಟ್ಲಿ ಡೆವಲಪ್ಡ್ ಅಂತ ಅನ್ನುವುದು ಬೇರೆ ಬೇರೆ ಹಂತಗಳಲ್ಲಿ ಬರ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಬ್ಯಾಕ್ಟೀರಿಯಾ, ವೈರಸ್ ಈ ಹಂತದಲ್ಲಿ ನೋಡಿದಾಗ ಅವುಗಳ ಸೈಕೆ ಯಾವ ಮಟ್ಟದ್ದೂ ಅಲ್ಲ. ಹೀಗಾಗಿ ಅಲ್ಲಿ ಲೈಫ್ ಇದೆ, ಆದರೆ ಸೈಕೆ ಇಲ್ಲ ಅಂತ ಅನ್ನಬೇಕಾಗುತ್ತದೆ. ಅಲ್ಲಿ ಜೀವತ್ವ ಇದೆ, ವಾಕ್ತತ್ವ ಇಲ್ಲ ಅಂತ ಗೊತ್ತಾಗುತ್ತದೆ. ಇವೆಷ್ಟೂ ಸೇರಿಕೊಂಡ್ರೆ ಅದು ಈಶ್ವರ ತತ್ವ ಆಗುತ್ತದೆ. ಈಶ್ವರ ತತ್ವ ಅಂದರೆ ಅದು ಹೊರಚಾಗಿ ನಿಂತದ್ದಲ್ಲ. ಇಟ್ ಈಸ್ ಇನ್ಕ್ಲೂಸಿವ್ ಅಂಡ್ ಬಿಯಾಂಡ್, ಅತ್ಯತಿಷ್ಠ ದಶಾಂಗುಲಂ, ಇವೆಲ್ಲವನ್ನು ಒಳಕೊಂಡು ಅದರಿಂದ ಮೇಲೆ ಮೀರಿ ಇರತಕ್ಕಂಥದ್ದು ಅಂತ. ಹೀಗಾಗಿ E=mc²ಗೆ ಲೈಫ್ ಅಂಡ್ ಸೈಕೇನ ಸೇರಿಸಿದ್ರೆ 6 ತತ್ವ ಆಗುತ್ತಲ್ಲ. 6 1+1+1+1+1 ಅಂತೆಲ್ಲ 6 ಮಾಡಿದ್ಮೇಲೆ ತದತಿರಿಕ್ತವಾದದ್ದು ಸೇರಿಕೊಂಡಂತೆ ಇನ್ನೇನು ಉಳಿದಿದೆಯೋ ಅದೆಲ್ಲ ಸೇರಿಕೊಂಡದ್ದು. ಅವಸ್ಥಾತ್ರಯದಲ್ಲಿ ಜಾಗೃತ ಸುಷುಪ್ತಿ ಆದ ಮೇಲೆ ತುರಿಯ ಅನ್ನೋದು 4ನೇ ಅವಸ್ಥೆ ಅಲ್ಲ, ಇಟ್ ಇಸ್ ದಿ ಕಂಪ್ಲೀಟ್ ಹೋಲ್ ಆಫ್ ದಿಸ್ ಅಂತ ಅನ್ನುವಂತೆ ಆ ಬಗೆಯಲ್ಲಿ ಈಶ್ವರ ತತ್ವ ಇದೆ ಅಂತ. ಹೀಗೆ ಕಂಡಾಗ ಗಣಪತಿ ತತ್ವವನ್ನು ವಾಕ್ತತ್ವ ಅಂತ ತಗೊಂಡು, ಶಿವತತ್ವವನ್ನು ಈಶ್ವರ ತತ್ವ ಅಂತ, ಪಾರ್ವತಿ ತತ್ವ ಶಕ್ತಿ ತತ್ವವನ್ನು ಜಗತ್ತತ್ವ ಅಂತ, ಕುಮಾರನನ್ನು ಜೀವತತ್ವ ಅಂತ ತೆಗೆದುಕೊಳ್ಳುವುದಾಗಿದೆ. ಇದರ ಸಮಾಹಾರವನ್ನು ನಾವು ತಂತ್ರಾಗಮಾದಿ ದರ್ಶನಗಳಲ್ಲಿ ಕೂಡ ಕಾಣಬಹುದು. ಹಾಗೆ ಕಂಡಾಗ ಗಣಪತಿಯ ವಾಹನದ ಸ್ವಾರಸ್ಯ ಕೂಡ ಗೊತ್ತಾಗುತ್ತದೆ. ರಂಗನಾಥ್ ಶರ್ಮರು ಬರೀತಾರೆ, ವಾಕ್ತತ್ವ ದೇವತೆಯಾಗಿದ್ದರಿಂದಲೇ ನಾಲಿಗೆಯೇ ವಾಕ್ಯನ ವಾಹನ. ಹಾಗಾಗಿ ಬಾಯಿಯ ಬಿಲದಲ್ಲಿ ಓಡಾಡುವ ಇಲಿಯಂತೆ ನಾಲಿಗೆ ಇರತಕ್ಕಂಥದ್ದು ಅಂತ ಹೇಳ್ತಾರೆ. ಈ ಸಮನ್ವಯ ಚೆನ್ನಾಗಿ ಕಾಣಿಸುತ್ತದೆ. ಅಂದರೆ ವಾಕ್ತತ್ವದ ವಾಹನ ಯಾವುದು, ಈಗ ಆ ರೀತಿಯಾಗಿ ಸಮನ್ವಯ ಮಾಡಿಕೊಳ್ತಕ್ಕಂಥದ್ದು. ಇದು ಅಧ್ಯಾತ್ಮ ಸ್ತರದಲ್ಲಿ. ಇನ್ನು ಅಧಿಭೂತ ಸ್ತರದಲ್ಲಿ ಏನು? ಅಧಿಭೂತ ಸ್ತರದಲ್ಲಿ ಗಣಪತಿ ಮುಖ್ಯವಾಗಿ ಭೂಸ್ಥಾನೀಯನಾದ ದೇವತೆ. ಗಣಪತಿಯನ್ನು ಮಣ್ಣಿನಲ್ಲಿ ಮಾಡೋದ್ರಿಂದಲೇ ಗೊತ್ತಾಗುತ್ತದೆ ಆತ ಮಣ್ಣಿನ ಮಗ. ಅಕ್ಷರಾರ್ಥದಲ್ಲಿ ಮಣ್ಣಿನ ಮಗ, ಇನ್ಯಾರೂ ಅಲ್ಲ. ಅದರಿಂದ ಯಾವುದೇ ಕೀಳರಿಮೆ ಇಲ್ಲದೆ, ಯಾವುದೇ ಸ್ಟಿಗ್ಮಾ ಇಲ್ಲದೆ ಆತ ಮಣ್ಣಿನ ಮಗ. ಅವನನ್ನು ನಾವು ಮೃತ್ತಿಕಾ ರೂಪದಲ್ಲಿ ನಿರ್ಮಾಣ ಮಾಡಿಕೊಂಡು ಆರಾಧನೆ ಮಾಡ್ತೀವಿ. ಆಮೇಲೆ ಆತನನ್ನು ಪಂಚಭೂತಗಳ ಪೈಕಿ ಭೂಸ್ಥಾನೀಯನಾದ ದೇವತೆ ಹೌದು. ಮತ್ತು ಷಟ್ಚಕ್ರಗಳಲ್ಲಿ ಭೂಸ್ಥಾನೀಯವಾದಂಥ ಚಕ್ರ ಮೂಲಾಧಾರ. ಆ ಮೂಲಾಧಾರ ಚಕ್ರದ ಅಭಿಮಾನಿ ದೇವತೆ ಅಂತ ಹೇಳ್ತೀವಿ. ಮೂಲಾಧಾರ ಚಕ್ರ 4 ದಳಗಳ ಕಮಲ ಅನ್ನುವ ಸಂಕೇತ ಉಂಟು. ಮತ್ತು ಮೂಲಾಧಾರ ಚಕ್ರದಿಂದಲೇ ವಾಕ್ಕಿನ ಉತ್ಪತ್ತಿಯಾಗತಕ್ಕಂಥದ್ದು ಅಂತ ಉಂಟು. ಪರ, ಪಶ್ಯಂತಿ, ಮಧ್ಯಮ, ವೈಖರಿ ಎನ್ನುವ 4 ವಾಕ್ ಸ್ತರಗಳು ಯಾವುದಿದೆ ಆ ಸ್ತರಗಳನ್ನು ಸಂಕೇತ ಮಾಡುವಂತೆ 4 ದಳಗಳಿವೆ ಅಂತ ತಂತ್ರಾಗಮಗಳಲ್ಲಿವೆ. ಚತುರ್ಭುಜ ಗಣಪತಿಯ ಸಂಕೇತವೂ ಅದಾಗಿದೆ ಅಂತಾರೆ. ಆಲೋಚನೆಗೂ ಮುನ್ನ ಸ್ಥಿತಿಯಲ್ಲಿರುವ ವಾಕು ಪರ, ಅನ್ಮ್ಯಾನಿಫೆಸ್ಟೆಡ್ ಅಂತ. ಮ್ಯಾನಿಫೆಸ್ಟೆಡ್ ಅನ್ನೋದು ಆಲೋಚನಾ ಸ್ತರದ್ದು. ಅದಾದ ಮೇಲೆ ಉಕ್ತಿ ರೂಪದಲ್ಲಿ ಬರುವ ಪ್ರಿಪರೇಷನ್ ಸ್ತರದ್ದು ಉಂಟಲ್ಲ. ಮ್ಯಾನಿಫೆಸ್ಟೇಷನ್ ಅನ್ನುವಂಥದ್ದು ಅಭಿವ್ಯಕ್ತಿ ಆಗುವ ಹಂತಕ್ಕೆ ಬಂದಿದೆ ಅಂದರೆ ಆಲೋಚನೆಗೆ ಗೃಹೀತವಾಗಿರುವಂಥದ್ದು. ಆಲೋಚನೆಯ ಸ್ತರದ ವಾಕನ್ನು ನಾವು ಪಶ್ಯಂತಿ ಅಂತೀವಿ, ಕಾಣಿಸ್ತಾ ಇದೆ ಅಂತ, ನಮ್ಮ ಮನಸ್ಸಿಗೆ ಕಾಣಿಸ್ತಾ ಇದೆ. ಮತ್ತು ಮನಸ್ಸಿನ ಮಾತು ಬಾಯಿಗೆ ಬರುವ ಹಂತ ಇದೆಯಲ್ಲ, ಅದನ್ನು ನಾವು ಮಧ್ಯಮ ಅಂತೀವಿ, ಇಂಟರ್ಮೀಡಿಯೇಟ್ ಅಂತ. ಕಡೆಗೆ ಉಕ್ತಿಯ ರೂಪದಲ್ಲಿ ಬಂದದ್ದು ವೈಖರಿ ಅಂತ. ಇದನ್ನೆಲ್ಲ ಯೋಗಶಾಸ್ತ್ರ, ತಂತ್ರಶಾಸ್ತ್ರ ತುಂಬ ಸ್ಫುಟವಾಗಿ ಹೇಳಿದೆ. ಪರಾಪಶ್ಯಂತಿ, ಮಧ್ಯಮ, ವೈಖರಿ ಎನ್ನುವ 4 ಸ್ಥಾನಗಳು ಯಾವುದು? ವೈಯಾಕರಣರು ಕೂಡ ದರ್ಶನದಲ್ಲಿ ಹೇಳ್ತಾರೆ. ವ್ಯಾಕರಣ ದರ್ಶನದಲ್ಲಿ ನೋಡಿದಾಗ ಅವರಂತೂ ಮಧ್ಯಮ ವೈಖರಿ, ಪಶ್ಯಂತಿ, ಮಧ್ಯಮ, ವೈಖರಿ 3 ಹೇಳ್ತಾರೆ. ಅದಕ್ಕೆ ಕಾರಣ ಇಷ್ಟೇ, ಆಲೋಚನೆಗೂ ಹಿಂದಿದ್ದಂಥ ವಾಕನ್ನು ನಾವು ಹೇಳೋದೆ ಅದು ವೇದಾಂತಿಗಳ ರೀತಿ ಆಗಬೇಕಷ್ಟೆ. ಅದಕ್ಕೆ ಇದು 3 ತಗೊಳ್ತೀವಿ ಅಂತ. ಆಲೋಚನೆಗೂ ಮುನ್ನ ಇದ್ದದ್ದು ಯಾವುದು? ಸಚ್ಚಿದಾನಂದ ಘನ ಒಂದೇ. ಆಗ ವ್ಯಾಕರಣ ಹೋಗಿ ವೇದಾಂತ ಬರಬೇಕಾಗುತ್ತದೆ. ಮಿಕ್ಕಂತೆ ಆಲೋಚನೆ ಸ್ತರ ಬಂದ ತಕ್ಷಣ ಪ್ರಕೃತಿ ಪ್ರತ್ಯಾತ್ಮಕವಾದ ವಾಕು ಮನಸ್ಸಿನಲ್ಲೇ ಗುಣಗುಣಿಸ್ತಾ ಇರುತ್ತೆ. ಆಮೇಲೆ ಅದು ಮಾತಿನ ಅಭಿವ್ಯಕ್ತಿಯನ್ನು ಪಡೆಯುವಾಗ ಮಧ್ಯಮ, ಮಾತೇ ಆದಾಗ ವೈಖರಿ. ಮಂತ್ರ ಆಗುವುದು ಯಾವಾಗ? ಮಾತು ಮಂತ್ರ ಆಗುವುದು ಯಾವಾಗ ಅನ್ನೋದನ್ನು ಶಾಸ್ತ್ರಜ್ಞರು ಹೇಳ್ತಾರೆ. ಪರಾವಾಕ್ಕು ನೇರವಾಗಿ ವೈಖರಿಯಲ್ಲಿ ನುಡಿದಾಗ ಅದು ಮಂತ್ರವಾಗುತ್ತದೆ ಅಂತ.
ಅಂದರೆ ಯಾವುದು ಸ್ಫುರಿತ, ಯಾವುದು ಆವಿಷ್ಟವಾದದ್ದು ಅಂಥದ್ದು ಅಂತ. ಅದು ಏನು ಅಂತ ಗೊತ್ತಾಗೋಕ್ಕೆ ಮುನ್ನವೇ ಬಂದಿರುತ್ತದೆ. ಅಂದರೆ ಭಾವದ ತೀವ್ರವಾದ ಸ್ತರವನ್ನು ಮಂತ್ರ ಅಂತ ಕರೀಬಹುದು. ಕವಿ ತಾನು ಏನು ಅಂತ ಹೇಳೋಕ್ಕೆ ಮುನ್ನವೇ ಬಂದುಬಿಡುತ್ತಲ್ಲ. ಕಿಮಿದಂ ವ್ಯಾಹೃತಂ ಮಯ ಅಂತ ವಾಲ್ಮೀಕಿಗಳು ಮಾನುಷಾದ ಪ್ರತಿಷ್ಠಾಂತು ಮಗಮ ಶಾಶ್ವತಿ ಸಮಾಹ ಅನ್ನುವ ಶ್ಲೋಕ ಹೇಳಿದ ಮೇಲೆ ಕಿಮಿದಂ ವ್ಯಾಹೃತಂ ಮಯ, ನಾನು ಏನು ಹೇಳಿಬಿಟ್ಟೆ, ಹೇಳೋಕ್ಕೆ ಆಲೋಚನೆ ಮಾಡೋಕ್ಕೆ ಮುನ್ನವೇ ಬಂದದ್ದು ಅಂತ. ಆ ಆಶ್ಚರ್ಯಕಾರಕವಾದದ್ದು ನಾನಲ್ಲ ಅನ್ನುವ ಭಾವ ಇರ್ತಲ್ಲ, ನನ್ನಿಂದ ಬಂತು ಅಂತ. ತುಂಬ ಜನ ಈಚೆಗೆ ಅದನ್ನೆಲ್ಲ ಢೋಂಗಿಯಾಗಿ ಬಳಸ್ಕೋತಾರೆ, ಅದು ಬೇರೆ ಸಂಗತಿ. ಅಪ್ರಾಮಾಣಿಕರ ಮಾತನ್ನು ಕುರಿತು ಇಲ್ಲಿ ಹೇಳೋದಿಲ್ಲ. ಪ್ರಾಮಾಣಿಕರಾದವರಿಗೆ ಅದೊಂದು ಬಂದುಬಿಡುತ್ತೆ. ಯಾರೋ ಸಂಗೀತಗಾರರು ಅತ್ಯದ್ಭುತವಾಗಿ ಹಾಡುಬಿಡ್ತಾರೆ, ಮಾರನೇ ದಿವಸ ಅವ್ರಿಗೆ ಹಂಗೆ ಹಾಡೋಕ್ಕಾಗೋಲ್ಲ. ಅಂದರೆ ಅದು ಅವ್ರ ಕೈನಲ್ಲಿಲ್ಲ, ಆ ಆಲೋಚನೆಯ ಹಂತಗಳನ್ನು ದಾಟಿ ಬಂದಿರೋದಿಲ್ಲ. ಒಡನೆಯೇ ಭಾವ ಅಭಿವ್ಯಕ್ತಿಯನ್ನು ವಾಗ್ರೂಪದಲ್ಲಿ ತೆಗೆದುಕೊಂಡು ಬಿಡುತ್ತೆ. ಇಟ್ ವುಡ್ ಹ್ಯಾವ್ ಬೈಪಾಸ್ಡ್ ದಿ 2 ಇಂಟರ್ಮೀಡಿಯೇಟ್ ಸ್ಟೇಜಸ್ ಅಂತೀವಲ್ಲ, ಪಶ್ಯಂತಿ ಮಧ್ಯಮ ಹಂತಗಳನ್ನು ಬೈಪಾಸ್ ಮಾಡಿ ಪಟಾಕ್ಷೇಪ ಮಾಡಿ ಅಪಟಿಕ್ಷೇಪೇಣ ಪ್ರವೇಶ ಅಂತ ನಾಟ್ಯಶಾಸ್ತ್ರದಲ್ಲಿ ಹೇಳ್ತಾರೆ. ಸೂಚನೆ ಇಲ್ಲದೆ ಯಾವ ಪಾತ್ರವೂ ರಂಗಸ್ಥಳಕ್ಕೆ ಬರಬಾರದು ಅಂತ ಉಂಟು ಭರತಶಾಸ್ತ್ರ. ಕೆಲವೊಮ್ಮೆ ಅನಿರೀಕ್ಷಿತವಾಗಿ ಬಂದುಬಿಡ್ಬೋದು ಒಂದು ಪಾತ್ರ, ಹಾಗೆ ಬರ್ತಕ್ಕಂಥದಕ್ಕೆ ಅಪಟಿಕ್ಷೇಪೇಣ ಪ್ರವೇಶ ಅಂತ ಆ ರೀತಿಯಲ್ಲಿ ಆಗಿಬಿಡುತ್ತೆ ಕೆಲವು ಅಂಥದ್ದು ಅಂತ. ಅದು ಮಂತ್ರ ಅಂತಂದರು. ಈ ರೀತಿಯಾದದ್ದನ್ನೆಲ್ಲ ಸಂಕೇತ ಮಾಡುವಂತೆ ಆ ಮೂಲಾಧಾರ ಚಕ್ರ ಉಂಟು. ಅಲ್ಲಿ ಲಂ ಅನ್ನುವ ಬೀಜಾಕ್ಷರ ಇದೆ. ಲಂ ಪೃಥಿವ್ಯಾತ್ಮಕವಾದಂಥ ಬೀಜಾಕ್ಷರ. ಲಂ ಪೃಥಿವ್ಯಾತ್ಮಿಕಾಯೇ ಗಂಧಂ ಲೇಪಯಾಮಿ ಇತ್ಯಾದಿಯಾಗಿ ಮಾನಸ ಪಂಚೋಪಚಾರ ಪೂಜೆ ಮಾಡುವಾಗ ಅದನ್ನೇ ಗಮನಿಸಿಕೊಳ್ಳುವುದಾಗಿದೆ. ಹೀಗೆ ಮೂಲಾಧಾರ ಚಕ್ರಾಭಿಮಾನಿಯಾದಂಥವನು ಅಂತ ಆ ಒಂದು ತತ್ವವನ್ನು ತಾಂತ್ರಿಕರು ಕಂಡುಕೊಂಡಿದ್ದಾರೆ. ಆಮೇಲೆ ಇನ್ನು ಆ ಮೂರ್ತಿಯ ಆಕಾರಕ್ಕೆ ಸಂಬಂಧಪಟ್ಟಂತೂ ಅನೇಕ ಸ್ವಾರಸ್ಯಗಳನ್ನು ಕಂಡರಿಸಿದ್ದಾರೆ. ಇವೆಲ್ಲ ಸಾಧಕನಿಗೆ ಧ್ಯಾನಮಗ್ನತೆಗೆ ತುಂಬ ಅನುಕೂಲತೆಯನ್ನು ಒದಗಿಸುತ್ತವೆ. ಮತ್ತು ಒಂದೊಂದು ಸ್ವರೂಪಕ್ಕೂ ಅದರ ಪರಮಾರ್ಥವನ್ನು ತಂದುಕೊಟ್ಟರೂ ನಮ್ಮ ಅಂತರಂಗಕ್ಕೆ ತೃಪ್ತಿ ಆಗೋದಿಲ್ಲ. ಇದು ಕೂಡ ಮುಖ್ಯವಾಗಿ ಬೇಕು. ನಾವು ಉಪಾಸನೆ ಮಾಡೋದು ದೊಡ್ಡದು ಅನ್ನೋದು ನಮಗೆ ಸರ್ವಾತ್ಮನ ಅನ್ನಿಸಬೇಕು ಅಂದರೆ ನಮ್ಮ ಬುದ್ಧಿ ಸೋಲೋವರೆಗೂ ಪ್ರಾಮಾಣಿಕ ತರ್ಕ ಮಾಡಬೇಕು. ಆ ಅರ್ಥದಲ್ಲಿ ಗಣಪತಿಯನ್ನು ಆ ವರ್ಣ ಸಮಾಮ್ನಾಯವನ್ನೆಲ್ಲ ಉದರದಲ್ಲಿ ಇಟ್ಟುಕೊಂಡವನು. ಮೂಲಾಧಾರದಿಂದ ಮಣಿಪೂರ ಇತ್ಯಾದಿ ಚಕ್ರಗಳಿಗೆ ಬರ್ತಾ ಇದ್ದಂತೆ ಮಹೋದರನಾಗಿ ಕಂಡುಕೊಳ್ತಾನೆ. ಅವನ ಕೈಯಲ್ಲಿ ಅಕ್ಷಮಾಲೆಯನ್ನು ಹಿಡಿದಿದ್ದಾನೆ. ಅದು ಸಕಲ ವರ್ಣ ಸಮಾಮ್ನಾಯ. ಸರಸ್ವತಿ ಕೈಯಲ್ಲೂ ಅಕ್ಷಮಾಲೆ, ಗಣಪತಿಯ ಕೈಯಲ್ಲೂ ಅಕ್ಷಮಾಲೆ ಉಂಟು ಅಂತಕ್ಕಂಥದ್ದು. ಮತ್ತು ಹೊಟ್ಟೆಯ ಸುತ್ತಲೂ ಸುತ್ತುಕೊಂಡಿರತಕ್ಕಂಥ ಸರ್ಪವೇ ಕುಂಡಲಿನಿ ಶಕ್ತಿಯ ಸಂಕೇತವಾದದ್ದು ಅಂತ ಹೀಗೆ ಹೇಳಿದ್ದಾರೆ. ಜೊತೆಗೆ ಅವನ ಆತ್ಮನಿಗ್ರಹ ಶಕ್ತಿಯನ್ನೇ ತೋರಿಸೋದಕ್ಕೆ ಅಂಕುಶ ಇದೆ ಅಂತ. ಗಜಮುಖ ಆನೆಗೆ ಅಂಕುಶ, ತನ್ನ ಅಂಕೆ ತನ್ನ ಕೈಯಲ್ಲೇ ಇದೆ ಅಂತ. ತನ್ನನ್ನು ಬೇರೆಯವರು ನಿಗ್ರಹಿಸೋದಲ್ಲ, ತಾನೇ ನಿಗ್ರಹಿಸಿಕೊಳ್ತಾನೆ. ಬೇರೆಯವರು ನಿಗ್ರಹಿಸಿದರೆ ದಾಸ್ಯ, ತನ್ನ ತಾನೇ ನಿಗ್ರಹಿಸಿಕೊಂಡ್ರೆ ಸಂಯಮ ಅಂತ ಅನಿಸಿಕೊಳ್ತದೆ. ಅನಾಸಕ್ತಿ ನಿರಾಸಕ್ತಿಗಳಿಗೆ ಹೇಗೆ ವ್ಯತ್ಯಾಸವೋ ಆ ರೀತಿಯಲ್ಲಿಯೇ ಸಂಯಮ ದಾಸ್ಯಗಳಿಗೆ ವ್ಯತ್ಯಾಸ ಉಂಟು. ಮತ್ತು ಪಾಶವೂ ಅಷ್ಟೇ, ತನ್ನನ್ನು ತಾನು ಅಂಕೆಯಲ್ಲಿರಿಸ್ಕೊಳ್ತಕ್ಕಂಥದ್ದು. ತನ್ನನ್ನು ಒಂದು ಕಡೆ ವ್ಯವಸ್ಥಿತವಾದ ರೂಪದಲ್ಲಿ ಕಟ್ಟಾಕ್ಕೊಳ್ಳಬಲ್ಲ, ಒಂದು ದಿಕ್ಕಿನಲ್ಲಿ ಪ್ರವರ್ತಿಸುವಂತೆ ಮಾಡಲು ಬಲ್ಲ. ಪಾಶ ಬಂಧನ, ಅಂಕುಶ ನಿಯಂತ್ರಣ. ಬಂಧನ ಜಡತ್ವವನ್ನು ತಂದರೆ, ನಿಯಂತ್ರಣ ವ್ಯವಸ್ಥಿತವಾದ ಗತಿಯನ್ನು ತೋರ್ಪಡಿಸ್ತಕ್ಕಂಥದ್ದು. ನಾವು ಒಂದು ಕಡೆ ನಿಲ್ಲಬೇಕು, ಅಲ್ಲೇ ಬದ್ಧರಾಗಿ ಸ್ಟ್ಯಾಟಿಕ್ ಆಗಿರಬಾರ್ದು. ಚಾನಲೈಸ್ಡ್ ಡೈನಮಿಸಮ್. ಹಾಗಲ್ಲದೆ ಇದ್ದರೆ ಅದು ರ್ಯಾಂಡಮ್ನೆಸ್ ಅಂತೀವಿ. ಈ ಬಗೆಯಲ್ಲಿ ಪಾಶ ಅಂಕುಶಗಳ ಲಕ್ಷಣ ಉಂಟು. ಮತ್ತು ಕೈನಲ್ಲಿರುವ ಮೋದಕ ಆನಂದ ಸ್ವರೂಪಕ್ಕೆ ಸಂಕೇತ. ಆ ಮೋದ ಅನ್ನುವಂಥದ್ದು, ಸಂತೋಷ ಅಂತಕ್ಕಂಥದ್ದು ಕಪ್ರತ್ಯಯದಿಂದ ಆತ್ಮೀಕರಣ, ಸ್ವಾರ್ಥೆ ಅನ್ನುವುದರಿಂದ ಬಂದದ್ದು ಅಂತ. ಮತ್ತು ಅಭಯ, ವರದ ಇತ್ಯಾದಿಯಾಗಿ ಕೈಗಳ ವಿನಿಯೋಗದಿಂದ ಆಯಾ ಸಾಧಕರ ಉದ್ದಿಷ್ಟವಾದ ಅಭಿಷ್ಟಕ್ಕೆ ಅನುಗುಣವಾದದ್ದು ಅನ್ನುವ ಅರ್ಥದಲ್ಲಿ ಬರುತ್ತದೆ. ಇದು ಈ ವಾಗ್ರೂಪದಲ್ಲಿರತಕ್ಕಂಥ ತತ್ವರೂಪಿ ಗಣಪತಿಯ ಸಾಮಾನ್ಯ ಸ್ವರೂಪ. ಆದರೆ ತತ್ವರೂಪಿ ಅಲ್ಲದೆ ಭೌತವಾಗಿ ಇರುವಂತೆ ಆ ಗಣಪತಿಯ ಸ್ವರೂಪವನ್ನು ಕೂಡ ನಾವು ನೋಡಬಹುದು. ಯಾಕೆಂದರೆ ಯಾವುದು ವಿರೋಧವಲ್ಲ. ಫಸ್ಟ್ ಫ್ಲೋರ್ಗೆ ಥರ್ಡ್ ಫ್ಲೋರ್ ಭಿನ್ನವಾಗಿದ್ದರೂ ಅದು ವಿರುದ್ಧವಲ್ಲ ಅನ್ನುವುದು ನಮಗೆ ಗೊತ್ತೇ ಇದೆಯಲ್ಲ. ಈ ಬಗೆಯಲ್ಲೇನೆ ನಾವು ಆ ಒಂದು ಗಣಪತಿ ತತ್ವವನ್ನು ಕೂಡ ಕಂಡುಕೊಳ್ಳಬೇಕಾಗಿದೆ. ಹಾಗೆ ಗಣಪತಿ ತತ್ವವನ್ನು
ಕಂಡುಕೊಳ್ಳುವಲ್ಲಿ ಅಧಿಭೂತ ಸ್ತರದಲ್ಲಿ ಆತ ಮಣ್ಣಿನ ಮಗ ಅಂತ ಹೇಳಿದರೆ ಕೃಷಿ ದೇವತೆ ಆಗ್ತಾನೆ. ಕೃಷಿ, ಗೋರಕ್ಷಾ, ವಾಣಿಜ್ಯ ಇತ್ಯಾದಿಗಳೆಲ್ಲ ಅಧಿಭೂತಕ್ಕೆ ಸಂಬಂಧಪಟ್ಟಂಥವಾಗಿವೆ. ಅಲ್ಲಿ ಬಹಳ ಸುಂದರವಾಗಿ ಅದನ್ನು ಹಿಂದಿನವರೇ ಸಮನ್ವಯವನ್ನೆಲ್ಲ ಮಾಡಿಕೊಟ್ಟಿದ್ದಾರೆ. ತೆಲುಗಿನ ದೊಡ್ಡ ಪಂಡಿತರು ತಿರುಮಲ ರಾಮಚಂದ್ರ ಅಂತ ಇದ್ದರು. ಅವರೆಲ್ಲ ಜ್ಯೋತಿಷ್ಶಾಸ್ತ್ರದ ಸಮನ್ವಯವನ್ನು ಕೂಡ ಹೇಳ್ತಾರೆ. ಅದನ್ನು ಮುಂದೆ ನಾನು ತೆಗೆದುಕೊಳ್ತೀನಿ. ಇಡೀ ಪಾರ್ವತಿ ಪರಮೇಶ್ವರರ ದಾಂಪತ್ಯವನ್ನು ಅಧಿಭೂತಸ್ಥರದ್ದಾಗಿ ನೋಡಿದಾಗ ದ್ಯಾವಾ ಪೃಥ್ವಿಗಳೇ ಪಾರ್ವತಿ ಪರಮೇಶ್ವರರು, ಜಗತಃ ಪಿತರೂ ಒಂದೇ ಅಂತನ್ನುವಂತೆ. ಭೂಮಿ ಪಾರ್ವತಿ ಆದರೆ ಆಕಾಶ ಶಿವ. ಇದು ಶೈವಾಗಮ. ವೈಷ್ಣವ ಸಮಯ ಅಂತಂದರೆ ಭೂಮಿ ಲಕ್ಷ್ಮಿ ಆದರೆ ಆಕಾಶ ವಿಷ್ಣು ಅನ್ನುವಂಥದ್ದು. ಪಾರ್ವತಿಯ ಮಜ್ಜನ ಕಾಲದಲ್ಲಿ ಗಣಪತಿ ಜನನ ಆಗಿದ್ದು. ಸ್ನಾನಕ್ಕಾಗಿದ್ದ ಅನುಲೇಪನವನ್ನು ಅವಳು ಗಣಪತಿಯ ಉಪಾದಾನ ಕಾರಣವಾಗಿ ಮಾಡಿಕೊಂಡ್ಳು. ರಾ ಮೆಟೀರಿಯಲ್ ಟು ಕನ್ಸ್ಟ್ರಕ್ಟ್ ಹಿಮ್, ಕಂಪೋಸ್ ಹಿಮ್ ಅಂತ. ಭೂಮಿಗೆ ಸ್ನಾನ ಅಂದರೆ ಮಳೆಗಾಲ. ಆಕಾಶ ಭೂಮಿಗೆ ಸ್ನಾನವಾಗುವ ಕಾಲದಲ್ಲಿ ಕಾಣದಂತೆ ಆಗುತ್ತದೆ, ಮೋಡಗಳ ತೆರೆ ಇರೋದರಿಂದ. ಆಗ ಭೂಮಿಯಲ್ಲಿ ಬೆಳೆ ಆಗುತ್ತದೆ, ಹಸಿರು ತುಂಬುತ್ತದೆ. ಅದು ಗಣಪತಿ, ಭೂಮಿಯ ಮಗ, ಪಾರ್ವತಿಯ ಮಗ. ಅಂದರೆ ಭೂಮಿಯ ಸಂತಾನ, ಭೂಜ ಅಂತಾದದ್ದು. ಬೆಳೆ ಆಗುತ್ತದೆ. ಬೆಳೆ ಆದ ಮೇಲೆ ಮಳೆಗಾಲ ಮುಗಿಯುವಷ್ಟರೊಳಗೆ ಒಂದು ಬೆಳೆ ಬರ್ತದೆ, ಕತ್ತರಿಸ್ತಕ್ಕಂಥದ್ದಾಗುತ್ತೆ. ಮೋಡಗಳು ಹೋಗಿರುತ್ತವೆ. ಮೂರನೇ ಕಣ್ಣಿನ ಸೂರ್ಯನನ್ನು ಬೆಳಗಿಸಿಕೊಂಡು ಶಿವ ಕಾಣಿಸ್ಕೊಳ್ತಾನೆ. ತನ್ನ ಹೆಂಡತಿಗೂ ತನಗೂ ಮಧ್ಯ ಅಡ್ಡ ನಿಂತಿದ್ದಾನಲ್ಲ ಸೈಂಧವನಂತೆ ಗಣಪತಿ, ಕತ್ತರಿಸುವಂಥದ್ದು. ಅದು ಸುಗ್ಗಿಯ ಕಾಲದ ಬೆಳೆ ಕತ್ತರಿಸುವಂಥದ್ದಾಗುತ್ತದೆ. ಮತ್ತು ಕತ್ತರಿಸಿದ ಮೇಲೆ ಅದನ್ನು ಒಂದು ಕಡೆಗೆ ಹಾಕ್ತಾರೆ, ಅದನ್ನು ಮೆದೆ ಮಾಡೋಕ್ಕೆ ಹಾಕ್ತಾರೆ. ಆ ತೆಕ್ಕೆಯಾಗಿ ಗೊಂಚಲಾಗಿ ಅವುಗಳನ್ನೆಲ್ಲ ಒಟ್ಟಿಗೆ ಕಟ್ತಾರೆ. ಅದನ್ನು ಕೃಷಿಯನ್ನು ಬಲ್ಲವರಿಗೆ ಗೊತ್ತಾಗುತ್ತದೆ. ಆ ತೆನೆಯನ್ನು ಎಲ್ಲ, ಇಡೀ ಗಿಡವನ್ನೇ ಔಷಧಿಗಳು ಅಂತ ಅವನ್ನ ಅದಕ್ಕೆ ಕರೆಯೋದು. ಅವು ಇಡೀ ಗಿಡವನ್ನು ಕತ್ತರಿಸಿ ಸೊಂಟಕ್ಕೆ ಉಡ್ದಾರ ಕಟ್ಟದಂತೆ ಒಂದು ಹುಲ್ಲಿನ ಹಗ್ಗವನ್ನು ಹಾಕಿ ಕಟ್ತಾರೆ. ಮತ್ತು ಧಾನ್ಯ ಹಾಳಾಗಬಾರದು ಅಂತ ಮೇಲೆ ಒಂದು ಬುಟ್ಟಿಯನ್ನು ಕವಚ್ತಾರೆ. ಒಂದಷ್ಟು ದಿನ ಆದಮೇಲೆ ಸ್ವಲ್ಪ ಒಣಗದ ಮೇಲೆ ಹೊಡೆಯುತ್ತಾರೆ. ಯಾಕೆಂದರೆ ಹಸಿಯಾಗಿದ್ದಾಗ ಸ್ವಲ್ಪ ಭಾರ ಇರ್ತದೆ, ಅದಕ್ಕಾಗಿ ಒಂದು ಸ್ವಲ್ಪ ಒಣಗಬೇಕು ಅಂತ ಮಾಡ್ತಾರೆ. ಅಲ್ಲಿ ಬೋರ್ಲ್ ಹಾಕ್ತಾರೆ ಮೇಲೆ. ಆ ಬೋರ್ಲ್ ಹಾಕಿದ ಬುಟ್ಟಿಯಂಥ ತಲೆ ಇದೆಯಲ್ಲ, ಅದು ಗಣಪತಿಯ ಗಜಮುಖತ್ವ. ಮತ್ತಂತೂ 2 ಮೊರ ಬೇಕು. ಧಾನ್ಯವನ್ನು ಕುಟ್ಟಿದ ಮೇಲೆ ಒಂದನ್ನು ಎತ್ತಿಕೊಂಡು ಮತ್ತೆ ಇನ್ನೊಂದನ್ನು ತುಂಬಿ ಅಲ್ಲಿಂದ ಜಳ್ಳು ಕಾಳುಗಳನ್ನು ಬೇರೆ ಮಾಡತಕ್ಕಂಥದ್ದು. ಹೀಗಾಗಿ ಶೂರ್ಪದ್ವಯ, ಶೂರ್ಪಕರ್ಣವಾಗುತ್ತದೆ. ಮತ್ತು ಕೃಷಿಗಂತೂ ನೇಗಿಲಿಲ್ಲದೆ ಆಗೋಲ್ಲ. ಭೂಮಿಯನ್ನು ಸೀಳುವಂತಹ ದಂತ ಅದು. ಹೀಗಾಗಿ ಏಕದಂತನಾದ, ಶೂರ್ಪಕರ್ಣನಾದ, ಹಾಕಿಟ್ಟಂಥ ಹುಲ್ಲಿನ ಹಗ್ಗವೇ ಸರ್ಪ ಕಟಿ ಬಂಧ ಆಯಿತು. ಮತ್ತು ಬೆಳೆ ಇದ್ದಲ್ಲೆಲ್ಲ ಇಲಿ ಓಡಾಡಲೇಬೇಕು, ಇಲಿ ಓಡಾಡದಲ್ಲೆಲ್ಲ ಹಾವಿದ್ದೇ ಇರಬೇಕು. ಈ ರೀತಿಯಾಗಿ ಅವೆಲ್ಲ ಆಗಿ ಬಂದಿದೆ ಅಂತ ಕೃಷಿಯ ಸಂಕೇತ ಅಂತ ಕೂಡ ಗಣಪತಿಯನ್ನು ಹೇಳ್ತಾರೆ. ಮತ್ತು ಈ ಮಣ್ಣಿನ ಸಂಕೇತ ಇರೋದ್ರಿಂದಲೇ ಪಿಳ್ಳಾರಿ ಅಂತ ಮಣ್ಣಿನಲ್ಲೇ ಒಂದು ಮುದ್ದೆ ಮಾಡಿ ಇಡ್ತಾರೆ, ಒಂದು ಗೋಪುರಾಕಾರವನ್ನು ಮಾಡ್ತಾರೆ. ಅದು ಪರ್ವತದ ಸಂಕೇತ. ದೊಡ್ಡದನ್ನು ಕಂಡಲ್ಲಿ ಮಹಿಮೆ ಮನಸೋ ತಡೆಯೋ ಮಂಕುತಿಮ್ಮ ಅಂತ ಗೌರವಿಸಬೇಕು. ಪರ್ವತ ಪೂಜೆ, ವೃಕ್ಷ ಪೂಜೆ ಇವೆಲ್ಲ ಇದ್ದದ್ದು. ಅವುಗಳ 2ರ ಸಮಾಹಾರವೇನೆ ಮಣ್ಣಿನಲ್ಲಾಗಲಿ ಸಗಣಿಯಲ್ಲಾಗಲಿ ಮಾಡಿದ ಮೇಲೆ, ಗೋಮಯದಲ್ಲಿ ಅದರ ಮೇಲೆ ಒಂದು ಗರಿಕೆ ಹುಲ್ಲನ್ನು ಸಿಕ್ಕಿಸ್ತಾರೆ. ಗೋಮಯದಲ್ಲೋ ಮಣ್ಣಿನಲ್ಲೋ ಮಾಡಿದಂಥ ಸಣ್ಣ ಗೋಪುರಾಕೃತಿಯ ಪಿಳ್ಳಾರಿ, ಪಿಳ್ಳಯ್ಯಾರ್, ಮತ್ತೆ ಅದು ಬಂದಿದೆ ನೋಡಿ. ಪಿಳ್ಳಾರಿ ಅಂತಂದರೆ ಪಿಳ್ಳಯ್ಯಾರ್ ಅನ್ನುವ ತಮಿಳು ಶಬ್ದವೇ ಪಿಳ್ಳಾರಿ ಆಗಿರ್ತಕ್ಕಂಥದ್ದು. ಮಗದೇವರು ಅಂದರೆ ಆತ ವತ್ಸರಾಜ, ಜ್ಯೇಷ್ಠರಾಜ ಗಣಪತಿ, ಪುತ್ರದೇವ. ಅವನನ್ನು ಆ ಗರಿಕೆ ಹುಲ್ಲೇ ಮರ, ವೃಕ್ಷವನ್ನು ಆರಾಧನೆ ಮಾಡುವುದು ಬಹಳ ಪ್ರಾಚೀನ, ವೇದಗಳಲ್ಲಿಂದ ಕಂಡು ಬಂದಿದೆ. ಅಶ್ವತ್ಥಾದಿಗಳ ಆರಾಧನೆ ನಾವು ನೋಡಿದ್ದೀವಿ. ಭಗವದ್ಗೀತೆಯಲ್ಲಿ ಕಂಡುಬರುವ ಜಗದಶ್ವತ್ಥ ಪುರುಷೋತ್ತಮ ಪ್ರಾಪ್ತಿ ಯೋಗದಲ್ಲಿ ಪ್ರಖ್ಯಾತವಾದದ್ದು. ಆಂ ವೃಕ್ಷಸ್ಯ ರೇರಿವ ಇತ್ಯಾದಿಯಾಗಿ ವೇದ ಮಂತ್ರಗಳು ಉಂಟು. ನಮ್ಮ ಮೈಸೂರಿನಲ್ಲಿದ್ದ ದೊಡ್ಡ ವಿದ್ವಾಂಸರು ಪ್ರೊಫೆಸರ್ GN ಚಕ್ರವರ್ತಿಯವರು ಡಾಕ್ಟರ್ ಆನಂದ ಕುಮಾರ ಸ್ವಾಮಿಯವರ ಸಂಶೋಧನೆಯ ಬೆಳಕಿನಲ್ಲಿ ತುಂಬ ಒಳ್ಳೆಯ ಒಂದು ಪುಸ್ತಕ ಬರೆದಿದ್ದಾರೆ. ಸಣ್ಣದಾದರೂ ಒಳ್ಳೆಯ ಪುಸ್ತಕ, ಧರ್ಮಚಕ್ರ ಅಂತ. ಆನಂದ ಕುಮಾರಸ್ವಾಮಿಯವರು ಈ ಥರ ವೃಕ್ಷ, ಚಕ್ರ ಇವುಗಳೆಲ್ಲ ಹೇಗೆ ನಮ್ಮ ಪರಂಪರೆಯಲ್ಲಿ ಬೆಳೆದು ಬಂದ ದೊಡ್ಡ ಮಹತ್ವದ ಸಂಕೇತಗಳು ಅಂತ ಹೇಳಿದ್ದಾರೆ. ಸಮುದ್ರ, ವೃಕ್ಷ, ಅರ್ಣವ, ಆಕಾಶ, ಈ ಥರದ್ದೆಲ್ಲ ನಿಸರ್ಗದ ದೊಡ್ಡ ದೊಡ್ಡ ಸಂಕೇತಗಳು. ಹಾಗಾಗಿ ಗಿರಿ, ಪರ್ವತ, ಈ ಥರದ್ದೆಲ್ಲ ನಮ್ಮ ಸನ್ಯಾಸ ನಾಮಧೇಯಗಳನ್ನು ನೋಡಿದಾಗಲೂ ಗೊತ್ತಾಗುತ್ತೆ, ಇಂಥವನ್ನೆಲ್ಲ ಸನ್ಯಾಸ ನಾಮಗಳಲ್ಲಿ ಸೇರಿಸಿಕೊಂಡು ಇದ್ದಾರೆ. ಹೀಗಾಗಿ ಆ ಪಿಳ್ಳಾರಿಯಲ್ಲಿ
ಬೆಟ್ಟದ ಸಂಕೇತವೂ ಉಂಟು, ವೃಕ್ಷದ ಸಂಕೇತವೂ ಉಂಟು. ಗಿರಿ ಮತ್ತು ವೃಕ್ಷ ಸಂಕೇತವು ಸಾಂಕೇತಿಕವಾಗಿ ಚಿಕ್ಕದಾಗಿ ಮಿನಿಯೇಚರ್ ಫಾರ್ಮ್ನಲ್ಲಿ ಕಾಣಿಸುವಂಥದ್ದಾಗಿದೆ. ಹೀಗೆ ಅಧಿಭೂತದ ಸ್ಥಿತಿ. ಮತ್ತೆ ಅದು ಪರಮಾರ್ಥತಃ ಇಡೀ ಸೃಷ್ಟಿ ಸ್ಥಿತಿ ಲಯಗಳನ್ನೇ ತೋರ್ಪಡಿಸುವಂಥದ್ದು. ನಮ್ಮ ಹಬ್ಬಗಳಾದರೂ ಹಾಗೆ, ಯಜ್ಞತತ್ವ ಹಾಗೆ ಅನ್ನೋದನ್ನು ಬಹಳ ಸರ್ತಿ ಇಲ್ಲಿ ಹೇಳಿದ್ದೀನಿ. ಆ ಪಂಚಭೂತಗಳ ಒಂದರೊಳಗಿಂದ ಇನ್ನೊಂದು ಹೊರಗೆ ಬರುವಂಥದ್ದೇ ಸೃಷ್ಟಿಕ್ರಮ. ಆದರೆ ಆಕಾಶಾದ್ ವಾಯು, ವಾಯೋರಗ್ನಿ, ಅಗ್ನಿರಾಪ ಅಂತನ್ನುವಾಗ ಅಭ್ಯ ಪೃಥಿವಿ, ನೀರಿನಿಂದ ಪೃಥ್ವಿಯಿಂದ ಚಿಕ್ಕ ಕೆರೆಯಲ್ಲಿ ಬಂದ, ನೀರಿನ ಕೆರೆಯಿಂದ ಮಣ್ಣನ್ನು ತೆಗೆದುಕೊಂಡು ಬರ್ತೀವಿ. ಆಮೇಲೆ ಅವನನ್ನು ಅಲ್ಲಿಗೆ ತೆಗೆದುಕೊಂಡು ಹೋಗಿ ಮುಳುಗಿಸ್ತೀವಿ. ದೊಡ್ಡ ಕೆರೆಯಲ್ಲಿ ಚಿಕ್ಕ ಕೆರೆಯಲ್ಲಿ ಬಿದ್ದ, ದೊಡ್ಡ ಕೆರೆಯಲ್ಲಿ ಎದ್ದ ಅಂತ ಮಾಡ್ತೀವಲ್ಲ. ಹಾಗೆ ದೊಡ್ಡ ಕೆರೆಯಿಂದ ಬಂದವನು ಚಿಕ್ಕ ಕೆರೆ ಕಳಿಸ್ತೀವಿ ಅಂದರೆ ಪೃಥ್ವಿಭೂತ ಜಲಭೂತಕ್ಕೆ ಹೋಗೋದು, ಜಲಭೂತ ಬಂದು ಅಗ್ನಿಭೂತಕ್ಕೆ ಹೋಗೋದು, ಅಗ್ನಿಭೂತ ವಾಯುಭೂತ, ವಾಯುಭೂತ ಆಕಾಶಭೂತದಲ್ಲಿ ಸೇರಿಕೊಳ್ತಕ್ಕಂಥದ್ದು ಸಂಹಾರ ಅಂತ. ಈಗ ನಾವು ಒಂದು ಕನ್ನಡಿಯನ್ನು ಕುಟ್ಟಿ ಪುಡಿ ಮಾಡಿ ಆ ಇಡೀ ಗಾಜನ್ನು ಹಿಟ್ಟು ಮಾಡಿಬಿಟ್ಟು ವಿಲಯ ಆಯಿತು ಅಂದರೆ ಇಲ್ಲ, ಅದು ವ್ಯತ್ಯಾಸ ಏನೂ ಆಗಿಲ್ಲ. ಗ್ಲಾಸ್ ಹ್ಯಾಸ್ ರಿಮೈನ್ಡ್ ಆಸ್ ಗ್ಲಾಸ್, ಬಟ್ ಇಟ್ ಹಸ್ ಓನ್ಲಿ ಚೇಂಜ್ ಇಟ್ಸ್ ಫಿಸಿಕಲ್ ಫಾರ್ಮ್ ಅಂತ ಅಂತೀವಿ. ಇದು ರೂಪಾಂತರವೇ ಹೊರತು ನಾಶ ಅಲ್ಲ, ವಿಲಯ ಅಲ್ಲ ಅಂತ. ಶ್ಲೇಷಣೆ ಅನ್ನೋದ್ರಿಂದ ಇಟ್ ಹ್ಯಾಸ್ ಟು ಡಿಸೋಸಿಯೇಟ್ ಫ್ರಮ್ ಎವ್ರಿ ಆಸ್ಪೆಕ್ಟ್ ಆಫ್ ಇಟ್. ಅದು ಆಗೋದು ಈ ಥರದ ಪ್ರಳಯದಲ್ಲಿ ಅಂತ. ಹೀಗೆ ಕಂಡಾಗ ನಮಗೆ ಸ್ಪಷ್ಟವಾಗಿ ಗೋಚರವಾಗುವಂಥದ್ದು ಗಣಪತಿ ಪೂಜೆಯೂ ಸೇರಿದಂತೆ ಎಲ್ಲವೂ ಈ ಸೃಷ್ಟಿಸ್ಥಿತಿ ಲಯ ಕ್ರಮಗಳನ್ನು ನಮ್ಮ ಅಂತರಂಗಕ್ಕೆ ತಂದು ಕೊಡುವಂಥದ್ದು ಅಂತ. ಹೀಗೆ ಆ ಭೂಸ್ಥಾನೀಯನಾದ ದೇವತೆ ಕಡೆಗೆ ಅಧ್ಯಾತ್ಮದ ಲಕ್ಷಣವನ್ನೂ ಹೊಂದಿಕೊಂಡಿರುವಂಥದ್ದು ಆಗಿದೆ. ತುಳುನಾಡಿನ ಆಟಿಕಳಂಜನು ಅದೇ ಬಗೆಯಲ್ಲೇ ಆ ಪೃಥ್ವಿ ಕ್ಷೇತ್ರದ ಗಣಪತಿ ಮಳೆಗಾಲದಲ್ಲಿ ಬರಗಾಲ ಬರದೆ ಕಾಪಾಡಬೇಕು ಅಂತ ಪ್ರಾರ್ಥಿತನಾಗ್ತಾನೆ ಅನ್ನೋದ್ರೊಳಗೆ ಗೊತ್ತಾಗುತ್ತದೆ. ಇನ್ನು ಅಧಿದೈವದಲ್ಲಿ ನೋಡಿದರೆ ಗಣಪತಿಯನ್ನು ಕುರಿತು ಅನೇಕ ವಿಧವಾದ ಕಥೆಗಳು ಉಂಟು. ನಿನ್ನೆ ಒಂದಷ್ಟು ಆತನ ಹುಟ್ಟಿಗೆ ಸಂಬಂಧಪಟ್ಟ ಕಥೆಗಳನ್ನು ಹೇಳಿದ್ದೆ. ಅವನು ಏಕದಂತತ್ವಕ್ಕೆ ಹಲವು ಕಥೆಗಳು ಉಂಟು. ಚೆನ್ನಾಗಿ ಪುಷ್ಕಲವಾಗಿ ಭೂರಿ ಭೋಜನ ಮಾಡಿ ಬರ್ತಾ ಇದ್ದವನು ಜಾರಿ ಬಿದ್ದು ಹೊಟ್ಟೆ ಒಡ್ಕೊಂಡಾಗ ಚಂದ್ರ ನೋಡಿ ನಕ್ಕದ್ದರಿಂದ ಕೋಪ ಬಂದು ತನ್ನ ದಂತವೊಂದನ್ನು ಮುರಿದು ಅವನಿಗೆ ಅದರಿಂದ ಹೊಡೆದ ಅಂತ ಒಂದು ಕಥೆ ಉಂಟು. ಹಾಗಲ್ಲದೆ ಹಿಂದೊಮ್ಮೆ ಪರಶುರಾಮ ಶಿವನನ್ನು ಕಾಣಬೇಕು ಅಂತ ಬಂದಾಗ ಬಾಗಿಲಿಗೆ ವಿನಾಯಕ ಅಡ್ಡ ಇದ್ದ. ಅದಕ್ಕೆ ತಡೆದಿದ್ದಕ್ಕೆ ನಾನು ಶಿವನಿಗೆ ಮಗನಂತವನೇ, ನೀನ್ಯಾರು ತಡೆಯೋದಿಕ್ಕೆ ಅಂತ ತನ್ನ ಕೊಡಲಿಯಿಂದ ಅವನ ದಂತವನ್ನು ಭಂಗ ಮಾಡ್ದ ಅಂತ ಒಂದು ಕಥೆ ಉಂಟು. ಹಾಗಲ್ಲದೆ ಮೂಷಕಾಸುರ ಅಂತ ಒಬ್ಬ ಅಸುರ ಇದ್ದ. ಅವನನ್ನು ಸಂಹಾರ ಮಾಡೋದಕ್ಕೆ ಇನ್ನು ಯಾವ ಆಯುಧವೂ ಆಗ್ತಾ ಇರಲಿಲ್ಲ. ಆಗ ವಜ್ರ ಸಮವಾದಂಥ ತನ್ನ ದಂತವನ್ನೇ ಮುರಿದು ಅವನನ್ನು ತಿವಿದ. ತನ್ಮೂಲಕವಾಗಿ ಅವನ ನಿಯಂತ್ರಣ ಆಯಿತು. ಅವನು ಅಜರಾಮರನಾದವನು. ಅದರಿಂದಲೇ ಕಡೆಗೆ ಅವನು ನಮ್ರನಾಗಿ ವಾಹನನಾದ. ಅವನ ಪತ್ನಿ ಧವಳೆ ಅಂತ, ಅವಳು ಶ್ವೇತಛತ್ರವಾಗ್ತಾಳೆ ಅಂತ. ಗಂಡ ಸ್ವಾಮಿಯ ಪಾದಪೀಠದಲ್ಲಿರುವವನಾದ, ಹೆಂಡತಿ ಸ್ವಾಮಿಯ ತಲೆ ಮೇಲೆ ಇರುವವಳಾದಳು. ಅವರ ಯೋಗ್ಯತೆ ಅವರದು. ಒಳ್ಳೆ ಹೆಂಡತಿ, ಕೆಟ್ಟ ಗಂಡ. ಕಡೆಗೆ ಅವರಿಗೆ ಬಂದದ್ದು ದಾಂಪತ್ಯ ಇರಬೇಕು. ಆದರೆ ಅವಳು ಹೈಯರ್ ಅಫೀಷಿಯಲ್ ಆದಳು, ಅವಳು IAS ಆಫೀಸರ್ ಆದಳು, ಇವನು ಗುಲಾಮ ಆದ, ಇವನು ಕೆಳಗಡೆ ಗುಮಾಸ್ತ ಆದ, ಅಟೆಂಡರ್ ಆದ ಅಂತ ಅನ್ಬಹುದು. ಈ ರೀತಿಯಾದ ಆ ಸ್ವಾರಸ್ಯವನ್ನು ಕೂಡ ನಾವು ಕಾಣ್ತೀವಿ. ಹೀಗೆ ಒಂದು ಏಕದಂತಕ್ಕೆ ಸಂಬಂಧಪಟ್ಟಂತೆ ಉಂಟು. ಮಹಾಭಾರತ ರಚನೆ ಮಾಡೋದಕ್ಕಾಗಿ ಅದನ್ನು ಬಳಸ್ಕೊಂಡ ಅಂತಲೂ ಇದೆ. ಯಾವುದನ್ನು ನೆಚ್ಚಬೇಕು, ಯಾವುದು ಸರಿ? ತುಂಬ ಜನ ಕೇಳ್ತಾರೆ ಯಾವುದು ಸರಿ ಅಂತ. ಅಲ್ಲ ಸ್ವಾಮಿ, ನಿಮ್ಮ ಬಂಧು ಬಳಗದಲ್ಲಿ ನಿಮ್ಮ ಮನೆಯಲ್ಲಿಯೇ ಮಕ್ಕಳು 10 ಥರ ಬಟ್ಟೆ ಹಾಕ್ಕೋತಾರೆ ದಿವಸಕ್ಕೆ. ಯಾವುದು ಸರಿ? ಕೆಂಪು ಶರ್ಟ್ ಹಾಕ್ಕೊಂಡಿದ್ದವನ ನಿಮ್ಮ ಮಗ, ನೀಲಿ ಟೀ ಶರ್ಟ್ ಹಾಕ್ಕೊಂಡಿದ್ದವನ, ಜೀನ್ಸ್ ಹಾಕ್ಕೊಂಡಿದ್ದವನ, ಬೆಳಗ್ಗೆ ಸಂಧ್ಯಾವಂದನೆಗೆ ಪಂಚೆ ಹುಟ್ಟವನ ಗ್ರಹಚಾರ ತಪ್ಪಿ, ಅಥವಾ ದಿನವಿಡೀ ಬರ್ಮುಡ ಹಾಕ್ಕೊಂಡಿದ್ದವನ, ಅಥವಾ 3/4 ಹಾಕ್ಕೊಂಡಿದ್ದವನ, ಯಾವ ನಿಮ್ಮ ಮಗ ಅಂದರೆ ಅವೆಲ್ಲ ಹಾಕ್ಕೊಂಡವನ ಮಗನೇ ಅಂತ ಅಷ್ಟೇ. ಈ ಎಲ್ಲ ಕಥೆಗಳು ಆ ಮಟ್ಟಕ್ಕೆ ಸತ್ಯ, ಆಹಾರ್ಯ ಸತ್ತ ಅಷ್ಟೇ. ಅಲಂಕಾರ ರೂಪದಿಂದ ಅವುಗಳ ಸತ್ಯ ಅನ್ನುವಂಥದ್ದನ್ನು ನಾವು ಕಾಣಬೇಕು. ತದೇಕಂ ವದ ನಿಶ್ಚಿತ್ಯ ತತ್ವದಲ್ಲಿರಬೇಕು, ವ್ಯವಹಾರದಲ್ಲ. ವ್ಯವಹಾರದಲ್ಲಿ ಅನೇಕ ರೀತಿಯಲ್ಲೇ ಇರುತ್ತದೆ. ಹೀಗಾಗಿ ಅದನ್ನು ನಾವು ಆಕ್ಷೇಪ ಮಾಡುವಂಥದ್ದಲ್ಲ. ಅದರಿಂದ ಯಾವ ಕಥೆ ಸತ್ಯ ನೋಡಿ, ಕ್ರೈಸ್ತ ಮತೀಯರು, ಇಸ್ಲಾಂ ಮತೀಯರು ಎಲ್ಲ ಗೇಲಿ ಮಾಡ್ತಾರೆ, ನಿಮಗೊಂದು ಕಥೆ ಇಲ್ಲ, ಒಂದಿಲ್ಲ ಅಂತ. ಅಯ್ಯೋ ರಾಮ, ನಿಮಗಿರ್ತಕ್ಕಂಥದ್ದು ಒಂದೇ ಶಿಲುಬೆ, ನಿಮಗಿರ್ತಕ್ಕಂಥದ್ದು ಒಂದೇ ಸ್ಕಲ್ ಕ್ಯಾಪು, ಏನು ಮಾಡಿಸಾಯ್ತೀರಾ? ನಮಗೆ ಹಾಗಿಲ್ಲಪ್ಪ. ಕಿರೀಟದಿಂದ ಮೊದಲುಗೊಂಡು ಮುಂಡನ ಮಾಡ್ಕೊಳ್ಳೋವರೆಗೂ ಅನೇಕ ವಿಧವಾದ ಶಿರೋಲಂಕಾರ ಉಂಟು. ಕೊರಳಿಗೆ ಹಾವಿಂದ ಮೊದಲುಗೊಂಡು ವೈಜಯಂತಿ ಮಾಲೆವರೆಗೂ ಬೇಕಾದಷ್ಟು ಹಾಕ್ಕೊಳ್ತೀವಿ. ನಮಗೆ ವೈವಿಧ್ಯ ಇದೆ. ನೀವು ರಾಗಿ ಮುದ್ದೆ ಅನ್ನ ಸಾರು ಅಷ್ಟೇ ಇರುತ್ತೆ ಅಂತಂದರೆ ನಮಗೆ ಬೇಕಾದಷ್ಟು ಪಂಚಭಕ್ಷ ಪರಮಾನ್ನ ಉಂಟು. ಆ ಅನ್ನಕೂಟ ಅಂತ ಅನ್ನುವ ಒಂದು ವಿಶೇಷವನ್ನು ನಿನ್ನೆ ಹೇಳ್ತಾ ಇದ್ದನಲ್ಲ, ಆ ಅನ್ನಕೂಟದಲ್ಲಿ ನಡೆಯುವ ವೈಭವ ಯಾವ ಥರದ್ದು ಅನ್ನೋದನ್ನು ಗಿನ್ನೀಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ಗೆ ಕೂಡ ಹೋಯಿತು ಅಂತ ಹೇಳಿದನಲ್ಲ.
ಆ ಒಂದು ವರ್ಲ್ಡ್ ರೆಕಾರ್ಡನ್ನು ಅನ್ನಕೂಟದಲ್ಲಿ ಅವರು ಗುಜರಾತಿ ಜನ ಇಂಗ್ಲೆಂಡಿನಲ್ಲಿ ಮಾಡಿದ್ದು ಎಷ್ಟು ಅಂತಂದರೆ ಅದನ್ನು ಹತ್ತತ್ರ ಅವರು ಈ 2000 ಚಿಲ್ಲರೆ ಅಡಿಗೆ ಪದಾರ್ಥಗಳನ್ನು ಮಾಡಿ ಅದೊಂದು ದೊಡ್ಡ ದಾಖಲೆ ಮಾಡಿದ್ರು ಅಂತ. ನಮ್ಮ ದೇವರಿಗೆ ಅಷ್ಟೆಲ್ಲ ನೈವೇದ್ಯವನ್ನು ನಾವು ಮಾಡ್ತೀವಿ, ನಮಗೆ ಆ ಸೌಲಭ್ಯ ಇದೆ, ಏನು ಮಾಡೋಣ? ಸ್ವಾಮಿ ಚಿನ್ಮಯಾನಂದರು ಹೇಳ್ತಾ ಇದ್ರು, ನಿಮ್ಮ ಅಜ್ಜ ದೊಡ್ಡ ಅರಮನೆಯಂಥ ಭವನ ಇಟ್ಕೊಂಡಿದ್ದಾನೆ, ಅದಕ್ಕೆ 100 ಕೊಠಡಿಗಳು, 1000 ಬಾಗಿಲುಗಳು, ಅಷ್ಟು ಚೆಂದ ಇದೆ, ಆ ಶ್ಯಾಂಡಿಲಿಯರ್ಗಳು, ಆ ವೈಭವ ಎಲ್ಲ. ನಿಮಗೆ ಗುಡಿಸಲು ಬೇಕು ಅಂತ ಆಸೆ ಪಟ್ಟರೆ ನಿಮ್ಮ ಅಜ್ಜನ ತಪ್ಪ ಅದು. ಅಷ್ಟು ದೊಡ್ಡ ಮನೆ ಕಟ್ಟಿದ್ದು ನಿಮ್ಮ ನಿಕೃಷ್ಟತೆಗೆ ನಮ್ಗೆ ಗುಡಿಸಲೇ ಸಾಕು, ಈ ಮನೆ ನಾವು ಹೇಗೆ ಮೇಂಟೈನ್ ಮಾಡೋಣ, ಗುಡಿಸೋದು ಹೇಗೆ, ಒರೆಸೋದು ಹೇಗೆ ಏನು ಅಂತಂದರೆ, ಅಯ್ಯೋ ನಾಮ, ನೀವು ಅದನ್ನು ಸರಿಯಾಗಿ ಬಳಸ್ಕೊಳ್ಬೇಕು, ಅದಕ್ಕೆ ತಕ್ಕಂತೆ ದುಡಿಬೇಕು, ದುಡಿದರೊಳಗೆ ಅರಸಾಗಿ ಬಾಳೆ. ಅಲ್ಲಿ ಯಾವುದೋ ಒಬ್ಬ ಜವಾನ ಆಗಿರಬೇಕು ಅಂದರೆ ಆ ಮನೆಯಿಂದ ಆಚರಣೆ ನಿಲ್ಲಬೇಕು. ಅದನ್ನು ಹೋಟೆಲ್ ಮಾಡ್ತೀನಿ, ಮತ್ತೊಂದು ಮಾಡ್ತೀನಿ, ಮಗದೊಂದು ಮಾಡ್ತೀನಿ, ಆಸ್ಪತ್ರೆ ಮಾಡ್ತೀನಿ ಅಂತೇನು ಹೋಗಬೇಕಾಗಿಲ್ಲ. ಅದರಲ್ಲಿ ಬೇಕಾದಷ್ಟು ಜನಗಳನ್ನು ತುಂಬಿಸಿಕೊಳ್ಳಿ, ಸಂಸಾರ ಬೆಳೆಸಿಕೊಳ್ಳಿ ಅಂತ ಅನ್ನುವಂಥದ್ದು ಅವ್ರ ಮಾತು. ಆ ರೀತಿಯಲ್ಲಿಯೇ ವಿನಾಯಕನ ಸಂಕೇತ ಪ್ರಪಂಚವನ್ನು ನಾವು ಕಾಣಬಹುದು. ಸಾಯಣಾಚಾರ್ಯರಂತೂ ಒಂದು ಕಡೆ ಅವರು ಹೇಳ್ತಾರೆ, ಎಡ ಬಲಗಳನ್ನು ಹೇಗೆ ನೋಡಬೇಕು ಅನ್ನೋದನ್ನು ತೋರ್ಪಡಿಸುವಂತೆ ಎಡವನ್ನು ಮುರಿಯುವಂತೆ ಏಕದಂತ ಆಗಿದ್ದಾನೆ ಅಂತ ಕೂಡ. ಲೆಫ್ಟಿಸ್ಟ್ ಶುಡ್ ಬಿ ಟ್ರೀಟೆಡ್ ಸೋ ಅಂತ ಅವರ ಶೃಂಗಭಂಗ ಮಾಡಬೇಕು ಅಂತ ಸಾಯಣಾಚಾರ್ಯರು 700 ವರ್ಷಗಳ ಕೆಳಗೆ ಹೇಳಿರುವಂಥದ್ದು. ಹೀಗೆಲ್ಲ ಅನೇಕ ಸ್ವಾರಸ್ಯಗಳನ್ನು ಕವಿಗಳು, ಕಲಾವಿದರು ಎಲ್ಲರೂ ಕೂಡ ನಿರ್ಮಾಣ ಮಾಡಿದ್ದಾರೆ. ಆಮೇಲೆ ನಾವು ನೋಡಬಹುದಾದ ಗಣಪತಿಯ ಮತ್ತೊಂದು ಕಥಾ ವಿಶೇಷ ಅಂತಂದರೆ, ಚತುರ್ಥಿ ಚಂದ್ರನ ಕುರಿತು ಅವನು ಕೊಟ್ಟ ಶಾಪ. ಆ ಚೌತಿ ಚಂದ್ರನ ಕುರಿತು, ಅಪವಾದದ ಕುರಿತು ಸ್ಯಾಮಂತ ಕೋಪಾಖ್ಯಾನ ಅಂತ ತುಂಬ ಪ್ರಸಿದ್ಧವಾಗಿ ಬಂದೇ ಇದೆ. ಅದನ್ನು ನಾವು ಕಂಡಿದ್ದೀವಿ, ಎಲ್ಲರಿಗೂ ಗೊತ್ತಿರುವ ಕಥೆಯಾದ್ದರಿಂದ ಆ ವಿಸ್ತರಣವನ್ನು ನಾನು ಮಾಡಲ್ಲ. ಮಿಕ್ಕ ಕೆಲವೊಂದು ಅಂಶಗಳನ್ನು ನೋಡುವುದಿದ್ದರೆ, ಅವನನ್ನು ಅರ್ಕ ಪತ್ರ ಮತ್ತು ಅರ್ಕ ಪುಷ್ಪದಿಂದ ಆರಾಧನೆ ಮಾಡ್ತೀವಿ, ಎಕ್ಕದ ಎಲೆಯಿಂದ. ಗಣಪತಿ ಅಗ್ನಿಸ್ವರೂಪಿಯೂ ಹೌದು, ಶಿವ ಅಗ್ನಿಸ್ವರೂಪಿ, ಅಗ್ನಿಭೂಹು ಅಂತಲೇ ಸ್ಕಂದನಿಗೆ ಹೇಳ್ತಾರೆ. ಅಗ್ನಿ ಮತ್ತು ಸೂರ್ಯರಿಗೆ ಭೂಸ್ಥಾನೀಯ ಮತ್ತು ದ್ಯುಸ್ಥಾನೀಯವಾದಂಥ ಸಂಬಂಧ ಉಂಟು. ಹೀಗಾಗಿ ಒಂದಕ್ಕೆ ಪ್ರೀತವಾದದ್ದು ಮತ್ತೊಂದಕ್ಕೂ ಪ್ರೀತವಾಗುತ್ತದೆ ಅಂತ ಒಂದು ಉತ್ತರ ಇದೆ. ಜೊತೆಗೆ ಪುರಾಣಗಳಲ್ಲಿ ಬರ್ತದೆ. ಗಣೇಶ ಪುರಾಣದಲ್ಲಿ ಅರ್ಕ ಅಂತಕ್ಕಂಥ ಒಬ್ಬ ಅಪ್ಸರೆಯನ್ನು ಇಂದ್ರ ಗಣಪತಿಯ ತಪೋಭಂಗಕ್ಕಾಗಿ ಕಳಿಸಿಕೊಟ್ಟ. ಅವಳು ನಾನು ಮಾಡುವುದಿಲ್ಲ ತಪೋಭಂಗವನ್ನು ಅಂತ ಹೇಳಿದ್ರಿಂದ, ನೀನು ಯಾರೂ ಒಪ್ಪಲಾಗದ, ಮುಟ್ಟಲಾಗದ ನಿಕೃಷ್ಟವಾದ ಕಳ್ಳಿ ಜಾತಿಯ ಗಿಡವಾಗಿ ಭೂಮಿಯಲ್ಲಿ ಬೀಳುವಂತ ಶಾಪ ಕೊಟ್ಟ. ಆಗ ಗಣಪತಿ ಅವಳಿಗೆ, ನೀನು ನನ್ನ ತಪೋಭಂಗ ಮಾಡೋದಿಲ್ಲ ಅಂತ ಈ ಒಂದು ಶಾಪವನ್ನು ಸ್ವೀಕರಿಸಿದೆ, ನೀನೇ ಸ್ವೀಕಾರ್ಯಳಾಗ್ತೀಯ ಪೂಜೆಗೆ ಅಂತ ಹೇಳದ ಅಂತ. ಈ ರೀತಿಯಾಗಿ ಬೇಕಾದಷ್ಟು ಕಥೆಗಳನ್ನು, ಅಂದರೆ ಒಂದೊಂದು ಪ್ರಿಯವಾದ ವಸ್ತುವಿಗೋ ಮತ್ತೊಂದು ಸಂಗತಿಗೆ ಆಕರ್ಷಕವಾದ ಕಥೆಯನ್ನು ಕಟ್ಟಿದ್ದಾರೆ. ಇವೆಲ್ಲ ಅಧಿಭೂತದ ಒಂದು ವಿವರಣೆಯನ್ನು, ಅಧ್ಯಾತ್ಮದ ವಿವರಣೆಯನ್ನು ಅಧಿದೈವದ ಮೂಲಕ ಮಾಡುವಂಥದ್ದು, ಕಲೆಗೆ ತುಂಬ ಒದಗಿ ಬರ್ತಕ್ಕಂಥದ್ದು. ಹಾಗಾಗಿ ಅಂಥ ಕಥೆಗಳನ್ನೆಲ್ಲ ನಾವು ಸ್ವೀಕರಿಸದೇ ಇದ್ದರೆ ನಮ್ಮ ಕಥಾ ಪ್ರಪಂಚ, ಕಲಾ ಪ್ರಪಂಚ, ಚಿತ್ರ, ಶಿಲ್ಪ, ನೃತ್ಯ, ವಾದಿತ್ರ, ಗೀತ ಪ್ರಪಂಚ ನಷ್ಟವಾಗುತ್ತದೆ. ಇದನ್ನು ನಾವು ಗಮನದಲ್ಲಿಡಬೇಕು. ಯಾಕೆ ಹೇಳ್ತೀನಿ ಅಂದರೆ, ಕೆಲವರಿಗೆ ತತ್ವ ಹೇಳಿಬಿಡಿ ಅಂತ ತತ್ವವ್ಯಾಧಿ ಉಂಟು. ಇನ್ನು ಕೆಲವರಿಗೆ ಅದರ ಮೆಟೀರಿಯಲ್ ಯೂಸ್ ಹೇಳಿಬಿಡಿ, ಅದು ಏನೇನು ಸೈನ್ಸ್ ತಂದು ಕೊಟ್ಬಿಡುತ್ತೆ ಅದನ್ನು ಮಾಡಿ ಅಂತ ಈ ಸೈನ್ಸಿನ ವ್ಯಾಧಿ ಉಂಟು. ಆದರೆ ಎಲ್ಲವನ್ನು ಒಪ್ಪಿಕೊಂಡ್ರೆ ಮಾತ್ರ ಸಮಗ್ರವಾದ ಜೀವನ ಅದನ್ನು ಕಾಣಬೇಕು. ಮತ್ತು ಸನಾತನ ಧರ್ಮ ಉಳಿಯಬೇಕು ಅಂತಂದರೆ ಆನಂದ ಸ್ವರೂಪ ಬೇಕು. ಆನಂದ ಸ್ವರೂಪ ಮಿಗಿಲಾಗಿ ಲೋಕದಲ್ಲಿ ತೋಡ್ಕೊಡೋದು ಕಲಾ ಸಾಹಿತ್ಯಾದಿಗಳಿಂದ. ಅದಕ್ಕಾಗಿ ಇವನ್ನು ನಾವು ಇಟ್ಕೊಳ್ಬೇಕು. ನಮ್ಮ ಸಂಗೀತ, ನೃತ್ಯ ಇತ್ಯಾದಿಗಳ ಕ್ಷೇತ್ರದಲ್ಲಿದ್ದವರು, ವಿಶೇಷವಾಗಿ ನೃತ್ಯದಲ್ಲಿ ಎಲ್ಲ ತೊಡಗಿಸಿಕೊಳ್ಳುವರಂತೂ ಬಿಳಿ ಚರ್ಮಕ್ಕಾಗಿಯೇ ನೃತ್ಯ ಹುಟ್ಟಿದೆ ಅನ್ನುವಂತೆ ಆಡ್ತಾರೆ. ವೆಸ್ಟರ್ನ್ ಆಡಿಯನ್ಸ್ ಕ್ಯಾನಾಟ್ ಅಂಡರ್ಸ್ಟ್ಯಾಂಡ್ ಅವರ್ ಮೈಥಾಲಜಿ, ಸೊ ಮೇಕ್ ಇಟ್ ಸಮಥಿಂಗ್ ಪೆಕ್ಯೂಲಿಯರ್ ಅಂತ. ಬರೀ ನೃತ್ಯ ಮಾಡಿಬಿಡಿ, ಡ್ರಿಲ್ ಮಾಡೋದಷ್ಟೇ, ಅದು ಇನ್ನೇನು ಇಲ್ಲ. ಅಥವಾ ಇನ್ಯಾವುದ್ರ ಮೇಲೆ ಹೈಡ್ರೋಕ್ಲೋರಿಕ್ ಆ್ಯಸಿಡ್ಡು, ಹೈಡ್ರೋಜನ್ ಹ್ಯಾಲೈಡು, ಸಲ್ಫೈಡು, ಈ ಥರದ್ದು ಯಾವ್ಯಾವುದೋ ಮೇಲೆ ಡಾನ್ಸ್ ಮಾಡಿ ಅಂತ. ಇದೆಲ್ಲ ಸತ್ಯ. ಕಾರ್ಬನ್ ಮೇಲೆ ಮಾಡಿ, ಹೈಡ್ರೋಜನ್ ಪರಾಕ್ಸೈಡ್ ಮಾಡಿ, ಕ್ಯಾಲ್ಸಿಯಂ ಕಾರ್ಬೈಡ್ ಮೇಲೆ ಮಾಡಿ ಡಾನ್ಸು. ಯಾವುದ್ರ ಮೇಲೆ ಮಾಡೋದು ಕುಣಿಯೋದಕ್ಕೆ? ಹೀಗೆಲ್ಲ ಮಾಡಿಕೊಂಡಿದ್ದಾರೆ. ಅದು ಶುದ್ಧ ಅವಿವೇಕವಾದದ್ದು. ಅವ್ರಿಗೆ ನಮ್ಮ ಮೈಥಾಲಜಿ ಅರ್ಥ ಆಗೋಲ್ಲ ಅಂತ. ನೀವು ಮಾಡೋಂಥ ಕೆಟ್ಟ ಅಂಗಚೇಷ್ಟೆಗಳು ತಾನೇ ಅವ್ರಿಗೆ ಅರ್ಥ ಆಗತ್ಯಾ?
ನೀವು ಬೆತ್ತಲೆ ನಿಂತರೆ ಅವ್ರಿಗೆ ಇನ್ನೂ ಪರಮಾರ್ಥ ಗೊತ್ತಾಗುತ್ತೆ ಅಂತ ನಾನು ನಿರ್ದಯವಾಗಿ ಹೇಳಿದ್ದೀನಿ ಮಾತುಗಳನ್ನು. ಐ ಡೋಂಟ್ ಸ್ಪೇರ್ ಎನಿ ವರ್ಡ್, ಎಲ್ಲ ಹೇಳಬೇಕಾದದಷ್ಟು ಹೇಳೇ ಬಿಡ್ತೀನಿ. ಇಂದು ಬೆಳಗ್ಗೆ ಯಾವುದೋ ಒಂದು ಮಹಾಕಾವ್ಯಗಳನ್ನು ಕುರಿತಾದ ಒಂದು ಸೆಮಿನಾರ್ ಮಾಡಬೇಕು ಆಷಾಢ ಮಾಸದಲ್ಲಿ ಅಂತ, ಅದಕ್ಕೊಂದು ಪೂರ್ವಭಾವಿಯಾದ ವಿಚಾರ ಸಮಾಲೋಚನೆ ಇತ್ತು. ಅಲ್ಲಿ ಒಬ್ಬ ಮಹಾಮಹಿಳೆ, ಇಲ್ಲ ಕ್ರೈಸ್ತರು ಬರೆದ ಕಾವ್ಯವನ್ನು ಮುಸ್ಲಿಮರು ಬರೆದ ಕಾವ್ಯವನ್ನು ತಗೊಳ್ತೀವ, ಆ ಬರೆದಂಥ ಕಾವ್ಯಗಳನ್ನು ಮಾತಾಡೋಕ್ಕೆ ಮುಸ್ಲಿಮರು ಕ್ರೈಸ್ತರು ಇರ್ತಾರಾ ಅಂತ. ನಾನು ಹೇಳಿದೆ, ಸಿದ್ದರಾಮಯ್ಯನವರು ಮಂತ್ರಿಮಂಡಲ ಪರಿಷತ್ತ ಕ್ಯಾಬಿನೆಟ್ನ ಡಿಸೈಡ್ ಮಾಡೋಕೆ ಕೂತಿರೋದು, ವಿದ್ವಾಂಸರು ಮಹಾಕಾವ್ಯಗಳನ್ನು ಕುರಿತಾ ಮಾಡೋದು. ಮಹಾಕಾವ್ಯ ಯಾವ ಭಾಷೆಯಲ್ಲಿದ್ದರೆ ಯಾವ ಮತದಲ್ಲಿದ್ದರೆ ತಗೋತೀವಿ, ಅದನ್ನು ಕುರಿತು ಮಾತಾಡೋಕ್ಕೆ ಒಳ್ಳೆ ವಿದ್ವಾಂಸರು ಎಲ್ಲಿದ್ದರೂ ತಗೋತೀವಿ ಅಷ್ಟೇ. ಇದರೊಳಗೆಲ್ಲ ರಿಸರ್ವೇಷನ್ಗಳು ಇಲ್ಲ ಅಂತಂದೆ. ಅಂದರೆ ದಾಕ್ಷಿಣ್ಯ ಮಾಡಿ ಏನು ಪ್ರಯೋಜನವಾಗೋದಿಲ್ಲ, ಬಿಡಿಯಕ್ಕೆ ಬಸರಾದರೆ ಹೆರೋದಿಕ್ಕೆ ಊರಲ್ಲಿ ಜಾಗವಿಲ್ಲ ಅಂತ ಆಗುತ್ತೆ. ಇದು ಅವಿವೇಕ. ಹಾಗಾಗಿ ನಾವು ಸ್ಪಷ್ಟವಾಗಿ ಕಂಡುಕೊಂಡಾಗ ನಮ್ಮ ಕಲೆಯನ್ನು ಜನಮಾನಸಕ್ಕೆ ಮುಟ್ಟಿಸೋದಕ್ಕೆ ಅಧಿದೈವದ ಕಥೆಗಳನ್ನೇ ತೆಗೆದುಕೊಳ್ಳಬೇಕು. ಆ ಸಂಕೇತ ಪ್ರಪಂಚವನ್ನು ಚಿತ್ತಾಕರ್ಷಕವಾಗಿ ನಿರೂಪಣೆ ಮಾಡೋಕ್ಕೆ ಈ ಮಾಧ್ಯಮದಲ್ಲಿಯೇ ಸಾಧ್ಯವಿದೆ. ನಮ್ಮ ಅಭಿಜಾತ ಕಲೆಗಳ ಧಾತುವೇ ಅದಾಗಿದೆ. ಅದರಿಂದ ಗಣಪತಿಯ ಈ ಎಲ್ಲ ಕಥೆಗಳು ನಮಗೆ ತುಂಬ ಉಪಾದೇಯವಾಗುತ್ತದೆ. ಅವನ್ನೆಲ್ಲ ಆ ಒಂದು ಆಹಾರ್ಯ ಸತ್ಯ ಅಂತ, ಅಲಂಕಾರ ಸತ್ಯ, ಟ್ರೂತ್ ಆಫ್ ಎಂಬಲಿಷ್ಮೆಂಟ್ ಅಂತ ತೆಗೆದುಕೊಳ್ಬೇಕು. ಪರಮತತ್ವವನ್ನು ಹೃದಯಾವರ್ಜಕವಾದ ರೀತಿಯಲ್ಲಿ ಮಾಡುವ ಪ್ರಯತ್ನ ಅಂತನ್ನುವುದು ನಮಗೆ ಗೊತ್ತಾಗುತ್ತದೆ. ಹಾಗಲ್ವಾದರೆ ಪರಮಾತ್ಮ ಕೃಷ್ಣ ಅವನಿಗೆ ಲೋಕಾಪವಾದ ಬರುವುದು ಅಂತಂದರೆ ಏನು? ಮತ್ತೆ ಲೋಕಾಪವಾದ ಬರುತ್ತದೆ ಅಂತ ಅನ್ನೋದಕ್ಕೆ ಎಷ್ಟೆಲ್ಲ ಒದ್ದಾಟಗಳು ಮಾಡಿಕೊಳ್ಳೋದು ಅಂತಂದರೆ ಏನು? ಅದೊಂದು ಲೀಲೆ ಅಂತ ನಾವು ತೆಗೆದುಕೊಳ್ಳದಿದ್ದರೆ ಆಗುವಂಥದ್ದೇ ಅಲ್ಲ. ಆ ಬಗೆಗೆ ತುಂಬ ಒಳ್ಳೆಯ ಕೆಲವು ಉದ್ಬೋಧಕವಾದಂಥ ಚಿಂತನೆಯನ್ನು ಕೂಡ ಕೆಲವರು ನಡೆಸಿದ್ದಾರೆ. ಅದು ಖಗೋಳಶಾಸ್ತ್ರೀಯವಾದಂಥ ಮೀಮಾಂಸೆಯನ್ನೆಲ್ಲ ಮಾಡಿದ್ದಾರೆ. ಅಂಥದ್ದನ್ನು ನಾವು ಒಂದು ಸ್ವಲ್ಪ ಗಮನಿಸೋಣ. ಅವರು ಏನಂತ ಹೇಳ್ತಾರೆ, ತಿರುಮಲ ರಾಮಚಂದ್ರ ಅವರು ಬಹಳ ಸೊಗಸಾಗಿರುವ ಖಗೋಳಶಾಸ್ತ್ರೀಯ ಸಂಶೋಧನೆಯನ್ನೇ ಮಾಡಿದ್ದಾರೆ. ಹೆಚ್ಚಿನ ಆಸಕ್ತರು ಅವರ ಮೂಲ ಲೇಖನವನ್ನೇ ನೋಡ್ಬೋದು. ಅವರಿಗೆ ಒಳ್ಳೆ ಜ್ಯೋತಿಷಾಸ್ತ್ರಾದಿಗಳಲ್ಲಿ ಪರಿಣತಿ ಇತ್ತು. ಆಯುರ್ವೇದಾದಿಗಳನ್ನು ಅನೇಕವನ್ನು ಬಲ್ಲವರಾಗಿದ್ದರು. ಗಣಪತಿ ಮತ್ತು ಉಡುಗಣಪತಿ ಅಂತ ಆ ಒಂದು ಲೇಖನ, ಗಣಪತಿ ಮರಿಯು ಉಡುಗಣಪತಿ ಅಂತ. ಉಡುಗಣಪತಿ ಅಂದರೆ ಚಂದ್ರ, ಉಡು ಅಂದರೆ ನಕ್ಷತ್ರ, ಉಡುಗಣ ಅಂದರೆ ನಕ್ಷತ್ರ ಸಮೂಹ, ಅದರ ಪತಿಯಾದ ಚಂದ್ರ ಅಂತ. ಅದನ್ನು ಇಟ್ಕೊಂಡು ಈ ಖಗೋಳಶಾಸ್ತ್ರೀಯವಾದ ಎಷ್ಟೆಷ್ಟೋ ಅಂಶಗಳು ನಮ್ಮ ಪುರಾಣ ಕಥೆಗಳಲ್ಲಿ ಬಂದಿವೆ ಅಂತ ತೋರಿಸ್ತಾರೆ. ಉದಾಹರಣೆಗೆ ನಿನ್ನೆಯೇ ನಾನು ಶ್ರಾವಣ ಪೂರ್ಣಿಮೆಯ ಬಗ್ಗೆ ಹೇಳುವಾಗ, ಶ್ರವಣ ನಕ್ಷತ್ರ 3 ನಕ್ಷತ್ರಗಳ ಒಂದು ಪುಂಜ, ಅದು ಹೇಗೆ ಶ್ರವಣಾಕೃತಿಯಲ್ಲಿ ಕರ್ಣಾಕೃತಿಯಲ್ಲಿ ಕಿವಿಯಂತೆ ಕಾಣಿಸುತ್ತದೆ, ಇದನ್ನೆಲ್ಲ ಹೇಳಿದ್ರಲ್ಲ. ಹಾಗೆ ಅಲ್ಲಿ ಅವರು ವಿವರಗಳನ್ನು ಕೊಡ್ತಾರೆ. ಆ ಇಡೀ ಸ್ಯಾಮಂತಕೋಪಾಖ್ಯಾನ ಆ ಬಗೆಯ ಒಂದು ಅಸ್ಟ್ರೋಫಿಸಿಕ್ಸ್ ಖಭೌತ ಶಾಸ್ತ್ರೀಯವಾದ ತತ್ವ ಅಂತ. ಸೂರ್ಯ ಸಿಂಹರಾಶಿಯಲ್ಲಿದ್ದಾಗ, ಸಿಂಹಮಾಸಕ್ಕೆ ಆ ಹೆಸರು ಬರ್ತದೆ ಸಿಂಹಮಾಸ ಅಂತ. ಸಿಂಹರಾಶಿಯಲ್ಲಿದ್ದಾಗ ಹೆಚ್ಚು ಕಡಿಮೆ ಭಾದ್ರಪದ ಮಾಸ ಸಿಂಹಮಾಸ ಒಟ್ಟು ಸೇರುತ್ತದೆ. ಆಗ ಗಣಪತಿಯ ಹಬ್ಬ ಬರುವಂಥದ್ದು. ಆಗ ಜಾಂಬವಂತ ಸ್ಯಮಂತಕ ಮಣಿಯನ್ನು ತೆಗೆದುಕೊಂಡು ಹೋಗಿದ್ದ. ಜಾಂಬವಂತ ಕರಡಿಗಳ ನಾಯಕ, ವೃಕ್ಷರಾಜ. ವೃಕ್ಷ ಅಂದರೆ ನಕ್ಷತ್ರ, ವೃಕ್ಷರಾಜ ಅಂದರೆ ಸಪ್ತರ್ಷಿ ಮಂಡಲ ಅಂತ. ಸೂರ್ಯ ಸಾಕ್ಷಾತ್ತಾಗಿ ಸೂರ್ಯನಾರಾಯಣ ಕೃಷ್ಣ. ನಮಗೆ ಗೊತ್ತಿರುವಂತೆ ದ್ವಾದಶಾದಿತ್ಯರಲ್ಲಿ ದ್ವಾದಶ ಆದಿತ್ಯ, 12ನೇ ಆದಿತ್ಯನಿಗೆ ವಿಷ್ಣು ಅಂತಲೇ ನಾವು ಹೇಳ್ತೀವಿ. ಇದಂ ವಿಷ್ಣುರ್ ವಿಚಕ್ರಮೇತ್ರೇ ಧಾನಿದದೇ ಪದಂ ಇತ್ಯಾದಿಯಾಗಿ ಗೊತ್ತಾಗುತ್ತದೆ. ಹಾಗೆ ಸಪ್ತರ್ಷಿ ಮಂಡಲದ ಮೇಲೆ ಇರತಕ್ಕಂಥ ಸೂರ್ಯ ಅವನು ಕೃಷ್ಣ. ಅವನಿಗೆ ಸಪ್ತರ್ಷಿ ಮಂಡಲ ವೃಕ್ಷಕ್ಕೆ, ವೃಕ್ಷರಾಜನಿಗೆ ಸಂಬಂಧಪಟ್ಟಂಥದ್ದು ಗಣಪತಿಯ ಕಥೆ. ಆರ್ದ್ರ ನಕ್ಷತ್ರ ರುದ್ರದೇವತಾಕವಾದ ನಕ್ಷತ್ರ, ಗಣಪತಿಗೂ ಸಂಕೇತ. ಅದು ವೃಷಭ ರಾಶಿಯಲ್ಲಿ ಮೊದಲು ಸೇರಿತ್ತು. ವೃಷಭ ರಾಶಿಗೆ ಆ ನಕ್ಷತ್ರ ಪುಂಜ ಬಂದು ಸೇರ್ತಾ ಇತ್ತು. ನಕ್ಷತ್ರಗಳ ಪುಂಜಗಳ ಪೊಸಿಷನ್ನೂ ವ್ಯತ್ಯಾಸ ಆಗುತ್ತಾ ಬರ್ತದೆ, ಧ್ರುವನೇ ವ್ಯತ್ಯಾಸ ಆಗುತ್ತೆ ಅಂತ ನಮಗೆ ಇವತ್ತು ಖಗೋಳಶಾಸ್ತ್ರದಲ್ಲಿ ಗೊತ್ತಿದೆ. ಹೀಗಾಗಿ 2 ನಕ್ಷತ್ರಗಳು ಸೇರಿಕೊಂಡಂತೆ, ನಕ್ಷತ್ರ ಪುಂಜಗಳು ಸೇರಿಕೊಂಡಂತೆ ಒಂದು ರಾಶಿ. 27 ನಕ್ಷತ್ರಗಳು 12 ರಾಶಿ ಆಗಬೇಕು ಅಂದರೆ 2 ಅಂತ ಬರ್ತದೆ. ಉದಾಹರಣೆಗೆ ಮೇಷರಾಶಿ ಆಗಬೇಕು ಅಂತಂದರೆ ಅಶ್ವಿನಿ ಭರಣಿ 8 ಪಾದಗಳು, ಕೃತ್ತಿಕಾದ 1 ಪಾದ ಸೇರಿಕೊಂಡು ಆಗಬೇಕು ಅಂತ. ಹೀಗೆ ಆರ್ದ್ರ ನಕ್ಷತ್ರ ಪುಂಜ ಮುಂಚೆ ವೃಷಭ ರಾಶಿಯಲ್ಲಿ ಸೇರಿತ್ತು. ಆಮೇಲೆ ಅದು ಮಿಥುನ ರಾಶಿಗೆ ಬಂತು. ರೋಹಿಣಿ, ಮೃಗಶಿರ, ಆರ್ದ್ರ ಈ ಎಲ್ಲ ನಕ್ಷತ್ರ ಪುಂಜಗಳ ಪ್ರಾಂತವನ್ನು ಗಜವೀಥಿ ಅಂತ ನಮ್ಮ ಜ್ಯೋತಿಷಾಸ್ತ್ರದಲ್ಲಿ ಹೇಳ್ತಾರೆ.
ಇಲ್ಲಿ ಆರ್ದ್ರ ನಕ್ಷತ್ರ ಪುಂಜವನ್ನು ತೆಗೆದದ್ದೇ ಗಜಾಸುರ ಸಂಹಾರವಾದದ್ದು ಅಂತ. ಭಾದ್ರಪದ ಶುಕ್ಲ ಚತುರ್ಥಿಯ ದಿವಸ ಆಕಾಶದಲ್ಲಿ ಸೂರ್ಯೋದಯಕ್ಕೆ ಮೊದಲು ಆನೆಯ ಆಕಾರ ಮತ್ತು ಇಲಿಯ ಆಕಾರವನ್ನು ಹೋಲುವಂಥ ನಕ್ಷತ್ರ ಪುಂಜಗಳು ಕಾಣಿಸಿಕೊಳ್ಳುತ್ತವೆ ಆಕಾಶದಲ್ಲಿ. ಇದು ಸೂರ್ಯಾಸ್ತದ ಬಳಿಕ ಕೂಡ ಪೂರ್ವ ದಿಕ್ಕಿನಲ್ಲಿ ತೋರ್ಕೊಳ್ಳುತ್ತೆ. ಇದು ಮತ್ತೆ ಫಾಲ್ಗುಣ ಚತುರ್ಥಿಯಲ್ಲೂ ಕೂಡ ಪುನರುಕ್ತವಾಗುತ್ತದೆ ಅಂತ ಹೇಳ್ತಾರೆ. ಇದನ್ನೆಲ್ಲವನ್ನು ಗಮನಿಸಿಕೊಂಡು ಈ ಗಣಪತಿಯ ಸ್ಯಾಮಂತಕ ಕಥೆ ಬಂದಿದೆ ಅಂತ ಅವರು ಹೇಳ್ತಾರೆ. ಇದರ ಸಾಧ್ಯಾಸಾಧ್ಯತೆ ಸತ್ಯಾಸತ್ಯತೆಗಳು ಏನೇ ಇದ್ದರೂ ಒಂದಂತೂ ನಿಜ, ಖಗೋಳಶಾಸ್ತ್ರೀಯವಾಗಿ ಮತ್ತು ಭೌತವಾಗಿ ಭೂಮಿಯ ಸಂಬಂಧವಾಗಿ ಭೌಮವಾಗಿ ಬೇಕಾದಷ್ಟು ರೀತಿಯಿಂದ ಗಣಪತಿಯ ವಿವರಣೆಯನ್ನು ಕೊಡೋಕ್ಕೆ ಹೋಗಿದ್ದಾರೆ ಅನ್ನೋದು ಸತ್ಯ. ಮತ್ತು ಒಂದು ಕಾಲದಲ್ಲಿ ಭಾರತದಲ್ಲಿ ಗಾಣಪತರು ತುಂಬ ವ್ಯಾಪಕವಾಗಿದ್ದದ್ದು ನಮ್ಮ ಮಹಾರಾಷ್ಟ್ರ ಪ್ರಾಂತದಲ್ಲಿ. ಹಾಗಾಗಿ ಮಹಾರಾಷ್ಟ್ರ ಪ್ರಾಂತದಲ್ಲಿ ತುಂಬ ಪ್ರಾಚೀನವಾದ 8 ಗಣಪತಿಯ ಕ್ಷೇತ್ರಗಳು ಉಂಟು. ಎಲ್ಲವೂ ಕೂಡ ಅತ್ಯಂತ ಪ್ರಾಚೀನವಾದ ಉದ್ಭವ ಮೂರ್ತಿಗಳಾಗಿವೆ. ಅಂದರೆ ಕಲ್ಲೇ ಆಕಾರ ತಳೆದಿರತಕ್ಕಂಥದ್ದು, ಕಲ್ಲಿನಲ್ಲಿ ಆಕಾರವನ್ನು ನಾವು ಹುಡುಕೊಳ್ತಕ್ಕಂಥದ್ದು, ಆ ಬಗೆಯಲ್ಲಿರ್ತಕ್ಕಂಥದ್ದು. ಮಹಾರಾಷ್ಟ್ರದಲ್ಲಿದ್ದಷ್ಟು ಗಣಪತಿ ಆರಾಧನೆ ಇನ್ನೆಲ್ಲಿಯೂ ಇಲ್ಲ. ಮತ್ತು ಅದು ಸ್ವಲ್ಪ ಕೊಂಕಣದ ಮೂಲಕವಾಗಿ ನಮ್ಮ ಕರಾವಳಿಗೂ ಬಂದಿದೆ. ಯಕ್ಷಾರಾಧನೆಗೂ ಗಣಪತಿ ಆರಾಧನೆಗೂ ತುಂಬ ನಿಕಟವಾದ ಸಂಬಂಧ ಉಂಟು. ಶಿವ ಯಕ್ಷರಾಜನಾದ ಕುಬೇರನ ಸ್ವಾಮಿ, ಯಕ್ಷಾಧಿಪ ಅವನ ಬುಡದಲ್ಲಿಯೇ ಇರ್ತಾನೆ. ಕಾಳಿದಾಸಾದಿಗಳು ಮೇಘದೂತದಲ್ಲಿ ಕಾಣಿಸ್ತಾರಲ್ಲ, ಆ ಗಂತವ್ಯಾತೆ ವಸತಿರಲಕ ನಾಮ ಯಕ್ಷೇಶ್ವರಾಣ ಬಾಹ್ಯೋದ್ಯಾನ ಸ್ಥಿತ ಹರಶಿರಶ್ಚಂದ್ರಿಕಾ ಧೌತ ಹರ್ಮ್ಯಾ ಅಂತೆಲ್ಲ. ಹಾಗೆ ಯಕ್ಷರು ಕುಬ್ಜರಾದವರು, ಅವರು ಹೊಟ್ಟೆ ಡುಬ್ಬ ಆಕಾರ ಗಿಡ್ಡ ಅನ್ನುವಂತೆ ಇದ್ದವರು ವಾಮನ ರೂಪಿಗಳಾದಂಥವರು. ಯಕ್ಷಾರಾಧನೆಯಲ್ಲಿ ಗಣಪತಿ ಬಂದದ್ದು. ಪರಿವಾರ ದೇವತೆಯಾದವನು ಪ್ರಧಾನ ದೇವತೆಯೂ ಆದ. ನಮ್ಮಲ್ಲಿ ಎಲ್ಲ ದೇವತೆಯನ್ನು ಪರಬ್ರಹ್ಮ ಸ್ವರೂಪ ಅಂತ ಮಾಡಿಕೊಳ್ತೀವಿ. ಯಾಕೆಂದರೆ ತತ್ಕಾಲದಲ್ಲಿ ಆ ಆರಾಧನಾ ಕಾಲದಲ್ಲಿ ಅದು ದೊಡ್ಡದು ಅಂತ ಭಾವಿಸಿಕೊಳ್ಬೇಕು, ಇಲ್ಲದೇ ಇದ್ದರೆ ಆಗುವಂಥದ್ದಲ್ಲ ಅಂತ. ಉಪಾಸ್ಯ ದೇವತೆಯನ್ನು ಬ್ರಹ್ಮಸ್ವರೂಪಿ ಅಂತ ಧ್ಯಾನ ಮಾಡದೇ ಇದ್ದರೆ ಇದನ್ನು ಎಲ್ಲ ಸಂಪ್ರದಾಯದವರು ಅಂತರ್ಗತ ಪರಮಾತ್ಮ ಅನ್ನೋ ರೂಪದಲ್ಲಿ ಮಾಡ್ತಾರೆ. ಹೀಗಾಗಿ ಎಲ್ಲರಲ್ಲಿಯೂ ಕೂಡ ಉಪಾಸ್ಯ ದೇವತೆನ ಆ ಹೊತ್ತಿಗೆ ದೊಡ್ಡದು ಅಂತ ಭಾವಿಸಿಕೊಳ್ಳಬೇಕು. ಹಾಗೆ ಮಾಡುವಾಗ ಗಣಪತಿ ದೊಡ್ಡ ಪರಬ್ರಹ್ಮ ತತ್ವ ಅನ್ನುವುದು ಗಣಪತಿ ಅಥರ್ವ ಶೀರ್ಷಾದಿಗಳಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತದೆ. ಆಮೇಲೆ ಈ ಗಾಣಪತರು ಎಲ್ಲರಲ್ಲೂ ಹೇಗೆ ಕೌಲ ವಾಮ ದಕ್ಷಿಣ ಸಮಯ ಇತ್ಯಾದಿ ಪ್ರಭೇದಗಳು ಉಂಟಲ್ಲ, ಎಡ ಬಲ ಅಂತ ವಾಮಾಚಾರ ಅಂತ ಕೆಲವೊಂದು ಕುತ್ಸಿತ ಅಂತ ನಾವು ಭಾವಿಸುವ ಆಚಾರಗಳಾಗುತ್ತವೆ. ನಾನು ಹಿಂದೆಯೇ ಅದರ ಬಗೆಗೆ ಹೇಳಿದ್ದೆ. ಕೆಲವೊಬ್ಬರು ಎಲ್ಲವನ್ನೂ ದಿವ್ಯ ಅಂತ ಭಾವಿಸಿ ಸಮನ್ವಯ ಮಾಡಿಕೊಳ್ಳೋಕ್ಕೆ ನೋಡ್ತಾರೆ, ಅದು ದಕ್ಷಿಣಾಚಾರ. ಅತ್ಯಂತ ಹೀನವೂ ನಿಕೃಷ್ಟವೂ ಆದದ್ದನ್ನು ಸಂಕೋಚ ಇಲ್ಲದೆ ಅನುಭವಿಸಿ ಎಲ್ಲವೂ ಬ್ರಹ್ಮ ಅಂತ ಅಂದುಕೊಳ್ತೀವಿ ಅಂತ ಮತ್ತೊಂದು ದಾರಿ. ಎಲ್ಲವೂ ಭೂಮ ಭವ್ಯ ಅಂತ ಅಂದುಕೊಳ್ತೀವಿ ಅಂತ ಇನ್ನೊಂದು. ಅತ್ಯಂತ ನಿಕೃಷ್ಟವನ್ನು ಅನುಭವಿಸಿ ಅದು ನಿಕೃಷ್ಟವಲ್ಲ ಅಂತ ನಾವು ಮೈಚಳಿ ಬಿಟ್ಕೋತೀವಿ ಅಂತ ಒಂದು ದಾರಿ. ಹೀಗೆ ಎರಡೂ ದಾರಿಗಳು ಇರುತ್ತವೆ. ಅದು ಸಾಧಕರ ಯೋಗ್ಯತೆ ಶಕ್ತಿಗಳಿಗೆ ಸಂಬಂಧಪಟ್ಟದ್ದು. ಇದು ಸ್ವಲ್ಪ ಸುಸಂಸ್ಕೃತರ ದಾರಿ, ಅದು ಅಸಂಸ್ಕೃತರ ದಾರಿ ಅಲ್ಲ, ಅದು ಸಂಸ್ಕೃತೇತರರ ದಾರಿ ಅಂತ ಅನ್ನಬೇಕು. ಹೀಗಾಗಿ ಅದೊಂದು ಬೇರೆ ರೀತಿಯಾದಂಥ ಲಕ್ಷಣ. ಹಾಗೆ ಮಾಡಿಕೊಂಡಾಗ ಅವರು ಗುರುವಿನ ಉಚ್ಚಿಷ್ಟ ಭಕ್ಷಣ ಮೊದಲಾದದ್ದು ಎಲ್ಲ ಇತ್ತು. ಅದು ಗಾಣಪತರ ವಾಮಾಚಾರ. ಅದು ಕಡೆಗೆ ಕಾಲಕ್ರಮೇಣ ಕಳಚಿಸಿದ್ರು, ಅದಕ್ಕೆ ಶಂಕರವರು ಕಾರಣರಾದರು ಅಂತೆಲ್ಲ ಹೇಳ್ತಾರೆ. ಒಟ್ಟಿನಲ್ಲಿ ಇವನ್ನೆಲ್ಲ ಗಮನಿಸಿದರೆ ಗಣಪತಿಯನ್ನು ಒಂದು ಪರಿವಾರ ದೇವತೆಯಾಗಿ, ಒಂದು ಯಕ್ಷನಾಗಿ, ಭೂಸ್ಥಾನೀಯ ದೇವತೆಯಾಗಿ, ವಾಕ್ತತ್ವ ಸ್ವರೂಪಿಯಾಗಿ, ಶಿವಪುತ್ರನಾಗಿ, ಪರಬ್ರಹ್ಮವೂ ಆಗಿ ಕಂಡಿರುವಂಥದ್ದು ಗೊತ್ತಾಗುತ್ತೆ. ಇದು ಎಲ್ಲ ದೇವತಾ ತತ್ವಗಳಿಗೂ ಸತ್ಯವೇ ಆದಂಥ ಅನ್ವಯ ಅಂತ ತಿಳಿಯುತ್ತದೆ. ಗಣಪತಿಯನ್ನು ಸಂಗೀತಕ್ಕೆ ಕೂಡ ಕೊಡುಗೆಯನ್ನು ಕೊಟ್ಟಿದ್ದಾನೆ ಅಂತ ಹೇಳ್ತಾರೆ. ಗಾನ ಗೌರಿ ಗಣಪತಿ ಅಂತ ಗಣಪತಿಯ ವಿಶೇಷತೆ. ವಿನಾಯಕ ಅನ್ನೋದಕ್ಕೆ ವೀಣಾಂ ನಾಯಕ ಮರುದ್ಗಣಪತಿ ಅಂತ. ಮರುದ್ಗಣಗಳು 49 ಯಾವುದಿವೆ ಅವೆಲ್ಲವೂ ಶಿವಗಣ ಸೇರಿರತಕ್ಕಂಥದ್ದು, ಅವುಗಳ ಪತಿಯಾಗಿದ್ದಾನೆ ಅಂತ ಪ್ರಾಣಸ್ವರೂಪಿ ಗಣಪತಿ ಅಂತಲೇ ಕೂಡ ಹೇಳ್ತಾರೆ. ಹಾಗಾಗಿ ಪ್ರಾಣಾಪಾನಗಳ ಸಂಘರ್ಷದಿಂದಲೇ ಶಬ್ದ ನಾದ ಉತ್ಪತ್ತಿಯಾಗುವುದು. ಆ ದೃಷ್ಟಿಯಿಂದಲೂ ಆತ ವಾಕ್ತತ್ವದ ದೇವರು ಅಂತ ಹೇಳ್ತಾರೆ. ಅವನ ಸೊಂಡಲೇ ವಾಕ್ತತ್ವದ ವಾಯುವಿನ ಸಂಕೇತ ಅಂತ ಕೂಡ ನಾವು ನೋಡ್ತೀವಿ. ಮತ್ತು ಚತುರ್ಯುಗಗಳಿಗೆ ಗಣಪತಿ ಬೇರೆ ಬೇರೆ ರೂಪದಲ್ಲಿ ಕಾಣಿಸ್ಕೊಳ್ತಾನೆ. ಕೃತಯುಗದಲ್ಲಿ ಅಷ್ಟಬಾಹು, ತ್ರೇತಾಯುಗದಲ್ಲಿ ಷಡ್ಬಾಹು, ದ್ವಾಪರದಲ್ಲಿ ಚತುರ್ಬಾಹು, ಕಲಿಯುಗದಲ್ಲಿ ದ್ವಿಬಾಹು ಅಂತ ಕೂಡ ಹೇಳ್ತಾರೆ.
ಒಂದೊಂದು ಯುಗಕ್ಕೂ ಆತನಿಗೆ ಬೇರೆ ಬೇರೆ ವಾಹನಗಳು ಉಂಟು ಅಂತ. ಗಣೇಶನಿಗೆ ಮಯೂರ ವಾಹನವೂ ಉಂಟು. ಸಿಂಹವಾಹನ, ಮಯೂರ ವಾಹನ, ಅಶ್ವವಾಹನ, ಆಖುವಾಹನ, ಇಲಿಯ ವಾಹನ, ಹೀಗೆಲ್ಲ ಹೇಳ್ತಾ ಬರ್ತಾರೆ. ಈ ಮಯೂರ ವಾಹನದ ಗಣಪತಿಯನ್ನೇ ಇಟ್ಕೊಂಡು ಮೋರೋಪಂಥ ಅಂತ ಅವನು ಕರೀತಾರೆ. ಮಯೂರ ಪಂಥ, ಮಯೂರದ ಆಸಾದಿ, ಮಯೂರವನ್ನ ಸಾಧನ, ಕೂತ್ಕೊಂಡವನು, ಸಾದಿನ್ ಕೂತಿರುವವನು ಅಂತ. ಹಾಗಾಗಿ ಗಣಪತಿ ಬಪ್ಪ ಮೋರ್ಯ ಅಂತ ಹೇಳ್ತಾರೆ ಅಂತ. ಆ ಮೋರ್ಯಕ್ಕೆ ಈ ಮಯೂರಕ್ಕೆ ಈ ಥರ ಸಂಬಂಧ ಇದೆ ಅಂತ ಮಹಾರಾಷ್ಟ್ರದ ಕಡೆಯ ವಿದ್ವಾಂಸರುಗಳು ಹೇಳ್ತಾರೆ. ಈ ವ್ರಾತ್ಯ ಹೋಮವೇ ಗಣಹೋಮವಾಗಿ ಬದಲಾಯಿತು ಅಂತ ಆಗಮಿಕರು ಹೇಳ್ತಾರೆ. ವ್ರಾತ್ಯ ಹೋಮ ಅಂತಂದರೆ ಒಂದು ಶುದ್ಧೀಕರಣದ ಹೋಮ ಅಂತ. ಯಾರಾದರೂ ಪತಿತರಾದರೆ ಆ ಪಾತಿಥ್ಯದಿಂದ ಅವ್ರನ್ನ ಮತ್ತೆ ಕರ್ಕೊಂಡು ಬರೋಕ್ಕೆ ಮಾಡುವ ಹೋಮಗಳಲ್ಲಿ ಒಂದು ವ್ರಾತ್ಯ ಹೋಮ ಅಂತ. ವ್ರಾತ ಪತೆಯೇ ನಮಃ ಅಂತ ನಾವು ರುದ್ರದಲ್ಲಿ ಕೇಳ್ತೀವಿ ಶಿವನ ಸ್ತುತಿಯನ್ನು. ವ್ರಾತ ಅಂದರೆ ಸಮೂಹ ಅಂತ. ಇನ್ನೊಂದು ಇಂಗ್ಲೀಷ್ನಲ್ಲಿ ಯಾವುದನ್ನು ಮೆಂಡಿಕ್ಯಾಂಟ್ಸ್ ಅಂತಾರೆ, ಆ ರೀತಿ ಅವಧೂತರ ಒಂದು ಸಮೂಹ ಅಂತ. ಶಿವಗಣಗಳು ವಿಲಕ್ಷಣವಾಗಿರ್ತಾರೆ, ಪಿಶಾಚೋನ್ಮತ್ತ ಬಾಲವತ್ತು ಇರ್ತಕ್ಕಂಥವ್ರು. ಆ ಗಣಗಳಿಗೆ ಪತಿಯಾಗಿರ್ತಕ್ಕಂಥವನು ವ್ರಾತಪತಿ, ಅವನ ಹೋಮ ಆಗುತ್ತದೆ ಅಂತ. ಹಾಗೆ ಗಣಹೋಮ ಅಥವಾ ಗಣಪತಿ ಹೋಮ ಅಂತ ಬಂದದ್ದು ಆ ಬಗೆಯಲ್ಲಿ ಅಂತನ್ನುವುದನ್ನು ಕೂಡ ಹೇಳ್ತಾರೆ. ಆಮೇಲೆ ನಾವು ನೋಡುವಂಥದ್ದು ಗಣಪತಿಯನ್ನ ಚತ್ವಾರಶೃಂಗಾಸ್ತ್ರಯೋಸ್ಯ ಪಾದ ಈ ಮಂತ್ರಕ್ಕೂ ಸಮೀಕರಣ ಮಾಡಿದ್ದಾರೆ. ಒಂದು ಪುಸ್ತಕದಲ್ಲಂತೂ 27 ಬಗೆಯಲ್ಲಿ ಈ ಮಂತ್ರಕ್ಕೆ ಅರ್ಥ ಮಾಡಿರುವುದು ಉಂಟು. ಹೀಗೆಲ್ಲ ಮಾಡ್ತಾ ಗಣಪತಿಯನ್ನು ಈ ಎಲ್ಲ ರೀತಿಯಲ್ಲಿ ಕೂಡ ಖಂಡಿಸುವಂಥದ್ದು ಆಗಿದೆ. ಮತ್ತೆ ಒಂದು ಸ್ವಾರಸ್ಯ, ವಿದ್ಯಾಗಣಪತಿ ಗಣಪತಿ ಅಂತ ಅನ್ನೋದಕ್ಕೆ ಉಪಕರ್ಮ ಯಾವುದಿದೆ ಸಾಮವೇದದ್ದು, ಅದಾದ ತಕ್ಷಣವೇ ಅವನ ಹಬ್ಬ. ಹಸ್ತ ನಕ್ಷತ್ರದಲ್ಲಿ ನೆನ್ನೆಯೇ ನಾವು ನೋಡಿದಂತೆ ತೃತೀಯ ದಿವಸ, ಭಾದ್ರಪದ ಶುಕ್ಲ ತೃತೀಯ ದಿವಸ ಉಪಕರ್ಮ ಸಾಮವೇದಿಗಳಿಗೆ. ಅದಾದ ಮೇಲೆ ಬರ್ತಕ್ಕಂಥವನು ಇವನು ಸಾಮಜ ವದನ. ಆ ಕಾರಣದಿಂದ ಗಣಪತಿ ಗಜಮುಖ, ಸಾಮಜ ಮುಖನಾಗಿದ್ದಾನೆ. ಸಾಮಜ ಅಂತಂದರೆ ಬ್ರಹ್ಮ ಸಾಮಗಾನ ಮಾಡುವಾಗ 4 ಮುಖಗಳಿಂದಲೂ 2 ಆನೆಗಳು ಹೊರಟು ಬಂದವು. ಅವು ಅಷ್ಟ ದಿಗ್ಗಜಗಳು ಆದವು ಅಂತೆಲ್ಲ ಪುರಾಣ ಕಥೆ ಉಂಟು. ಮಾತಂಗಲೀಲಾ ಅಂತ ಒಂದು ಕೇರಳದ ಕಡೆಯೇ ಗ್ರಂಥ ಉಂಟು, ಅದು ಗಜಶಾಸ್ತ್ರ ಸಂಬಂಧಿಯಾದ ಗ್ರಂಥ, ಅಲ್ಲಿ ಕಂಡು ಬರುತ್ತದೆ. ಪಾಲಕಾಪ್ತಿ ಮುನಿ ಹಸ್ತ್ಯಾಯುರ್ವೇದ ಗ್ರಂಥ ಇದೆ, ಅಲ್ಲಿ ಕೂಡ ಈ ಗಜೋತ್ಪತ್ತಿವಾದ ಉಂಟು. ಇವನ್ನೇ ಸೋಮೇಶ್ವರನ ಮಾನಸೋಲ್ಲಾಸದಲ್ಲಿ ಮತ್ತು ಶಿವತತ್ವರತ್ನಾಕರ ಬಸವಭೂಪಾಲಂದು ಆ ಗ್ರಂಥಗಳಲ್ಲಿ ಕೂಡ ಕಾಣಬಹುದು. ಒಟ್ಟಿನಲ್ಲಿ ತಾತ್ಪರ್ಯತಃ ಹೇಳುವುದಿದ್ರೆ ಸಾಮಕ್ಕೂ ಸಾಮಜಕ್ಕೂ, ಸಾಮಜ ಮುಖನಾದ ಗಣಪತಿಗೂ ಸಂಬಂಧ ಸಾಮವೇದದ ಉಪಕರ್ಮದ ಮರುದಿವಸ. ಹಾಗಾಗಿ ಉಪಾಕೃತ ವೈ ವೇದಾಹ ಅಂತ ಹೇಳುವಂತೆ ವೇದ ಸ್ವರೂಪಿ, ವಾಕ್ ಸ್ವರೂಪಿ ಅಂತ ಕೂಡ ಇವನನ್ನು ಮತ್ತೆ ಹೇಳ್ತಾರೆ. ಮತ್ತೆ ಗಣಪತಿಯನ್ನು ವರಸಿದ್ಧಿ ವಿನಾಯಕ ಅಂತಲೇ ಪೂಜೆ ಮಾಡೋದು. ಅಂದು ವರಸಿದ್ಧಿ ವಿನಾಯಕ ವ್ರತ ಅಂತಲೇ ಹೇಳ್ತಾರೆ. ಆ ಒಂದು ಭಾದ್ರಪದ ಶುಕ್ಲ ಚತುರ್ಥಿ ದಿವಸ ವಿನಾಯಕ ವ್ರತ ಅಂತ ಹೇಳಿದ್ರು ಅದು ವರಸಿದ್ಧಿ ವಿನಾಯಕ ಅಂತಲೇ. ಆ ವರಸಿದ್ಧಿಯಲ್ಲಿ ಸಿದ್ಧಂ ಅನ್ನುವುದು ಗಣಪತಿಯ ಹೆಸರು ಅಂತ. ಅದರಿಂದಲೇ ನಮ್ಮಲ್ಲಿ ಅಕ್ಷರಾಭ್ಯಾಸ ಮಾಡುವಾಗ ಓಂ ನಮಃ, ಓಂ ಸಿದ್ಧಂ ಅಂತೆಲ್ಲ ಬರೆಸ್ತಾರೆ. ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸುವಾಗ ಹರಿಮಾಣದಲ್ಲಿ ಅಕ್ಕಿಯನ್ನು ಹಾಕಿ ಕೈ ಬೆರಳಿನಿಂದಲೋ ಅಥವಾ ಒಂದು ಬಂಗಾರದ ಉಂಗುರದಿಂದಲೋ ಯಾವುದರಿಂದಲೋ, ನಮ್ಮಲ್ಲಿ ಬಂಗಾರ ಬೆಳ್ಳಿ ಎಲ್ಲ ಶ್ರೇಷ್ಠ ಅಂತ ಉಂಟಲ್ಲ ಭಾವನೆ, ಬೆಳ್ಳಿ ತಟ್ಟೆಯಲ್ಲಿ ಅಕ್ಕಿ ತುಂಬಿ ಅದರೊಳಗೆ ಬಂಗಾರದ ಉಂಗುರದಲ್ಲಿ ಬರೆಸ್ತಕ್ಕಂಥದ್ದು. ಸುವರ್ಣದಿಂದ ಒಳ್ಳೆಯ ವರ್ಣಗಳು ಬರಲಿ ಅಂತಿದ್ದಿರಬೇಕು. ಅಲ್ಲಿ ಓಂ ನಮಃ, ಓಂ ನಾರಾಯಣಾಯ ನಮಃ, ಓಂ ಶಿವಾಯ ನಮಃ, ಓಂ ಶಕ್ತಿಯೇ ನಮಃ. ಮಧ್ಯದ ಗ್ಯಾಪ್ ಏನು ಬೇಕಾದರೂ ಇದೆ, ಅದು ನಿಮ್ಮಿಷ್ಟಕ್ಕೆ ಬಂದದ್ದು ಅಂತ ಮಾಡಿದ್ದಾರೆ. ಎಷ್ಟು ಔದಾರ್ಯ ಶಾಸ್ತ್ರಜ್ಞರಿಗೆ. ಓಂ ತತ್ಸದಿತಿ ಬ್ರಹ್ಮವಾಕ್ಯ ಬ್ರಹ್ಮ ನಿರ್ದೇಶಕವಾದಂಥದ್ದು. ಓಂ ತತ್ಸದಿತಿ ನಿರ್ದೇಶ್ಯಂ ಅಂತ ಹೇಳ್ತಾರಲ್ಲ, ಹಾಗೆ ಓಂ ಅನ್ನೋದ್ರಿಂದಲೇ ಬ್ರಹ್ಮವಸ್ತು ಅಂತ. ಆಮೇಲೆ ನಿಮ್ಗೆ ಇಷ್ಟ ಬಂದಿದ್ದನ್ನು ಮುಂದೆ ಹಾಕ್ಕೊಳ್ಬಹುದು ಅಂತ. ಹಾಗೆ ಓಂ ನಮಃ, ಆ ಓಂಗೂ ನಮಃಕ್ಕೂ ಮಧ್ಯೆ ಅವರವ್ರ ಇಷ್ಟ ದೇವತೆ. ಆಮೇಲೆ ಓಂ ಸಿದ್ಧಂ ಅಂತ, ಅದು ಗಣಪತಿಯ ಸಿದ್ಧ ಅನ್ನೋದು ವಿದ್ಯಾರಂಭಂ ಕರಿಷ್ಯಾಮಿ ಅಂತನ್ನುವ ದೇವತೆಯನ್ನು ಪ್ರಾರ್ಥನೆ ಮಾಡುವ ಬಗೆ ಅಂತ ಕೂಡ ಹೇಳ್ತಾರೆ. ಮತ್ತು ಸಂಸ್ಕೃತದ ವರ್ಣಮಾಲೆಗೆ ಸಿದ್ಧಂ ಅಂತ ಹೆಸರನ್ನು ಜೈನರು ಹೇಳ್ತಾರೆ. ಸಿದ್ಧಂ ಅಂದರೆ ರೆಡಿಮೇಡ್. ಜೈನರ ಪ್ರಕಾರ ಅಕ್ಷರಗಳು ಆಕಾರ ರೂಪದಲ್ಲಿಯೂ ಅವಿನಾಶಿಯಾದದ್ದು ಅಂತ. ವೈದಿಕರಲ್ಲಿ ಆಕಾರಗಳು ನಾಶವಾಗುತ್ತವೆ, ಆದರೆ ನಾದ ನಾಶವಾಗೋಲ್ಲ. ಅಕ್ಷರ ನಾದರೂಪದಲ್ಲಿ ನಾಶವಿಲ್ಲ, ಧ್ವನಿ ರೂಪದಲ್ಲಿ ನಾಶವಿಲ್ಲ ಅಂತ. ಜೈನರು ಆ ವರ್ಣಾಕಾರದಲ್ಲಿಯೂ ನಾಶ ಇಲ್ಲ. ಕಾರಣ ಏನಂದರೆ ಜೈನರು ಜಗತ್ಸತ್ಯವಾದಿಗಳು, ವೇದಾಂತಿಗಳು ಬ್ರಹ್ಮವಾದಿಗಳು ಜಗತ್ಸಾಪೇಕ್ಷವಾದಿಗಳು. ಆದರೆ ಇವರು ಹಾಗಲ್ಲ. ಆ ಕಾರಣದಿಂದ
ಅದು ಸಿದ್ಧವಾದದ್ದು, ಇಟ್ ಇಸ್ ಗ್ರಾಂಟೆಡ್, ಇಟ್ ಈಸ್ ಗಿವನ್ ಅಂತನ್ನುವಂತೆ ತೆಗೆದುಕೊಳ್ತಾರೆ. ಹೀಗಾಗಿ ಓಂ ನಮಃ ಅನ್ನೋದು ಓನಾಮ ಆದಂತೆ ಓನಾಮ ಸೀದಾ ಅಂತ ಹೇಳ್ತಾರೆ. ಓನಾಮ ಸೀದಾನು ಬರೆದಿಲ್ಲ ಅಂತ, ಅಂದರೆ ಓಂ ನಮಃ ಸಿದ್ಧಂ ಅನ್ನೋದನ್ನು ಬರೆದಿಲ್ಲ, ಅಷ್ಟು ಅಭ್ಯಾಸ ಮಾಡಿಲ್ಲ, ಅವನು ಓನಾಮನೂ ಬರೋದಿಲ್ಲ ಅಂತೆಲ್ಲ ಮಾತುಗಳನ್ನು ಆಡ್ತಾರೆ. ಅದನ್ನೂ ಬರೆದು ಅಭ್ಯಾಸ ಮಾಡಿಲ್ಲ, ABCDನೂ ಬರೋಲ್ಲ ಅನ್ನುವಂತೆ. ನಮ್ಮ ಅಕ್ಷರಾಭ್ಯಾಸದ ಪರಮಾರ್ಥವನ್ನು ಬಹಳ ಹಿಂದೆ ನಾನು ಷೋಡಶ ಸಂಸ್ಕಾರಗಳನ್ನು ಕುರಿತು ಮಾತಾಡುವಾಗಲೇ ಹೇಳಿದ್ದೆ. ಯಾವುದನ್ನು ಮೊದಲು ಅಬೋಧ ಮುಗ್ಧವಾದ ಮಗುವಿನ ಎಳೆಬೆರಳುಗಳಲ್ಲಿ ಕಿಸಲಯಾಂಗುಲಿ ಅಗ್ರಗಳಿಂದ ಬರೆಸ್ತಾರೋ ಅದೇ ಬ್ರಹ್ಮ ಪ್ರತಿಪಾದಕವಾಗಿ ಕಟ್ಟ ಕಡೆಯ ಪಾಠವೂ ಆಗುತ್ತದೆ. ಶುರು ಮಾಡಿದ ಪಾಠವೇ ಕಡೆಗೆ ಮುಗಿಯುವ ಪಾಠವೂ ಆಗುತ್ತದೆ. ಫಸ್ಟ್ ಪಾಠದಿಂದಲೇ ನಾವು ಕೊನೆ ಮಾಡ್ತೀವಿ. ಅಂದರೆ ಅದು ಹಾಗೆ ಆ ಪರತತ್ವವನ್ನು ಸಂಜ್ಞೆ ನಿರ್ದೇಶನ ಮಾಡುವಂತೆ ಪಾಠ ಶುರು ಮಾಡಿ ಮುಂದೆ ಅವನು ಬೆಳೆದ್ರೆ ಅವನು ತಿಳಿದೇ ಇದ್ದ ಕಾಲದಲ್ಲಿ ತಿದ್ದಾಕಿದ್ದು ತಿಳಿದುಕೊಂಡ ಕಾಲದಲ್ಲಿ ಅಂತರಂಗದಲ್ಲಿ ಬರ್ಕೋತಾನೆ ಅಂತ. ತುಂಬ ದೊಡ್ಡದಾದ ಪರಂಪರೆ, ತುಂಬ ದೊಡ್ಡದಾದ ಸಂಸ್ಕೃತಿ ನಮ್ಮ ಸನಾತನ ಧರ್ಮದ್ದು ಅನ್ನೋದಕ್ಕೆ ಯಾವ ಸಂದೇಹವೂ ಕೂಡ ಇಲ್ಲ ಅಂತ ನಮಗೆ ಇಷ್ಟೋ ವಿಷಯಗಳಿಂದ ತಿಳಿಯುತ್ತದೆ. ಗಜ ಮುಖ, ಗಜ ಅಂದರೆ ಶಬ್ದನೇ ಅನ್ನುವ ಧಾತು ಉಂಟು, ಶಬ್ದ ಮಾಡ್ತಕ್ಕಂಥದ್ದು ಅಂತ. ಆಮೇಲೆ ಗಣಪತಿಯ ಆ ಒಂದು ದಂತವನ್ನು ತೀಕ್ಷ್ಣ ಶೃಂಗೋದೃಶನ್ನಿಹ ಅಂತ ಋಗ್ವೇದದಲ್ಲಿ ಬರುವುದಾಗಲಿ, ತೌದಂತೌ ಬ್ರಹ್ಮಣಸ್ಪತೆ ಅಂತ ಅಥರ್ವ ವೇದದಲ್ಲಿ ಮತ್ತೆ ದಂತದ ಬಗ್ಗೆ ಬರ್ತಕ್ಕಂಥದ್ದು. ಹೀಗೆ ಎಷ್ಟೋ ವಿವರಗಳಲ್ಲೆಲ್ಲ ನಮಗೆ ಗಣಪತಿಯ ಸಂಕೇತ ಉಂಟು ವೇದದಲ್ಲಿ ಅಂತ ಕೂಡ ತೋರಿಸ್ತಾರೆ. ಹಾಗೆ ಕಾಂಡಾತ್ ಪ್ರರೋಹಂತಿ ಎನ್ನುವ ಮೂಲಕವಾಗಿ ಗರಿಕೆ ಅವನಿಗೆ ಪ್ರಿಯವಾದದ್ದು. ದೂರ್ವಾರೋಪಣ ಉಪಕ್ರಮದಲ್ಲಿ ಮಣ್ಣಿನಲ್ಲಿ ನಡೆತಕ್ಕಂಥದ್ದು ಯಾವುದಿದೆ ಅದೇ ಮುಂದೆ ಗಣಪತಿ ಮತ್ತು ಗಣಪತಿಗೆ ಗರಿಕೆ ಎಷ್ಟು ಪ್ರಿಯ ಅನ್ನೋದರ ಸಂಕೇತವಾಯಿತು ಅಂತ ಹೀಗೆ ಎಷ್ಟೆಷ್ಟೋ ತೋರ್ಪಡಿಸುವ ಪ್ರಯತ್ನ ಮಾಡಿದ್ದಾರೆ. ಇದು ಕೆಲವು ಕಡೆಗೆ ಬಲಾದ ಆಕೃಷ್ಟ ಅಂತ ಅನಿಸಬಹುದು, ಆದರೆ ತತ್ವತಃ ನೋಡಿದಾಗ ಹಾಗಲ್ಲ ಅನ್ನುವುದನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕಾದದ್ದು. ಇಂಥ ಗಣಪತಿಯನ್ನು ಉತ್ತಮಂ ಗಣನಾಥಸ್ಯ ವ್ರತಂ ಸಂಪತ್ಕರಂ ಶುಭಂ ಅಂತ ಇನ್ನ ವ್ರತ ಭಾಗಕ್ಕೆ ನಾವು ಬರಬಹುದು. ವಿನಾಯಕ ವ್ರತ ತುಂಬ ಕಾಲದಿಂದ ಪ್ರಾಚೀನ ಪದ್ಧತಿಯಾಗಿ ಬಳಕೆಗೆ ಬಂದಿದೆ. ಕಡಿಮೆ ಅಂತಂದರೆ 1200 1300 ವರ್ಷಗಳಿಂದಲೂ ಈ ಹೊತ್ತಿನ ರೂಪವನ್ನೇ ತಾಳಿಕೊಂಡು ಬಂದಿದೆ ಅಂತ ಗೊತ್ತಾಗುತ್ತದೆ. ಅನೇಕ ನಿಬಂಧ ಗ್ರಂಥಗಳು, ಆಮೇಲೆ ವ್ಯಾಖ್ಯಾನ ಗ್ರಂಥಗಳಲ್ಲಿ, ಪ್ರತ್ಯೇಕವಾದ ವ್ರತಕಲ್ಪಗಳಲ್ಲಿ ಇದರ ಉಲ್ಲೇಖ ಕಾಣಿಸುತ್ತದೆ. ಇದರ ವಿವರಗಳು ಹೆಚ್ಚು ನಮಗೆ ಗೊತ್ತೇ ಇರುವಂಥದ್ರಿಂದ ನಾನು ಅಲ್ಲಿಗೆ ಹೋಗುವುದಿಲ್ಲ. ಆದರೆ ಕೆಲವೊಂದು ಅಂಶಗಳನ್ನು ಹೇಳಬೇಕು ಅಂದರೆ, ಮಣ್ಣಿನಲ್ಲಿ ಮಾಡಬೇಕು, ಅದನ್ನು ತಂದು ನಿರ್ಮಿತಿಯನ್ನು ಆರಾಧನೆ ಮಾಡಬೇಕು ಅಂತೆಲ್ಲ ಆದಮೇಲೆ ಅದನ್ನು ದಾನವಾಗಿ ಕೊಡಬೇಕು ಅಂತಲೂ ಬರುತ್ತದೆ. ಅಗ್ನಿಮುಖವಾಗಿ ಗಣಪತಿಯನ್ನು ಅರ್ಚನೆ ಮಾಡಿ ವಿನಾಯಕಸ್ಯ ಪ್ರತಿಮಾಂ ರಕ್ತವಸ್ತ್ರ ಸಮನ್ವಿತಾಂ ಅಂತ ಕೊನೆಗೆ ವಾಯನದಾನ ಕೊಡುವಾಗ ಹೇಳ್ತಕ್ಕಂಥದ್ದು. ವಿನಾಯಕ ಪ್ರತಿಗೃಹಾತಿ ವಿನಾಯಕೋ ವೈ ದದಾತಿ ಚ ಪರಸ್ಪರ ತಾರಕೋಭ್ಯಾಂ ತಾರಕೋಭಾಭ್ಯಾಂ ವಿನಾಯಕಾಯ ನಮೋ ನಮಃ ಅಂತೆಲ್ಲ ಪೌರಾಣಿಕ ಮಂತ್ರಗಳು ಬರ್ತವೆ. ಅದು ಪೂಜೆ ಮಾಡಿದ ವಿಗ್ರಹವನ್ನೇ ಆತನಿಗೆ ದಾನ ಕೊಡಬೇಕು ಅನ್ನುವುದು ಒಂದು ಕಲ್ಪ. ಮತ್ತು ಜಲದಲ್ಲಿ ವಿಸರ್ಜನೆ ಅನ್ನುವುದು ಅದು ಇದ್ದೇ ಇದೆ. ಹೀಗೆ ಕೆಲವೊಂದು ಸಣ್ಣ ಪುಟ್ಟ ವ್ಯತ್ಯಾಸಗಳು ಉಂಟು. ಮಿಕ್ಕಂತೆ ವ್ರತದ ವಿವರಗಳೆಲ್ಲ ಷೋಡಶ ಅಂಗ ಪೂಜಾ ಅಂತ ಯಾವುದಿದೆ ಅದೇ ಇರತಕ್ಕಂಥದ್ದು. ಆವಾಹನೆಯಿಂದ ವಿಸರ್ಜನೆವರೆಗೂ ಇರತಕ್ಕಂಥದ್ದು. ಮಿಕ್ಕೆಲ್ಲ ಪೂಜೆಗಳಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಹೇಗೋ ಇಲ್ಲಿಯೂ ಹಾಗೆ. ತತ್ಪೂರ್ವದಲ್ಲಿ ಮಹಾಗಣಾಧಿಪತಿ ಪೂಜೆ ಅಂತ ಮಿಕ್ಕಲ್ಲಿಯೂ ಉಂಟು, ಇಲ್ಲಿಯೂ ಉಂಟು. ಗಣಪತಿಯ ಪೂಜೆಗೆ ಮೊದಲು ಗಣಪತಿಯ ಪೂಜೆ ಯಾಕೆ ಮಾಡಬೇಕು ಅಂತ ಕ್ರಮ ಅಷ್ಟೆ, ಇನ್ನೇನು ಅಲ್ಲ. ಅವನನ್ನೇ ಮಾಡೋಕ್ಕೆ ಹೊರಟಾಗ ಅದು ಹೇಗೆ, ಅದಕ್ಕೂ ಒಂದು ಕ್ರಮ ಇಟ್ಕೊಳ್ಬೇಕು. ಗೌರ್ಮೆಂಟ್ ಆಫೀಸಲ್ಲಿ ಎಲ್ಲವೂ ಗೌರ್ಮೆಂಟ್ಗೆ ಸೇರಿರ್ತಕ್ಕಂಥದ್ದು. KEBನೂ ಅಲ್ಲಿಗೆ ಸೇರಿರ್ತಕ್ಕಂಥದ್ದು, BWSSBನೂ ಅಲ್ಲಿಗೆ ಸೇರಿರುವಂಥದ್ದು. ಆದರೆ ಅಲ್ಲಿಗೆ ಕೊಟೇಶನ್ ಹಾಕಿ ಬಿಲ್ ಹಾಕಿ ಅಲ್ಲಿಗೆ ದುಡ್ಡು ಪಾವತಿ ಮಾಡಬೇಕು. ಕಾರ್ಪೊರೇಷನ್ ದುಡ್ಡು ಗೌರ್ಮೆಂಟ್ ದುಡ್ಡು ಎರಡೂ ಒಂದೇನೆ. ಆದರೆ ಕಾರ್ಪೊರೇಷನ್ನವರು ಬೀದಿ ದೀಪಗಳ ಬಿಲ್ಲನ್ನು KEBಗೆ ತುಂಬುತ್ತಾರೆ. ಹೀಗೆಲ್ಲ ಮಾಡುವುದು ಹೇಗೆ? ಅದು ಒಂದು ವ್ಯವಸ್ಥೆ, ಒಂದು ಕ್ರಮ, ತಪ್ಪಬಾರದು ಅಂತ ಆ ತರಹ ಮಾಡಿದ್ದಾರೆ. ಮಿಕ್ಕಂತೆ ಎಲ್ಲವೂ ಕೂಡ ತತ್ಸಮವಾಗಿ ಬರುವಂಥದ್ದೇ ಆಗಿದೆ. ಆ ಅಂಗಪೂಜೆಯಾಗಲಿ, ಏಕವಿಂಶತಿ ಪತ್ರ ಪೂಜೆಯಾಗಲಿ ತುಂಬ ಆಕರ್ಷಕವಾದವು. ಏಕವಿಂಶತಿ ಪತ್ರ ಪೂಜೆಯ ಬಗ್ಗೆ ಒಂದು ಮಾತನ್ನು ಹೇಳಬೇಕು. ಮಿಕ್ಕ ಯಾವುದೇ ದೇವತೆಗಳಿಗಿಂತ ಹೆಚ್ಚಾಗಿ ಪತ್ರ ಪೂಜೆ ಗಣಪತಿಗೆ ಅತಿಶಯವಾಗಿ ಆಗುತ್ತದೆ. ಅದಕ್ಕೆ ಕಾರಣ ಗಜಮುಖತ್ವ, ಆನೆಗೆ ತುಂಬ ಇಷ್ಟವಾದದ್ದು ಅಂತ ಒಂದು. ಅದರ ಸಾಂಕೇತಿಕ ಸ್ವಾರಸ್ಯ ಬಹುಮುಖಿಯಾದದ್ದು.
ಈ ಹೊತ್ತಿಗೆ ತುಂಬ ಸಂಗತವಾಗುವಂಥದ್ದೇನೆಂದರೆ, ಕೆಲವರು ಆಕ್ಷೇಪ ಮಾಡ್ತಾರೆ, ಎಲ್ಲ ಗಿಡಗಳನ್ನು ಬೋಳಿಸಿಬಿಡ್ತಾರೆ, ತರಚಿಬಿಡ್ತಾರೆ, ಪತ್ರೆ ಗಿತ್ರೆ ಅಂತ. ಈ ನಗರೀಕರಣದಲ್ಲಿ ಆ ಕೋಲಾಹಲ ಹಾಗಾಗ್ಬೋದಾದರೂ ನಮಗೆ ನಮ್ಮ ಪರಿಸರದಲ್ಲಿರ್ತಕ್ಕಂಥ ಪತ್ರೆಗಳು ಯಾವುದು, ಗಿಡಗಳು ಯಾವುದು ಅನ್ನೊಂದು ಪರಿಚಯವಾದರೂ ಆಗತ್ವಲ್ಲ. ಈ ದಿವಸಕ್ಕೆ ಈ ಪತ್ರೆ ವಿನಿಯುಕ್ತವಾಗುತ್ತದೆ ಅನ್ನೋ ಕಾರಣಕ್ಕಾದರೂ ಆ ಗಿಡವನ್ನು ಕತ್ತರಿಸದೆ ಅಲ್ಲೊಂದು ಸೈಟ್ ಮಾಡದೆ ಉಳಿಸ್ತಾರಲ್ಲ. ಈ ದೃಷ್ಟಿಯಿಂದ ಕಂಡಾಗ ಎಷ್ಟೋ ವ್ರತಗಳಿಂದಾಗಿ, ಪೂಜೆಯಿಂದಾಗಿ ಕೆಲವು ಯಾವುದೋ ಒಂದು ಬೇಕು ಅಂತ ಕೆಲವು ಸಸ್ಯ ಸಂತತಿಯೋ ಮತ್ತೊಂದು ಉಳ್ಕೊಂಡು ಬರುತ್ತೆ. ಹಾಗಲ್ಲವಾದರೆ ಅಗಸೆ ಗಿಡ ಯಾಕಿರ್ತಾ ಇತ್ತು? ಅಗಸೆ ಗಿಡ ಏಕಾದಶಿ ಬಳಿಕ ದ್ವಾದಶಿಯ ಪಾರಣೆಗೆ ಅನಿವಾರ್ಯವಾಗಿ ಬೇಕಾಗತಕ್ಕಂಥ ಒಂದು ಶಾಖಪತ್ರ ಅನ್ನೋದ್ರಿಂದ ಏನೋ ಒಂದು 4 ಗಿಡ ಇನ್ನೂ ಉಳಿದಿರಬೇಕು. ಇಲ್ಲದೇ ಎಂಡೇಂಜರ್ಡ್ ಸ್ಪೀಷೀಸ್ ಯಾವಾಗಲೂ. ನಮ್ಮಲ್ಲಿ ಎಷ್ಟೊಂದು ಹಾಗೆ ಮಾಡಿದ್ದಾರೆ. ಇದನ್ನು ನೋಡಿದಾಗ ಪ್ರತಿಯೊಂದಕ್ಕೂ ಸೃಷ್ಟಿಯಲ್ಲಿ ಒಂದು ಸ್ಥಾನ ಇದೆ. ಅವರು ಕಂಡಷ್ಟನ್ನು ವ್ಯಾಪ್ತಿಯೊಳಗೆ ತೆಗೆದುಕೊಂಡು ಮಾಡಿದ್ದಾರೆ. ಇವೆಲ್ಲ ತುಂಬ ದೊಡ್ಡದು ಅಂತ ಅನಿಸುತ್ತದೆ. ಮತ್ತೆ ಯಾಂತ್ರಿಕವಾಗಬಾರದು ಪೂಜೆ, ಅದಕ್ಕೊಂದು ವೈವಿಧ್ಯವೂ ಬೇಕು. ಆ ದೃಷ್ಟಿಯಿಂದ ಮಾಡಿರ್ತಾರೆ. ಮತ್ತು ಇನ್ನು ಕೆಲವರು ಹೇಳ್ತಾರೆ ಆಯುರ್ವೇದಾದಿಗಳ ಹಿನ್ನೆಲೆಯಿಂದ ಇವುಗಳಿಗೆ ಮಹತ್ವ ಉಂಟು ಅಂತ. ಅದು ಏನೇ ಇದ್ದರೂ ಇವೆಲ್ಲ 1-2 ಅಂಶಗಳಿಗಲ್ಲ, 10 ಅಂಶಗಳಿಗೆ ಪೂರಕವಾಗಿ ಬರುವಂಥವಾಗಿವೆ ಅನ್ನುವುದನ್ನು ಆ ಪೂಜಾ ವಿಧಾನದಲ್ಲಿ ನಾವು ಗಮನಿಸಬೇಕು. ಮತ್ತು ಅವೆಲ್ಲವೂ ನಮ್ಮ ದೇಶದ 1500 ವರ್ಷಗಳ ಹಿಂದೆ ಇದ್ದ ಸಸ್ಯ, ಪುಷ್ಪ, ಪತ್ರ ಸಂಪತ್ತಿಯ ಬಗೆಯನ್ನು ಪರಿಚಯ ಮಾಡತಕ್ಕಂಥದ್ದು ಆಗಿದೆ ಅಂತ ಗೊತ್ತಾಗುತ್ತದೆ. ಈ ರೀತಿಯಾದ ಕಲ್ಚರಲ್ ಆಂಥ್ರೋಪಾಲಜಿಗೆ ಕೂಡ ಪ್ರಯೋಜನ ಅನ್ನುವುದನ್ನು ನಾವು ನೋಡಬಹುದು. ಆಮೇಲೆ ನಾವು ಗಣಪತಿಯ ಆರಾಧನೆಗೆ ಸಂಬಂಧಪಟ್ಟಂತೆ ನೋಡುವ ಇನ್ನೊಂದು ಅಂಶ ಯಾವುದು ಅಂತಂದರೆ ವಿಸರ್ಜನೆಯನ್ನು ಕುರಿತಾದದ್ದು. ಆ ವಿಸರ್ಜನೆಯನ್ನು ಯಾವಾಗ ಮಾಡಬೇಕು ಅಂತ. ಇಟ್ಟ ದಿವಸವೇ ಮಾಡಿದ್ರೆ ದೋಷವಿಲ್ಲ ಅಂತ. ಆಮೇಲೆ ಮಾಡಬೇಕು ಅಂತಂದರೆ ಅದು ಯಾವುದಾದ್ರೂ ರಿಕ್ತತಿಥಿಯಾಗಿದ್ದರೆ ಮಾಡಬಾರ್ದು, ಅಥವಾ ಯಾವುದಾದ್ರೂ ನಿಷಿದ್ಧ ವಾಸರ ಆಗಿದ್ದರೆ ಮಂಗಳವಾರ, ಶನಿವಾರ ಈ ಥರದ್ದಾಗಿದ್ದರೆ ಮಾಡಬಾರ್ದು. ಆಮೇಲೆ ಅದು ಸಮ ದಿವಸವ ವಿಷಮ ದಿವಸವ ಅನ್ನುವುದು ಬಹಳ ಮುಖ್ಯ ಅಂತ ಹೀಗೆಲ್ಲ ನೋಡಿಕೊಂಡು ಮಾಡುವುದು ಉಂಟು. ಅದು ಅವರವರ ಅನುಕೂಲತೆಗೆ ಸಂಬಂಧಪಟ್ಟಿದ್ದು. ಮಧ್ಯಪಕ್ಷವಾಗಿ ಒಂದನ್ನು ಹೇಳ್ತೀನಿ, ವಿಸರ್ಜನೆ ಅಂದರೆ ನೀವು ನೀರಿಗೆ ನೇರ ತೆಗೆದುಕೊಂಡು ಹೋಗಿ ಹಾಕೋದು ಅಂತಲ್ಲ. ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದನ್ನು ಪುನಃಪೂಜೆ ಮಾಡಿ ಕದಲಿಸಿಬಿಟ್ರೆ ಮುಗೀತು. ನಿಮ್ಮ ಅನುಕೂಲವಾದ ದಿವಸದಲ್ಲಿ ವಿಸರ್ಜನೆ ಮಾಡಬಹುದು ಅನ್ನುವ ಮಧ್ಯಮ ಪಕ್ಷ ಇರೋದರಿಂದ ಯಾರೂ ಆ ರೀತಿಯಲ್ಲಿ ಚಿಂತೆ ಮಾಡಬೇಕಿಲ್ಲ. ಇನ್ನು ಈಚೆಗಂತೂ ನೆನ್ನೆಯೂ ಕೂಡ ಪತ್ರಿಕೆಯಲ್ಲಿ ಬಂದಿತ್ತು, ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಗಣಪತಿಯನ್ನು ಎಲ್ಲ ಕೆರೆಗಳಲ್ಲಿ ತುಂಬಿಸಿ ಅದು ಬೀದಿ ಪಾಡಾಗಿದೆ, ನಾಯಿ ಪಾಡಾಗಿದೆ ಅಂತ. ಇತ್ತೀಚೆಗೆ ವಾಟ್ಸಪ್ನಲ್ಲಿ ಒಬ್ಬರು ನನಗೆ ಸ್ನೇಹಿತರು ಕಳಿಸ್ಕೊಟ್ಟಿದ್ದು ನೋಡಿದ್ದು, ಯಾವ ಊರಿನಲ್ಲಿ ಗೊತ್ತಿಲ್ಲ, ಒಂದು ಅರೆಬರೆ ಒಣಗಿದ ನದಿಯ ಮೇಲಿನ ಸೇತುವೆಯ ತುದಿಯಿಂದ ಲಾರಿ ಲೋಡ್ಗಳ ದೊಡ್ಡ ದೊಡ್ಡ ಗಣಪತಿಗಳನ್ನು ತಂದು ದಬ ದಬ ತಳ್ಳುತ್ತಾ ಇರತಕ್ಕಂಥದ್ದು. ಆ ನದಿಯಲ್ಲಿ ನೀರು ಪೂರ್ಣವಾಗಿಲ್ಲ, ಆ ನದಿಗೆ ಬೀಳೋದಿರಲಿ, ಆ ಒಂದು ಸೇತುವೆಯ ಅಕ್ಕಪಕ್ಕದ ಕಟಕಟ ಯಾವುದಿದೆ, ಪ್ಯಾರಪೆಟ್ ವಾಲ್, ಅದರ ಮೇಲೆ ಬಿದ್ದು ಗಣಪತಿಗಳು ಚಿನ್ನ ಭಿನ್ನವಾಗಿ ನೀರಿಗೆ ಅನಾಥ ಪ್ರೇತಗಳಂತೆ ಉದುರ್ತಾ ಇರುವುದು, ಅದನ್ನೆಲ್ಲ ನೋಡಿ ತುಂಬ ದುಃಖ, ಖೇದ ಎಲ್ಲ ಆಯಿತು. ಇಷ್ಟು ಕೋಲಾಹಲ ಮಾಡಿಕೊಳ್ಳಬೇಕಾಗಿಲ್ಲ. ನಮ್ಮಲ್ಲಿ ಅಹಂಕಾರ ಹೆಚ್ಚು ಮಾಡಿಕೊಳ್ಳೋದಕ್ಕೆ ಅಷ್ಟು ದೊಡ್ಡ ವಿಗ್ರಹ, ಇಷ್ಟು ದೊಡ್ಡ ವಿಗ್ರಹ ಅಂತ ಅಕರಾಳ ವಿಕರಾಳವಾಗಿ ವ್ಯವಸ್ಥೆ ಇಲ್ಲದೆ ಮಾಡ್ತಾರೆ. ಈಚೆಗೆ ದೊಡ್ಡ ದೊಡ್ಡ ವಿಗ್ರಹಗಳನ್ನು, ಅದು ಸರ್ದಾರ್ ಪಟೇಲ್ರದ್ದಿರ್ಬೋದು, ಮತ್ತೊಬ್ಬರದಿರ್ಬೋದು, ಯಾರ್ದು ಇರ್ಬೋದು, 1000 ಅಡಿ ಮಾಡ್ತೀವಿ, 2000 ಅಡಿ ಮಾಡ್ತೀವಿ, ಬಸವಣ್ಣನವ್ರದ್ದಷ್ಟೆತ್ರ ಮಾಡ್ತೀವಿ, ಹನುಮಂತಂದಿಷ್ಟೆತ್ರ ಮಾಡ್ತೀವಿ. ಅಂಕೆ ಶಂಕೆ ಇಲ್ಲದೆ ಮಾಡಿದ್ರೆ ಅದಕ್ಕೇನು ಚಂದವಾ? ಶ್ರದ್ಧಾಭಕ್ತಿ ಇರಬೇಕು. ಅದು ಒಂದು ಅಹಂಕಾರದ ಪ್ರದರ್ಶನವಾದರೆ, ಒಂದು ಅಳತೆ ಮೀರಿದರೆ ವಿಕಾರವಾಗಿಬಿಡುತ್ತದೆ. ಹೀಗಾಗಿ ಈ ಗಣಪತಿಯನ್ನು ಇಡುವಲ್ಲಿ ಈ ಕೋಲಾಹಲಗಳ ಕೂಡುದು. ಮತ್ತು ಅದು ಮೃತ್ತಿಕೆಯದೇ ಆಗಬೇಕು, ಮಣ್ಣಿನದೇ ಆಗಬೇಕು. ಬಣ್ಣ ಗಿಣ್ಣ ಎಲ್ಲ ಬಿಟ್ಟು ಮಾಡಿದ್ರೆ ಒಳ್ಳೆಯದು. ನಾನು ಕೆಲವು ಗೆಳೆಯರ ಜೊತೆಗೆ ಸೇರಿ ಈಗ ಒಂದು 5 ವರ್ಷದ ಮೊದಲಿಂದ ನಾವು ಗಣಪತಿ ಹಬ್ಬದ ಮುನ್ನ ಒಂದು ಭಾನುವಾರ ಹಾಗೆ ಒಂದು 4-5 ದಿವಸದ ಮುನ್ನ ಸೇರಿ ಎಲ್ಲರೂ ಹಸಿ ಮಣ್ಣನ್ನು ತೆಗೆದುಕೊಂಡು ಬಂದು, ಜೇಡಿ ಮಣ್ಣನ್ನು, ನಮ್ಮ ಕಲಾ ಕೌಶಲ ಯಾವ ಮಾತ್ರದ್ದು ಆ ಕೌಶಲದ ಮಟ್ಟಿಗೆ ಮನೆ ಗಣಪತಿಗಳನ್ನು ಮಾಡಿಕೊಳ್ಳೋದು ಉಂಟು. ಅದಕ್ಕೆ ಕೆಲವೊಮ್ಮೆ ಗೆಳೆಯರು, ಚಿತ್ರ, ಶಿಲ್ಪ, ಕೋವಿದರು ಬಂದು ಮಾರ್ಗದರ್ಶನ ಮಾಡುವುದು ಉಂಟು. ಈ ಥರ ಪ್ರಕಲ್ಪಗಳನ್ನು ಮಾಡಿಕೊಂಡ್ರೆ ಅನೇಕರಿಗೆ ಮಾಡ್ತಾ ಇದ್ದಾರೆ. ಉದಾಹರಣೆಗೆ ನನ್ನ ಸ್ನೇಹಿತರೊಬ್ಬರು ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಮಾಡಿಕೊಂಡಿದ್ದನ್ನು ನಾನು ಫೇಸ್ಬುಕ್ನಲ್ಲೆಲ್ಲ ನೋಡಿದೆ. ಅಂದರೆ ಪ್ರತಿಯೊಬ್ಬರು ಗಣಪತಿಯನ್ನು ನಿರ್ಮಾಣ ಮಾಡುವುದೇ ಒಂದು ಹಬ್ಬ. ಆ ದೇವಭಾವ ಇರಬೇಕು ನಿರ್ಮಾಣ ಕಾಲದಲ್ಲಿ, ಅದು ತುಂಬ ಮುಖ್ಯ. ಪೂಜೆ ಅಂತಂದ್ರೆ ಏನು? ಆ ಕ್ರಿಯೆಯ ಆದ್ಯಂತವೂ ಕೂಡ ಮನಸ್ಸಿಗೆ ಒಂದು ಉನ್ನತವಾದ ಭಾವ, ಸಂತೋಷದ ಭಾವ ಇರಬೇಕು.
ಆ ಭಾವ ಬರುವಂತೆ ಮಾಡಿದ್ರೆ ನಮಗೆ ನಾವೇ ಪೂರ್ಣವಾಗಿ ಮಾಡಿದ್ದೀವಿ ಅನ್ನೋ ತೃಪ್ತಿ ಇರ್ತದೆ. ಇದನ್ನು ನೋಡಿಕೊಂಡಾಗ ಈ ಎತ್ತರವಾಗಿ ಮಾಡಬೇಕು, ದಪ್ಪವಾಗಿ ಮಾಡಬೇಕು, ದೊಡ್ಡದಾಗಿ ಮಾಡಬೇಕು ಅನ್ನೋ ಕಾಂಪಿಟೇಷನ್ ಕೋಲಾಹಲ ಹೋಗುತ್ತದೆ. ಮತ್ತು ಈಚೆಗೆ ಗಣಪತಿಯನ್ನು ಇಡುವುದು ಒಂದು ದಂಧೆ ಆಗಿದೆ. ಮುಂದೆ ಕಾರ್ಪೊರೇಟರ್ ಆಗೋದಕ್ಕೆ ಆ ಏರಿಯಾದಲ್ಲಿ ಗಣಪತಿ ಕೂಡಿಸೋದು ಒಂದು ಅನಿವಾರ್ಯವಾದ ಕ್ವಾಲಿಫಿಕೇಷನ್ನ ಕೂತಿದೆ. ಅಣ್ಣಮ್ಮನ್ನು ಕೂಡಿಸೋದು, ಮಾರಮ್ಮನ್ನು ಕೂಡಿಸೋದು, ಗಣಪತಿಯನ್ನು ಕೂಡಿಸೋದು, ಈಗ ರಾಜ್ಯೋತ್ಸವದ ಸೀಸನ್ನು, ಆ ರಾಜ್ಯೋತ್ಸವ ಮಾಡೋದು, ಹೀಗೆಲ್ಲ ದುರ್ವ್ಯಾಪಾರಗಳು ನಡೀತಿವೆ. ಇದು ಸೆಕ್ಯುಲರ್ಗಳಿಗೆ ಬಾಯಿಗೆ ಸಿಕ್ಕು ಇನ್ನಷ್ಟು ಇವುಗಳ ಗೌರವ ಮರ್ಯಾದೆ ಹೋಗ್ತಾ ಇದೆ. ಅದರಿಂದ ನಾನು ಪ್ರಾರ್ಥನೆ ಮಾಡುವುದಿಷ್ಟೇ, ಇವನ್ನ ನಾವು ಕಾಲಕ್ಕೆ ತಕ್ಕಂತೆ ಶ್ರುತಿ ಮಾಡಿಕೊಳ್ಳಬೇಕು, ಅವುಗಳ ಸೌಂದರ್ಯವನ್ನು ಉಳಿಸ್ಕೊಳ್ಬೇಕು, ಆಟಾಟೋಪ ಕೋಲಾಹಲಗಳನ್ನು ಬಿಡಬೇಕು. ಮತ್ತು ಪ್ರತಿ ಬೀದಿಯಲ್ಲೂ ಅದೊಂದು ಅಹಂಕಾರದ ಪ್ರದರ್ಶನ ಮಾಡಬೇಕಾಗಿಲ್ಲ. ಮಾಡುವುದಿದ್ದರೆ ಅದಕ್ಕೆ ಬೇರೊಂದು ರೂಪ ಇಟ್ಟುಕೊಳ್ಳಿ. ಗೀತ, ನೃತ್ಯ, ವಾದ್ಯ ಮೊದಲಾದ ಸಂತೋಷಗಳನ್ನು ಇಟ್ಟುಕೊಳ್ಳಿ. ಚಿಕ್ಕ ಗಣಪತಿ ವಿಗ್ರಹ ಇದ್ದರೆ ಏನು ನಷ್ಟ ಆಗೋದಿಲ್ಲ. ಮತ್ತು ಅದಕ್ಕೆ ಮರ್ಯಾದೆಯಾಗಿ ವಿಸರ್ಜನೆ ಮಾಡಬೇಕು. ಬೆಂಗಳೂರಿನಂಥ ಕೋಟಿ ಜನ ಇರುವ ಒಂದು ಮಹಾನಗರದಲ್ಲಿ, ಮಹಾನರಕದಲ್ಲಿ ಎಷ್ಟು ಕೆರೆಗಳು, ಎಷ್ಟು ಕುಂಟೆಗಳು, ಎಷ್ಟು ಕಲ್ಯಾಣಿಗಳು ಆದವು. ಮನೆಯಲ್ಲಿಯೇ ಅವರು ಪಾತ್ರಗಳಲ್ಲಿ ವಿಸರ್ಜನೆ ಮಾಡಿ ಗಣಪತಿಯನ್ನು ಹತ್ತಿರದ ಗಿಡ ಮರಗಳಿಗೆ ಅದನ್ನು ಹಾಕ್ಬೋದು. ಇಲ್ಲದೇ ನಾನು ಮಾಡುವಂಥ ಒಂದು ಪದ್ಧತಿ ಇದೆ. ನಾನು ವಿಸರ್ಜನೆ ಮಾಡಿದ ಆ ಮಣ್ಣನ್ನು ಪ್ಲಾಸ್ಟಿಕ್ ಕವರಲ್ಲಿ ಕ್ಷೇಮವಾಗಿ ತೆಗೆದಿಟ್ಕೊಂಡು ಮುಂದಿನ ವರ್ಷದ ಗಣಪತಿಗೆ ಅದನ್ನೇ ಬಳಸ್ತೀನಿ. ಈ ಜೇಡಿ ಮಣ್ಣು ರೀಸರ್ಕ್ಯುಲೇಟ್ ಮಾಡತಕ್ಕಂಥದ್ದು ತುಂಬ ಚೆನ್ನಾಗಿ, ತುಂಬ ನುಣುಪಾಗಿ ಇರುತ್ತದೆ. ಮತ್ತಷ್ಟು ಇನ್ನಷ್ಟು ಚೆನ್ನಾಗಿ ಗಣಪತಿಯ ಶಿಲ್ಪ ಮೂಡಿ ಬರ್ತದೆ. ಆ ಕಾರಣದಿಂದ ನೋ ಲಾಸ್ ರಿಯೂಸ್ ಟೆಕ್ನಾಲಜಿ ಅಂತೀವಲ್ಲ, ಅದು ಒಂದು ಆಗುತ್ತದೆ ಗಣಪತಿಗೂ ಸಂಬಂಧಪಟ್ಟಂತೆ. ನಮ್ಮ ದೇವರ ಪಾಪ ಎಲ್ಲಕ್ಕೂ ಒದಗಿಕೊಳ್ತಕ್ಕಂಥ ವ್ಯಕ್ತಿ. ಮತ್ತು ಅದು ಪೋಲಾಗೋದಿಲ್ಲ. ಅವ್ರ ಕಾಲಿಗೆ ಬಿತ್ತು, ಇವ್ರ ಕಾಲಿಗೆ ಬಿತ್ತು, ಅವ್ರು ಎಂಜಲುಗಿದ್ರು, ಈ ರೀತಿಯಾದ ಮುಜುಗರಗಳು ನಮಗಿರೋದಿಲ್ಲ. ವರ್ಷಕ್ಕೆ ಇನ್ನಷ್ಟು ಮಡಿಯಾಗಿ ಇನ್ನಷ್ಟು ಪಾವನವಾಗ್ತಾ ಬರ್ತಾ ಇರತಕ್ಕಂಥ ಮೂರ್ತಿ. ಅಷ್ಟು ಪೂಜೆಗಳನ್ನೆಲ್ಲ ಸ್ವೀಕರಿಸಿದ ಶಕ್ತಿ ಇರುತ್ತೆ ಅಂತ ಬೇಕಾದ್ರೆ ಅಂದುಕೊಳ್ಳಿ. ಹೀಗೆ ಗಣಪತಿಯ ವಿಸರ್ಜನೆಯನ್ನು ಕುರಿತು ನಾವು ಆಲೋಚನೆ ಮಾಡಬಹುದು. ಆಮೇಲೆ ನಾವು ಗಣಪತಿಯ ವಾಮಾಚಾರದ ರೂಪವನ್ನು ಕುರಿತು ನೆನ್ನೆ ದಿವಸವೇ ನಾನು 32 ಗಣಪತಿಗಳನ್ನು ಹೇಳಿದ್ದೆ. ಉಚ್ಚಿಷ್ಟ ಗಣಪತಿಯೂ ಒಂದು. ಅದನ್ನು ಕುರಿತು ಕೆಲವರೆಲ್ಲ ಕೆಟ್ಟ ಬರವಣಿಗೆಗಳನ್ನು ಮಾಡಿದ್ದಾರೆ. ಅಲ್ಲಿ ಕಾಣಬೇಕಾದದ್ದಿಷ್ಟೇ, ವಾಮಾಚಾರವು ಬದುಕಿನ ಒಂದು ಆಚಾರವೇ, ಕಾಮ ಲೈಂಗಿಕತೆಯೂ ಜೀವನದ ಒಂದು ವ್ಯಾಪಾರವೇ. ಅದನ್ನು ಯಾವುದೇ ಜುಗುಪ್ಸೆ ಇಲ್ಲದೆ ಕಂಡುಕೊಂಡು ಸಾಕ್ಷಾತ್ಕಾರ ಮಾಡಿಕೊಳ್ಳುವುದಕ್ಕೆ ಕೆಲವರಿಗಾದರೆ ಮಾಡಿಕೊಳ್ಳಲಿ, ಏನು ತೊಂದರೆ ಇಲ್ಲ. ಆ ಶ್ರದ್ಧೆ ಇಲ್ಲದೆ ಇದ್ದವರು, ಆ ವಿಶ್ವಾಸ ಇಲ್ಲದೆ ಇದ್ದವರು ಅದನ್ನು ನೋಡಕ್ಕೆ ಹೋಗಬಾರ್ದು. ಅಲ್ಲ, ಹೆರಿಗೆಯನ್ನು ನೋಡಿ ಸಮಾಧಾನವಾಗಿರಬಲ್ಲವರು ಎಷ್ಟು ಜನ? ಹಾಗೆ ಸಮಾಧಾನವಾಗಿರಬಲ್ಲವರು ಮಾತ್ರ ಹೆರಿಗೆಯನ್ನು ನೋಡಬೇಕು. ರೋಗಿಯನ್ನು ಚಿಕಿತ್ಸೆ ಮಾಡುವಾಗ ವೈದ್ಯರಿಗೆ ಎಷ್ಟು ಬೀಭತ್ಸಗಳ ದರ್ಶನ ಆಗುತ್ತೆ. ಅದನ್ನು ಜೀರ್ಣಿಸಿಕೊಳ್ಳದೆ ಇದ್ದವರು ವೈದ್ಯರಾಗ್ತಾರೆಯೇ? ಹೀಗಾಗಿ ಇವುಗಳನ್ನು ಕುರಿತು ಗೌರವ ಭಾವ ಇರದೇ ಇದ್ದವರು ಅದನ್ನು ಕಾಣಬಾರ್ದು. ದುರ್ದೈವ ಈ ಸಮಾಜದಲ್ಲಿ ಎಲ್ಲರೂ ಎಲ್ಲವನ್ನೂ ಯೋಗ್ಯತೆ ಇದ್ದರೂ ಇಲ್ಲದೆ ಇದ್ದರೂ ಕಾಣುವಂತೆ ಆಗಿದೆ. ಅಧಿಕಾರಿ ಅನಧಿಕಾರಿ ವಿವಕ್ಷೆ ಇಲ್ಲದೆ ಎಲ್ಲರಿಗೂ ಎಲ್ಲವೂ ಎಟಕುವಂತೆ ಆಗಿದೆ. ಮಕ್ಕಳಿಗೆ ತಿನ್ನಲಾಗದಷ್ಟು ತಿಂಡಿಯನ್ನು ಇಟ್ಟರೆ, ಆ ಗಾತ್ರದಲ್ಲಿ ಅವ್ರಿಗೆ ಇಷ್ಟವೇ ಇರ್ಬೋದು, ಐಸ್ ಕ್ರೀಮ್ ಒಂದು ಹಂಡೆ ಇಟ್ಟರೆ ಏನು ಮಾಡ್ತಾರೆ? ಚೆಲ್ತಾರೆ. ಅವರಿಗೆ ತಿನ್ನೋಕ್ಕೆ ಆಸೆ ಆದರೂ ಅವ್ರ ಬಾಯಿಗೆ ಆಗೋದಿಲ್ಲ ಮೆಣಸಿನಕಾಯಿ ಬೋಂಡ, ಆಗಲೂ ಅವರು ಬಿಸಾಡ್ತಾರೆ. ಈ ರೀತಿಯಾಗಿ ಆಗುವಂಥದ್ದು ಎಷ್ಟೋ ಉಂಟು. ಉಚ್ಚಿಷ್ಟ ಗಣಪತಿಯ ಪರಮಾರ್ಥ ಅಥರ್ವವೇದದಲ್ಲೇ ಬರ್ತಕ್ಕಂಥ ಉಚ್ಚಿಷ್ಟ ಸೂಕ್ತಗಳಲ್ಲಿದೆ. ಉಚ್ಚಿಷ್ಟ ಅಂತನ್ನುವುದಕ್ಕೆ ಎಂಜಲು, ತ್ಯಾಜ್ಯ, ಎಕ್ಸ್ಕ್ರೀಟ ಈ ರೀತಿಯಾದ ಅರ್ಥವಲ್ಲದೆ ಉತ್ಶಿಷ್ಟ, ಎಲ್ಲದರ ಮೇಲೆ ಉಳಿತಕ್ಕಂಥದ್ದು, ದ ಟಾಪ್ ಮೋಸ್ಟ್ ರಿಮೈಂಡರ್ ಅಂತ ಇದೆ. ಅದು ಋಗ್ವೇದಾದಿಗಳಲ್ಲಿ ಬರ್ತಕ್ಕಂಥ ಅತ್ಯತಿಷ್ಠ ದಶಾಂಗುಲಂ, ಎಲ್ಲದರ ಮೇಲೆ 10 ಅಂಗುಲ ನಿಲ್ತಕ್ಕಂಥದ್ದು ಅನ್ನೋದಕ್ಕೆ ಸಂಬಂಧಪಟ್ಟದ್ದು. ಪರಬ್ರಹ್ಮ ವಸ್ತುವು ಕಟ್ಟಕಡೆಗೆ ಯಾರು ಎಷ್ಟು ಅರ್ಥ ಮಾಡಿಕೊಂಡ್ರೂ ಆಗದೆ ಉಳಿತಕ್ಕಂಥದ್ದು ಒಂದಷ್ಟು ಉಂಟು ಅಂತ. ಜೀರ್ಣಿಸಿಕೊಳ್ಳಲಾಗದ, ಅವರು ಜೀರ್ಣಿಸಿಕೊಳ್ಳೋದು ಅಂದರೆ ಮನಸ್ಸಿಗೆ ತಂದುಕೊಳ್ಳಲಾಗದ, ದೇ ಕಾಂಟ್ ಕಾಂಪ್ರಹೆಂಡ್ ಕಂಪ್ಲೀಟ್ಲಿ ಥ್ರೂ ದೇರ್ ಮೈಂಡ್ಸ್. ಹಾಗಾಗಿ ನ ತತ್ರ ಸೂರ್ಯೋಭಾತಿ ನಭಾತಿ ಚಂದ್ರಮಾ ಅಂತ ಬೆಳಕುಗಳು ಎಲ್ಲ ಮೀರಿದ್ದಂತೆ ಹೇಗಿದೆ, ಅದೇ ರೀತಿಯಾಗಿ ಯಥೋವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಅನ್ನುವಂತೆ ಮನಸ್ಸಿಗೂ ಮಾತಿಗೂ ಮೀರಿದ ತತ್ವ ಉತ್ಶಿಷ್ಟ, ಅದನ್ನು ಮೀರಿ ನಿಂತಂಥದ್ದು ಅಂತ. ಉಚ್ಚಿಷ್ಟ ಗಣಪತಿಯ ಸ್ವಾರಸ್ಯ ಅಲ್ಲಿ ಇದೆ. ಆ ಉಚ್ಚಿಷ್ಟ ಗಣಪತಿ ನಮ್ಮ ಇಂಗಿತವಾಗಬೇಕು.
ಮಿಕ್ಕದ್ದು ಗೌಣ ಅಂತಕ್ಕಂಥದ್ದನ್ನು ನಾವು ಈ ಗಣಪತಿಯ ವಾಮಸ್ವರೂಪಗಳಲ್ಲಿ ನೋಡಬಹುದು. ಪ್ರತಿಯೊಂದು ದೇವತೆಗೂ ವಾಮಸ್ವರೂಪ ಇದೆ, ಗಣಪತಿಗೆ ಇದೊಂದು ಉಂಟು. ಮುತ್ತುಸ್ವಾಮಿ ದೀಕ್ಷಿತರು, ಪ್ರಸಿದ್ಧರಾದ ಕರ್ನಾಟಕ ಸಂಗೀತ ವಾಗ್ಗೇಯಕಾರರು, ಈ ಉಚ್ಚಿಷ್ಟ ಗಣಪತಿಯ ಉಪಾಸಕರಾಗಿದ್ದರು ಅಂತ ಹೇಳ್ತಾರೆ. ಅದು ಪ್ರಾಯಶಃ ಈ ಬಗ್ಗೆ ಉಚ್ಚಿಷ್ಟ ಇರಬೇಕು, ಬ್ರಹ್ಮಸ್ವರೂಪಿಯಾಗಿ ಅದನ್ನು ಕಂಡುಕೊಂಡಂಥದ್ದು ಅಂತ ನನಗನ್ನಿಸುತ್ತದೆ. ಇನ್ನು ನಾವು ಮುಂದಿನ ಹಬ್ಬಗಳ ಕಡೆಗೆ ಹೋಗಬಹುದು. ಗಣಪತಿಯನ್ನು ಕುರಿತು ತುಂಬ ವಿಸ್ತಾರವಾಗಿ ಹೇಳಿಬಿಟ್ಟೆ, ಏಕೆಂದರೆ ಈ ಹಬ್ಬಗಳ ಸಾಲಿನಲ್ಲಿ ದೇವತಾ ಸ್ವರೂಪಗಳನ್ನು ಕುರಿತು ವಿವೇಚನೆ ಮಾಡುವುದು ಅಂತ. ನಮ್ಮ ಹಬ್ಬಗಳು ಕಾಲವನ್ನು ಆಶ್ರಯಿಸಿಕೊಂಡು ಬರುವಂಥವಾಗಿವೆ. ಕಾಲಾಧೀನಾನಿ ಪರ್ವಾಣಿ. ಹಾಗೆಯೇ ನಮ್ಮ ತೀರ್ಥಯಾತ್ರೆ ದೇಶಾಧೀನಂತೂ ಅಟನಂ, ತೀರ್ಥಾಟನಂ ದೇಶಾಧೀನವಾದದ್ದು. ಇನ್ನು ಎಂದಾದರೂ ಸಮಯ ಅನುಕೂಲ ಒದಗಿ ಬಂದರೆ ಆ ತೀರ್ಥಯಾತ್ರಾ ಮಹತ್ವದ ಬಗೆಗೂ ಒಂದು ಸ್ವಲ್ಪ ಇಲ್ಲಿ ಮಾತಾಡಿ ಮುಗಿಸಬೇಕು. ಆಗ ಹೆಚ್ಚು ಕಡಿಮೆ ಮಹಾಮಹೋಪಾಧ್ಯಾಯ ಭಾರತರತ್ನ ಪಿ ವಿ ಕಾಣಿಯವರ ಹಿಸ್ಟ್ರಿ ಆಫ್ ಧರ್ಮಶಾಸ್ತ್ರದ ಒಂದಿಷ್ಟು ಮುಖ್ಯಾಂಶಗಳನ್ನು ಕವರ್ ಮಾಡಿದಂತೆ, ಅವುಗಳನ್ನು ಸ್ಪರ್ಶನ ಮಾಡಿದಂತೆ ಆಗುತ್ತದೆ. ಏಕೆಂದರೆ ಒಬ್ಬರು ಸ್ನೇಹಿತರು ನನಗೆ ತುಂಬ ಒತ್ತಾಯ ಮಾಡಿದರು, ಪಿ ವಿ ಕಾಣಿಯವರ ಹಿಸ್ಟ್ರಿ ಆಫ್ ಧರ್ಮಶಾಸ್ತ್ರವನ್ನೇ ಇಲ್ಲಿ ಮಾತಾಡಿಬಿಡಿ ಅಂತ. ಅದು ಸ್ವರಸವಾಗುವುದಿಲ್ಲ, ಅದು ಪ್ರೌಢ ಗ್ರಂಥ. ಆ ಗ್ರಂಥವನ್ನು ಓದಿಕೊಳ್ಳಬೇಕಾದದ್ದೇ. ಅದನ್ನು ಒಂದು ಕಾಳಿದಾಸನ ರಘುವಂಶ ಕಾವ್ಯದಂತೆಯೋ ಮತ್ತೊಂದರಂತೆಯೋ ರೋಚಕವಾಗಿ ಮಾಡುವುದಕ್ಕಾಗೋಲ್ಲ. ಆದರೆ ಧರ್ಮಶಾಸ್ತ್ರದ ಮುಖ್ಯವಾದ ಅಧಿಕರಣಗಳು ಯಾವುದಿವೆ, ಆಚಾರ ಭಾಗ, ಅದನ್ನು ಷೋಡಶ ಸಂಸ್ಕಾರಗಳಲ್ಲಿ ಹೇಳಿರುವುದಾಗಿದೆ. ಮತ್ತು ಗ್ರಂಥಭಾಗ ಅಂತ ಯಾವುದುಂಟು, ಅಲ್ಲಿ ಬರ್ತಕ್ಕಂಥ ಗ್ರಂಥಜಾತ ಮೆಟೀರಿಯಲ್ ಅಂತ ಯಾವುದಿದೆ, ಸೋರ್ಸಸ್ ಅಂತ ಏನಿದೆ, ಅದನ್ನೆಲ್ಲ ಭಾರತೀಯ ಸಂಸ್ಕೃತಿಯ ಮೂಲತತ್ವಗಳಲ್ಲಿ ಎಷ್ಟೋ ಗ್ರಂಥಗಳ ವಿದ್ಯಾಸ್ಥಾನಗಳ ಪರಿಚಯದಲ್ಲಿ ಮಾಡಿಕೊಟ್ಟದ್ದಾಗಿದೆ. ಹಾಗಲ್ಲದೆ ಯಾಜ್ಞವಲ್ಕ್ಯ ಸ್ಮೃತಿಯನ್ನು ಕುರಿತು ಮತ್ತು ಮನುಸ್ಮೃತಿಯನ್ನು ಕುರಿತು ಪ್ರತ್ಯೇಕವಾದ ಭಾಷಣಗಳನ್ನು ಇಲ್ಲಿ ಮಾಡಿದ್ದಾಗಿದೆ. ರಾಜಧರ್ಮ ಪ್ರಕರಣವನ್ನು ಕುರಿತು ಪ್ರತ್ಯೇಕವಾಗಿ ಕೌಟಿಲ್ಯನ ಅರ್ಥಶಾಸ್ತ್ರವನ್ನೇ ಕುರಿತು ಮಾತಾಡಿದ್ರಿಂದ ಅದು ಅಲ್ಲಿಗೆ ಸಮನ್ವಿತವಾಗಿ ಬರುತ್ತದೆ. ಇನ್ನು ಉಳ್ಕೊಳ್ತಕ್ಕಂಥದ್ದು ವ್ರತ, ಅದನ್ನು ಈಗ ವ್ರತ ಪರ್ವಗಳನ್ನು ಈ ಸರಣಿಯಲ್ಲಿ ಮಾಡಿದ್ದಾಗಿದೆ. ಮತ್ತು ಕಟ್ಟಕಡೆಗೆ ಉಳಿತಕ್ಕಂಥದ್ದು ತೀರ್ಥಯಾತ್ರೆ. ನಮ್ಮ ಋಷಿಮುನಿಗಳ ಪರಂಪರೆಯ ದೊಡ್ಡತನ ನೋಡಿ, ಎಲ್ಲಿದ್ದರೂ ಕೂಡ ಆ ದಿವಸ ಇಂಥ ಹಬ್ಬ ಮಾಡಬಹುದು ಅಂತ ಯು ಕ್ಯಾನ್ ಕನೆಕ್ಟ್ ವಿತ್ ಸನಾತನ ಧರ್ಮ ಥ್ರೂ ಟೈಮ್ ಅಂತ ಇದನ್ನು ಮಾಡಿದ್ದಾರೆ. ಹಾಗೆ ಇಂಥ ಒಂದು ಜಾಗಕ್ಕೆ ಯಾವ ದಿವಸ ಹೋದರೂ ಕೂಡ ನೀವು ಸನಾತನ ಧರ್ಮಕ್ಕೆ ಕನೆಕ್ಟ್ ಆಗ್ಬೋದು ಅಂತ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ತೀರ್ಥಾಟನ, ಕ್ಷೇತ್ರಾಟನ ಅಂತ ಮಾಡಿದ್ದಾರೆ. ಕನೆಕ್ಟಿಂಗ್ ಸನಾತನ ಧರ್ಮ ಥ್ರೂ ಸ್ಪೇಸ್ ತೀರ್ಥಯಾತ್ರ, ಥ್ರೂ ಟೈಮ್ ವ್ರತಪರ್ವಗಳು. ಇಂಥ ದಿವಸ ಇಂಥ ಜಾಗದಲ್ಲಿ ಅಂತನ್ನುವುದರಿಂದ ಸ್ಪೇಸ್ ಆ್ಯಂಡ್ ಟೈಮ್ ಎರಡನ್ನೂ ಹೇಳಿಬಿಟ್ಟಿದ್ನುವೆ. ಉದಾಹರಣೆಗೆ ಮೌನಿ ಅಮಾವಾಸ್ಯ ದಿವಸ ನೀವು ಈ ಮಹೋನ್ನತವಾದ ಯಾವ ಕುಂಭ ಉಂಟು, ಪೂರ್ಣ ಕುಂಭ, ಆ ಕುಂಭದಲ್ಲಿ ಸ್ನಾನ ಮಾಡಿದರೆ ಪುಣ್ಯ ಬರುತ್ತದೆ ಅಂತ ದೇಶ ಕಾಲ ಎರಡನ್ನೂ ಸೇರಿಸುವಂಥ ಪ್ರಯತ್ನ ಮಾಡ್ತಾರೆ. ಅಥವಾ ವೈಕುಂಠ ಏಕಾದಶಿ ದಿವಸ ತಿರುಪತಿಯ ದೇವರನ್ನು ದರ್ಶನ ಮಾಡುವಂಥದ್ದು. ಹೀಗೆ ಈ ಒಂದೊಂದು ವಿಶಿಷ್ಟವಾದ ದೇಶ ಕಾಲಗಳನ್ನು ಸೇರ್ಪಡೆ ಮಾಡತಕ್ಕಂಥದ್ದು ಮಾಡಿದ್ದಾರೆ. ಅಂದರೆ ಅದೆಷ್ಟು ಬಗೆಯಲ್ಲಿ ಸನಾತನ ಧರ್ಮ ಇನ್ ವೈಬ್ರೆನ್ಸ್ ಆ್ಯಂಡ್ ಆ್ಯಕ್ಷನ್ ಅನ್ನುವುದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತ ನೋಡಿದಾಗ ತುಂಬ ತುಂಬ ದೊಡ್ಡದಾದದ್ದು ಅವರ ದೃಷ್ಟಿ, ದರ್ಶನ, ಪ್ರಯತ್ನ. ನಾವು ಸ್ವಲ್ಪವಾದರೂ ಅದನ್ನು ಉಳಿಸಿಕೊಳ್ಳಬೇಕು ಅನ್ನುವುದು ಅಪೇಕ್ಷೆಯಾಗಿದೆ. ಈಗ ಗಣಪತಿಯ ಹಬ್ಬ ಆದ ಮರುದಿವಸವೇ ಪಂಚಮಿ ದಿವಸ ಬರುವಂಥ ಒಂದು ವಿಶಿಷ್ಟ ಪರ್ವ ಅಂದರೆ ಋಷಿಪಂಚಮಿ. ಋಷಿಪಂಚಮಿಯನ್ನು ಕುರಿತು ಸಾಕಷ್ಟು ಚರ್ಚೆ ಮಾಡಿದ್ದಾರೆ ನಮ್ಮಲ್ಲಿ. ಮತ್ತು ಋಷಿಪಂಚಮಿಯ ಬಗೆಗೆ ಕೆಲವರು ಅದು ಈಚೆಗೆ ಉಪೇಕ್ಷಿತವಾದಂಥ ಪರ್ವ ಆಗಿಬಿಟ್ಟಿದೆ, ಅದನ್ನು ಕುರಿತು ನಾವೇನು ಹೆಚ್ಚಾಗಿ ಹೇಳಬೇಕಾಗಿಲ್ಲ ಅಂತ ಕೂಡ ಅಂದುಕೊಂಡಿದ್ದಾರೆ. ತೊಂದರೆ ಇಲ್ಲ. ಆದರೆ ಪಿ ವಿ ಕಾಣಿಯವರೇ ಬರೀತಾರೆ, ಆರಂಭದಲ್ಲಿ ಋಷಿಪಂಚಮಿ ಎಲ್ಲರ ಪಾಪ ಪ್ರಾಯಶ್ಚಿತ್ತವಾಗಿ, ಪಾಪ ಕ್ಷಯಾರ್ಥವಾಗಿ ಇತ್ತು. ಕಾಲಕ್ರಮೇಣ ಅದು ಸ್ತ್ರೀಯರಿಗೆ ಮಾತ್ರ ವಿಹಿತವಾದದ್ದು ಅಂತ ಬಂತು ಅಂತ ಗೊತ್ತಾಗುತ್ತದೆ. ಅದನ್ನು ನೋಡಿದಾಗ ಸಪ್ತರ್ಷಿಗಳ ಪೂಜೆ ಮಾಡುವುದು ಅಂತ ಅದು ವಿಶೇಷ. ಕೃಷ್ಣ ಮತ್ತು ಧರ್ಮರಾಜರ ಸಂವಾದ ಭವಿಷ್ಯೋತ್ತರ ಪುರಾಣದಲ್ಲಿ ಬರುತ್ತದೆ. ಅದೇ ಅನೇಕ ಪುರಾಣ ಕಲ್ಪೋಕ್ತವಾದ ವ್ರತಗಳಿಗೆ ಆಕರವಾಗಿದೆ. ವರಸಿದ್ಧಿ ವಿನಾಯಕ ವ್ರತ ಇರ್ಬೋದು, ಋಷಿಪಂಚಮಿ ಇರ್ಬೋದು, ಸ್ವರ್ಣಗೌರಿ ವ್ರತ ಇರ್ಬೋದು, ಇವೆಲ್ಲಕ್ಕೂ ಭವಿಷ್ಯೋತ್ತರ ಪುರಾಣದ ಧರ್ಮರಾಜ ಶ್ರೀಕೃಷ್ಣ ಸಂವಾದವೇ ಮೂಲವಾದದ್ದು ಅಂತ ಗೊತ್ತಾಗುತ್ತದೆ. ಅಲ್ಲಿ ಬರ್ತದೆ ವೃತ್ರಾಸುರನ ಸಂಹಾರದ ಪೂರ್ವದಲ್ಲಿ ವಿಶ್ವರೂಪನ ಸಂಹಾರ ಆಗಿರುತ್ತದೆ. ಅವನು ತ್ವಷ್ಟ ಪ್ರಜಾಪತಿಯ ಮಗ, ಅವನು ಬ್ರಾಹ್ಮಣ. ಆದರೆ ಅವನಿಗೆ 3 ತಲೆ.
ಒಂದು ತಲೆಯಿಂದ ಮದ್ಯಪಾನ ಮಾಡ್ತಾ ಇರ್ತಾನೆ, ತನ್ನ ತಾಯಿಯ ಕಡೆಯ ಅಸುರ ವಂಶದ ಒಂದು ಲಕ್ಷಣ ಅಂತ. ಮತ್ತೊಂದು ತಲೆಯಿಂದ ವ್ಯವಹಾರ ಮಾಡ್ತಾ ಇರ್ತಾನೆ, ಲೋಕ ವ್ಯವಹಾರ. ಇನ್ನೊಂದು ತಲೆಯಿಂದ ಮದ್ಯಪಾನ ಪಾಪ ಪ್ರಾಯಶ್ಚಿತ್ತವಾಗಿ ವೇದಾಭ್ಯಾಸ ಮಾಡ್ತಾ ಇರ್ತಾನೆ. ಅಂದರೆ ಪಾಪ ಮಾಡೋದು ಹೌದು, ತೊಳ್ಕೊಳ್ಳೋದು ಹೌದು ಅಂತ. ಈ ಕಾಲದ ಎಷ್ಟೋ ಜನಕ್ಕೆ ಅವನೇ ಮಾರ್ಗದರ್ಶಿ ಮಹರ್ಷಿ. ಅಂಥವನನ್ನು ಅನಿವಾರ್ಯವಾಗಿ ದೇವತೆಗಳು ತಮ್ಮ ಪುರೋಹಿತ ಆಚಾರ್ಯನಾಗಿ ಇಟ್ಟುಕೊಳ್ಬೇಕಾಗುತ್ತದೆ. ಬೃಹಸ್ಪತಿಗೆ ಆವಾಗಲೊಮ್ಮೆ ಕೋಪ ಬಂದುಬಿಡುತ್ತೆ, ಅವನು ದೂರ ಹೋಗ್ಬಿಡ್ತಾನೆ. ಆಗ ವಿಶ್ವರೂಪಾಚಾರ್ಯನನ್ನು ಇಟ್ಟುಕೊಳ್ತಾರೆ. ಅವನಿಗೆ ರಾಕ್ಷಸ ಪಕ್ಷಪಾತ ಇರುವುದರಿಂದ ಇಂದ್ರ ಅವನ ಕುತ್ತಿಗೆಯನ್ನು ಕತ್ತರಿಸ್ತಾನೆ. ಆ ಒಂದೊಂದು ತಲೆಯನ್ನು ಕತ್ತರಿಸಿದಾಗಲೂ ಒಂದೊಂದು ಶಿರೋಭಾಗದಿಂದ ಬೇರೆ ಬೇರೆ ಜಾತಿಯ ಪಕ್ಷಿಗಳು ಬಂದುವು ಅಂತೆಲ್ಲವನ್ನು ಕೂಡ ನಮಗೆ ವಿಷ್ಣು ಪುರಾಣಾದಿಗಳು ಹೇಳುತ್ತವೆ. ಅವನು ಆ ವಿಶ್ವರೂಪನ ಪಾತಕ ಪ್ರಾಯಶ್ಚಿತ್ತಕ್ಕಾಗಿ ಒಂದು ತಂತ್ರ ಮಾಡಬೇಕಾಗುತ್ತದೆ. ಆ ಪಾಪವನ್ನು ಬೇರೆ ಬೇರೆಯವ್ರಿಗೆ ಹಂಚಬೇಕಾಗುತ್ತದೆ, ಬ್ರಹ್ಮತ್ಯಾ ದೋಷ ಯಾವುದಾದ್ರೂ ಕೂಡ. ಹಾಗೆ ಅಗ್ನಿಗೆ ಹಂಚಿಕೊಟ್ಟ, ನದಿಗಳಿಗೆ ಹಂಚಿಕೊಟ್ಟ, ಪರ್ವತಗಳಿಗೆ ಹಂಚಿಕೊಟ್ಟ, ಸ್ತ್ರೀಯರಿಗೆ ಹಂಚಿಕೊಟ್ಟ ಅಂತ ಒಂದು. ಇನ್ನು ಕೆಲವರೊಳಗೆ ಭೂಮಿಗೆ ಹಂಚಿಕೊಟ್ಟ, ಮರಗಿಡಗಳಿಗೆ ಹಂಚಿಕೊಟ್ಟ, ನದಿಗಳಿಗೆ ಹಂಚಿಕೊಟ್ಟ, ಸ್ತ್ರೀಯರಿಗೆ ಹಂಚಿಕೊಟ್ಟ ಅಂತ. ಅಗ್ನಿಗೆ ಹಂಚಿದ್ರಿಂದ ಅಗ್ನಿ ಅವ್ಯವಾಹನನಾಗಿ ಪ್ರತಿಷ್ಠೆಯನ್ನು ಪಡೆದ, ಪಾಪವನ್ನು ಹೊಗೆ ರೂಪದಲ್ಲಿ ತೋರ್ಸೋಕ್ಕೆ ಶುರು ಮಾಡಿದ. ನದಿಗಳಿಗೆ ಹಂಚಿದಾಗ ನದಿಗಳು ಪುಣ್ಯ ನದಿಗಳಾದವು, ಆದರೆ ನೊರೆ ರೂಪದಿಂದ ಪಾಪ ತೋರಿಸಿದ್ವು. ಭೂಮಿಗೆ ಪಾಪವನ್ನು ಹಂಚಿಕೊಟ್ಟದ್ರಿಂದ ಭೂಮಿಯನ್ನು ಎಷ್ಟು ಅಗದರೂ ಹಳ್ಳ ತಾನಾಗಿ ಮುಚ್ಚಿಕೊಂಡು ಹೋಗುತ್ತದೆ, ಪಾಪವನ್ನು ಮರುಭೂಮಿಯ ರೂಪದಲ್ಲಿ ತೋರ್ಪಡಿಸ್ತು ಅಂತನ್ನುವುದು ಒಂದು ತಾತ್ಪರ್ಯ. ಮರಗಳಿಗೆ ಪಾಪವನ್ನು ಹಂಚಿಕೊಟ್ಟಿದ್ದರಿಂದ ಪಾಪ ಅವುಗಳ ನಿರ್ಯಾಸ, ಲೇಟೆಕ್ಸ್ ಅಂತೀವಲ್ಲ, ಅಲ್ಲಿಂದ ಅಂಟು ಒಸರುವಂತೆ ತೋರಿಸಿದ್ದಾಯಿತು. ಆದರೆ ಒಂದು ಕಡೆ ಮುರಿದ್ರೆ ಅವು 10 ಕಡೆ ಚಿಗುರುತ್ತವೆ, ಅವುಗಳಿಗೆ ನಾಶ ಇಲ್ಲ ಅನ್ನುವುದು ವರವಾಗಿ ಬಂತು ಅಂತ. ಸ್ತ್ರೀಯರಿಗೆ ರಜಸ್ವಲ ದೋಷ ಬಂತು ಅಂತ. ಇದು ಒಂದು ಧ್ವನಿ ಸಂಕೇತ ಅಷ್ಟೆ. ಮರಗಳಿಂದ ಮುರಿದ್ರೆ ಲೇಟೆಕ್ಸ್ ಸುರಿಯುತ್ತೆ, ಅದು ಇದ್ದದ್ದೇ ಪ್ರಕೃತಿ. ಅದಕ್ಕಿದೊಂದು ಪುರಾಣ ಕಥೆ, ಅದೊಂದು ಚಂದ ಅಂತ ಮಾಡ್ತಕ್ಕಂಥದ್ದು ಮಾಡಿದ್ರು. ಸ್ತ್ರೀಯರಿಗೆ ರಜಸ್ವಲ ದೋಷ ಬಂದರೂ ಕೂಡ ಅವರು ಸಂತಾನವತಿಯರಾಗಿ ತನ್ಮೂಲಕ ಮಾತೃತ್ವದ ದೊಡ್ಡ ಸ್ಥಾನಕ್ಕೆ ಬರುತ್ತಾರೆ, ಲೋಕಪೂಜ್ಯತೆ ಬರುತ್ತದೆ ಅಂತ ವರ. ಹೀಗೆ ಒಂದು ಲೋಪಕ್ಕೆ ಒಂದು ವರ. ಆ ಲೋಪವೇ ಬ್ರಹ್ಮತ್ಯ ಸ್ವೀಕಾರ ಮಾಡಿದ್ದಕ್ಕಾಗಿ ಅಂತ. ಈ ಒಂದು ಲೋಪವನ್ನು ನಮಗೆ ಉಂಟು ಮಾಡುತ್ತಲ್ಲ ಬ್ರಹ್ಮತ್ಯ ದೋಷ, ಅದನ್ನು ನಿವಾರಿಸಿಕೊಳ್ಳೋದಕ್ಕೆ ಋಷಿಪಂಚಮಿ ಅಂತ. ಹೀಗೆ ಮಧ್ಯಕಾಲೀನ ವ್ಯಾಖ್ಯಾನವಾಗಿ ಬರುತ್ತದೆ. ಆದರೆ ಮೊದಲು ಋಷಿಪಂಚಮಿ ಇದ್ದದ್ದು ಕೇವಲ ಋಷಿಗಳ ಧ್ಯಾನ ಮಾಡೋಕ್ಕೆ. ನಾನು ಹಿಂದೆಯೇ ಹೇಳಿದಂತೆ ಉಪಕರ್ಮವನ್ನು ಹಸ್ತನಕ್ಷತ್ರ ದಿವಸ ಸಾಮವೇದಿಗಳು ಮಾಡ್ತಾ ಇದ್ರು. ಅದಾದ ಮೇಲೆ ಗಾಯತ್ರಿ ಜಪ, ಗಾಯತ್ರಿ ಪ್ರತಿಪತ್ ಅಂತ ಯಾವುದನ್ನು ಮಾಡ್ತಾರೆ, ಅದು ಶ್ರಾವಣ ಕೃಷ್ಣ ಪಕ್ಷ ಪ್ರತಿಪತ್ತಿನ ದಿವಸ, ಶ್ರಾವಣ ಪೂರ್ಣಿಮೆಯ ಮರು ದಿವಸ ಗಾಯತ್ರಿ ಪ್ರತಿಪತ್ ಅಂತ 1008 ಆದರೂ ಮಿನಿಮಮ್ ಗಾಯತ್ರಿ ಜಪ ಮಾಡುವುದು ಅಂತ ಉಂಟು. ಆ ರೀತಿಯಲ್ಲಿ ಇವರು ಗಾಯತ್ರಿ ಜಪವನ್ನು ಗಣಪತಿ ಹಬ್ಬದ ದಿವಸ, ಚತುರ್ಥಿ ದಿವಸ ಮಾಡ್ತಾರೆ ಸಾಮವೇದಿಗಳು. ಅದಾದ ಮೇಲೆ ಋಷಿಗಳ ಪೂಜೆ ಮಾಡುವಂಥದ್ದು, ಸಕಲ ಪಾಪಕ್ಷಯ ನಿವೃತ್ತಿಗಾಗಿ ಮಾಡುವಂಥದ್ದು, ಋಷಿಗಳಿಗಾಗಿ ಒಂದು ದಿವಸ ಅಂತ ಮಾಡಿಕೊಂಡಂಥದ್ದು ಈ ದಿನ ಅಂತ. ಅಲ್ಲಿ ಆಹಾರ ನಿಯಮ ಉಂಟು. ಗಡ್ಡೆ, ಗೆಣಸು, ಕಂದ, ಮೂಲ ಇವುಗಳನ್ನೇ ತಿನ್ನಬೇಕು. ಋಷಿಗಳು ಹೇಗೆ ಬದುಕ್ತಾ ಇದ್ರು ಆ ರೀತಿ ಬದುಕಬೇಕು. ಸಪ್ತರ್ಷಿಗಳು, ಯಾರು ಸಪ್ತರ್ಷಿ ಮಂಡಲದಲ್ಲಿರ್ತಕ್ಕಂಥವ್ರು, ಬೇರೆ ಬೇರೆ ಕಲ್ಪಗಳಿಗೆ ಬೇರೆ ಬೇರೆ ಸಪ್ತರ್ಷಿಗಳು, ಅತ್ರಿ, ಭೃಗು, ಕಕುಸ್ತ, ವಸಿಷ್ಠ, ಗೌತಮ ಮೊದಲಾದಂಥವರು, ಅಯಾಸ್ಯ, ಜಮದಗ್ನಿ, ಗೃತ್ಸಮದ, ಹೀಗೆ ಬೇರೆ ಬೇರೆ ಕಲ್ಪಗಳಲ್ಲಿ ಬೇರೆ ಬೇರೆ ಋಷಿಗಳು ಸಪ್ತರ್ಷಿ ಮಂಡಲಕ್ಕೆ ಬರ್ತಾರೆ. ಅವರನ್ನೆಲ್ಲರನ್ನು ಆವಾಹನೆ ಮಾಡಬೇಕು. ಅಲ್ಲಿ ಬೇರೆ ಬೇರೆ ಋಗ್ವೇದಾದಿಗಳಿಂದ ಆಯ್ದ ಮಂತ್ರಗಳನ್ನು ಬೇರೆ ಬೇರೆ ಋಷಿಗಳಿಗೆ ಅಂತ ಮಾಡ್ತಾರೆ. ಉದಾಹರಣೆಗೆ ಋಗ್ವೇದದ 9ನೇ ಮಂಡಲದ 114ನೇ ಸೂಕ್ತದ 2ನೇ ಮಂತ್ರವನ್ನು ಕಶ್ಯಪನಿಗೆ, ಋಗ್ವೇದದ ಪಂಚಮ ಮಂಡಲದ 78ನೇ ಸೂಕ್ತದ 4ನೇ ಮಂತ್ರವನ್ನು ಅತ್ರಿ ಮಹರ್ಷಿಗೆ, ಅದೇ ಋಗ್ವೇದದ 6ನೇ ಮಂಡಲದ 25ನೇ ಸೂಕ್ತದ 9ನೇ ಮಂತ್ರವನ್ನು ಭರದ್ವಾಜನಿಗೆ, ಹಾಗೆ 10ನೇ ಮಂಡಲದ 167ನೇ ಸೂಕ್ತದ 4ನೇ ಮಂತ್ರವನ್ನು ವಿಶ್ವಾಮಿತ್ರನಿಗೆ, ಪ್ರಥಮ ಮಂಡಲದ 78ನೇ ಸೂಕ್ತದ 1ನೇ ಮಂತ್ರವನ್ನು ಗೌತಮ ಮಹರ್ಷಿಗೆ, 3ನೇ ಮಂಡಲದ 62ನೇ ಸೂಕ್ತದ 18ನೇ ಮಂತ್ರವನ್ನು ಜಮದಗ್ನಿಗೆ, 7ನೇ ಮಂಡಲದ 33ನೇ ಸೂಕ್ತದ 11ನೇ ಮಂತ್ರವನ್ನು ವಸಿಷ್ಠನಿಗೆ, ಹೀಗೆ ಮಾಡಿ ಅರುಂಧತಿಯನ್ನು ಸೇರಿಸಿಕೊಂಡು ಎಲ್ಲರಿಗೂ ಕೂಡ ಕಲಶ ಸ್ಥಾಪನೆ ಮಾಡಬೇಕು ಅಂತ. ಕೆಲವರು ಶಿಲಾರೂಪದಲ್ಲಿಯೇ, ನಮ್ಮ ಅಜ್ಜಿ ಋಷಿಪಂಚಮಿ ಮಾಡ್ತಾ ಇದ್ದಿದ್ದು ನನಗೆ ಚೆನ್ನಾಗಿ ನೆನಪುಂಟು. ನಮ್ಮೂರಿನ ನದಿಗೆ ಹೋಗ್ಬಿಟ್ಟು ನದಿಯಲ್ಲಿ 7 ಬೆಳ್ಳಗಿರ್ತಕ್ಕಂಥ ಉರುಟಾದ ಕಲ್ಲುಗಳು, ಪೆಬಲ್ಸ್ನ ತೆಗೆದುಕೊಂಡು ಬಂದು ಅಲ್ಲಿ ಋಷಿ ಆವಾಹನೆ ಮಾಡಬೇಕು ಅಂತ. ಅದು ರಾತ್ರಿಯಲ್ಲಿ ಪೂಜೆ ಮಾಡೋದು ಅಥವಾ ಬೆಳಗಿನ ಜಾವ ಪೂಜೆ ಮಾಡೋದು, ಹೀಗೆಲ್ಲ ಇದ್ದದ್ದು.
ಇದನ್ನು 7 ಸಂಖ್ಯೆ ತುಂಬ ಮುಖ್ಯ. 7 ವರ್ಷ ಕಾಲ ಅವಿಚ್ಛಿನ್ನವಾಗಿ ನಡೆಸಬೇಕು ಪಾಪಕ್ಷಯಾರ್ಥವಾಗಿ ಅಂತ. ಆಮೇಲೆ 7 ಋಷಿಗಳ ಸಂಕೇತವಾಗಿ ಆ 7 ಯಾವುದನ್ನಾದರೂ ದಾನ ಮಾಡಬೇಕು. ಅದು ಬಂಗಾರ ವಜ್ರ ವೈಢೂರ್ಯದಿಂದ ಏನನ್ನಾದರೂ ಮಾಡಬಹುದು ಅಂತ ಉಂಟು. ಮುಖ್ಯವಾಗಿ ಎಲ್ಲ ವ್ರತಗಳಲ್ಲೂ ನಾನು ಹೇಳ್ತಾ ಇದ್ದೀನಲ್ಲ, ದಾನ ಮತ್ತು ಸಂತರ್ಪಣ ಅದು ತುಂಬ ಮುಖ್ಯವಾದದ್ದು, ವಿತರಣಶೀಲತೆ ಅಂತ. ಹೀಗೆ ಮೊದಲಿದು ಸ್ತ್ರೀ ಪುರುಷ ಭೇದವಿಲ್ಲದೆ ಸಮಸ್ತರಿಗೂ ಪಾಪ ಪ್ರಾಯಶ್ಚಿತ್ತವಾಗಿ ಇದ್ದದ್ದು ಅಂತ ನಮಗೆ ಗೊತ್ತಾಗುತ್ತದೆ. ಅದನ್ನು ನಾವು ಇಲ್ಲಿ ನೋಡ್ತೀವಿ. ಮತ್ತು ಇದನ್ನು ಅಪರಾಹ್ನದಲ್ಲಿ ಆರಂಭ ಮಾಡಿ ಪರರಾತ್ರದವರೆಗೆ ಮುಂದುವರೆಸಬೇಕು ಅಂತ ಉಂಟು. ಧ್ಯಾನ ಮಾಡಬೇಕು. ಆಮೇಲೆ ನದಿ ತೀರದಲ್ಲಿ ಅಥವಾ ಜಲಾಶಯದ ಸಮೀಪದಲ್ಲಿ ಮಾಡಬೇಕು. ಮತ್ತು 108 ಸ್ನಾನ ಮಾಡಬೇಕು ಅಂತ, 108 ಬಾರಿ ಮುಳುಗು ಹಾಕಬೇಕು ಅಂತ, ಪಾಪಕ್ಷಾಲನ ಮಾಡಿಕೊಳ್ಳಬೇಕು ಅಂತ. ಅದು ಎಣಿಕೆ ಮಾಡಿಕೊಳ್ಬೇಕು. ನಮ್ಮ ಅಜ್ಜಿ ಎಲ್ಲ ನದಿ ತೀರದಲ್ಲಿ ಮಾಡುವಾಗ ನಾವು ಕೂತ್ಕೊಂಡು ಎಣಿಸ್ತಾ ಕೂತ್ಕೋತಿದ್ವಿ. ಒಬ್ಬೊಬ್ಬರು ತೂಕಡಿಕೆ ಬಂದಾಗ ತಪ್ಪೆಣಿಸಿಬಿಟ್ರೆ ಅಂತ ಇನ್ನೊಬ್ಬರು ವೆರಿಫಿಕೇಷನ್ಗೆ ಇರಬೇಕು ಅಂತ 3-4 ಜನ ಮೊಮ್ಮಕ್ಕಳು ಕೂತ್ಕೊಂಡು ಅದನ್ನು ಮಾಡ್ತಾ ಇದ್ದದ್ದು. ಆಮೇಲೆ ಒಂದೊಂದು ಸ್ನಾನದ ಲಕ್ಷಣವಾಗಿ ದಂತಧಾವನವನ್ನು ಮಾಡಿಕೊಳ್ಬೇಕು, ಗಂಡೂಷ ಮಾಡಬೇಕು, ಬಾಯಿ ಮುಕ್ಕಳಿಸಬೇಕು, ಹಲ್ಲುಜ್ಜಬೇಕು. ಅದನ್ನು ಅಪಮಾರ್ಗ ಅಂತ, ಯಾವುದು ಉತ್ತರಾಣಿ ಅಂತ ಹೇಳ್ತಾರಲ್ಲ, ಅಪಮಾರ್ಗ ಪತ್ರದಿಂದ ಅಪಮಾರ್ಗ ಕೂರ್ಚದಿಂದ ಅಂತ 108 ಎಣಿಸಿಕೊಂಡು ಬಂದು ಉತ್ತರಾಣಿ ಕಡ್ಡಿನ ಇಡ್ತಾ ಇದ್ವಿ. ಅದನ್ನು ಒಂದ್ಸರ್ತಿ ಹಿಂಗಂದು ಎಸೆಯೋದು ಅದು ಒಂದು ಎಣಿಕೆಯಂತೆ ಬರ್ತಾ ಇತ್ತು. ಅದು ಸರಿಯಾಗಿ ಲೆಕ್ಕ ಮಾಡಿಡಬೇಕು. ಆ ತರಹ ಉಂಟು. ಮತ್ತು ಮೃತ್ತಿಕಾ ಸ್ನಾನ, ಮಲಾಪಕರ್ಷಣ ಸ್ನಾನ, ಅಘಮರ್ಷಣ ಸ್ನಾನ ಇವುಗಳನ್ನೆಲ್ಲ ಮಾಡಿ ಪಂಚಗವ್ಯವನ್ನು ತೆಗೆದುಕೊಳ್ಳಬೇಕು. ಎಲ್ಲ ಋಷಿಗಳಿಗೆ, ಋಷಿಪತ್ನಿಯರಿಗೆ ಅರ್ಘ್ಯ ಕೊಡಬೇಕು. ಕಲಶ ಸ್ಥಾಪನೆ ಇತ್ಯಾದಿಗಳು ಇದ್ದೇ ಉಂಟು. ಇದನ್ನು ಕೃಷ್ಣ ಉಪದೇಶ ಮಾಡಿದ್ದು ಅಂತ. ಇದರ ಒಂದು ಮೂಲ ಸ್ವರೂಪ ಚೆನ್ನಾಗಿಯೇ ಇರತಕ್ಕಂಥದ್ದು. ಅದನ್ನು ಭವ್ಯವಾದ ಒಂದು ಅಂತಕ್ಷಾಲನ ಪ್ರಯತ್ನವಾಗಿ ಬಂದದ್ದು. ಅಂದರೆ ನಾನು ತಪ್ಪು ಮಾಡಿದ್ದೀನಿ, ಪಾಪ ಮಾಡಿದ್ದೀನಿ ಅನ್ನೋ ಭಾವನೆ ಇದ್ದವನು ಋಷಿಪಂಚಮಿ ಮಾಡಿಕೊಂಡ್ರೆ ಆ ಭಾವದಿಂದ ಆಚೆಗೆ ಬರಬಹುದು ಅಂತ. ಮುಖ್ಯವಾಗಿ ಶಾಸ್ತ್ರ ಆಚರಣೆಗಳು, ಆಚಾರಗಳು ಮನುಷ್ಯನಿಗೆ ಈ ಅಪರಾಧಿ ಪ್ರಜ್ಞೆಯನ್ನು ಕಳೆಯಬೇಕು. ನಾನು ಶುದ್ಧನಾಗಿದ್ದೀನಿ, ಬುದ್ಧನಾಗಿದ್ದೀನಿ ಅನ್ನುವ ಭಾವ ಬರಬೇಕು ಅನ್ನುವ ಅರ್ಥದಲ್ಲಿ ಇದಕ್ಕೆ ತುಂಬ ದೊಡ್ಡ ಮಹತ್ವ ಇದೆ ಅನಿಸುತ್ತೆ. ಆಮೇಲೆ ನಾವು ನೋಡ್ತಕ್ಕಂಥದ್ದು ಈ ಭಾದ್ರಪದ ಪಂಚಮಿ, ಋಷಿಪಂಚಮಿ ದಿವಸವೇ ಒರಿಸ್ಸಾದಲ್ಲಿ ಅಗ್ರಹಾಯಣಿ ಉತ್ಸವ ಮಾಡ್ತಾರೆ. ಅಂದರೆ ಹೊಸ ಅಕ್ಕಿ ತರತಕ್ಕಂಥದ್ದು. ಹುತ್ತರಿ ಎಲ್ಲ ನಮ್ಮಲ್ಲಿ ಉಂಟಲ್ಲ, ಪುದರಿ ಅಂತೆಲ್ಲ ಕರೀತಾರಲ್ಲ ಕರಾವಳಿಯಲ್ಲಿ, ಆ ತರಹ ಅದು ಒಂದು. ಅದನ್ನು ನುವಕೈ ಅಂತ ಕರೀತಾರೆ. ಆ ಹಬ್ಬ ಆಗ ಮಾಡ್ತಾರೆ. ಯಾವಾಗ ಬೆಳೆ ಬರುತ್ತೋ ಆಗೆಲ್ಲ ಈ ರೀತಿಯಾದ ಹಬ್ಬಗಳು ಇರುತ್ತವೆ. ಅದಾದ ಮೇಲೆ ನಾವು ನೋಡ್ತಕ್ಕಂಥದ್ದು ಅಷ್ಟಮಿಯ ದಿವಸ ಅದನ್ನು ರಾಧಾಷ್ಟಮಿ ಅಂತಲೇ ಕರೀತಾರೆ. ರಾಧಾದೇವಿಯ ಪೂಜೆ ಮಾಡ್ತಕ್ಕಂಥದ್ದು. ರಾಧೆ ದಿವ್ಯವಾದ ತತ್ವ, ಮಧುರ ಭಕ್ತಿಯ ಪರಾಕಾಷ್ಠೆಯಾಗಿ ಮಹಾಭಾವ ಸಂಕೇತವಾಗಿ ನಿಂತಂಥವಳು ರಾಧಾದೇವಿ. ಭಾಗವತದಲ್ಲಿ ಇಲ್ಲ, ವಿಷ್ಣು ಪುರಾಣದಲ್ಲಿಲ್ಲ, ಹರಿವಂಶದಲ್ಲಿ ಇಲ್ಲ. ಆದರೆ ಬ್ರಹ್ಮವಿವೃತ್ತ, ಬ್ರಹ್ಮಾದಿ ಪುರಾಣಗಳಲ್ಲಿ, ಪದ್ಮ ಪುರಾಣದಲ್ಲಿ ಕೂಡ ವಿಶೇಷವಾಗಿ ರಾಧೆ ಕೃಷ್ಣನ ಅನಪಾಯಿನಿಯಾದ ಅರ್ಧಾಂಗಿ ಅಂತ ಬರುತ್ತದೆ. ಇದೇನು ಮಿಕ್ಕಲ್ಲೂ ಇಲ್ಲ, ಇಲ್ಲಿ ರಾಧೆ ಬಂದಿದ್ದಾಳಲ್ಲ, ಆಮೇಲೆ ಬಂದು ಹಿಂಭಾಗಲಿಂದ ಸೇರಿಕೊಂಡಿದ್ದಾಳಲ್ಲ ಅಂತಂದರೆ, ಯಾವಾಗ ಬೇಕಾದ್ರೂ ಬರಲಿ, ಆಕೆ ಬಂದದ್ದು ಒಳ್ಳೆಯದಕ್ಕೆ ಅಂತ ಆದಮೇಲೆ ಸಂಕೋಚ ಯಾಕೆ? ಯಾವ ಗಂಡಸಿಗಾದರೂ ಆಮೇಲೆ ಬರುತ್ತೆ ಅಂತ ಮೀಸೆ ಮೇಲೆ ಏನಾದ್ರು ಉಪೇಕ್ಷೆ ಇರುತ್ತೆ ಅಂದರೆ ನನ್ನಂತ ಕೆಲವ್ರನ್ನ ಬಿಟ್ರೆ. ಹಾಗಾಗಿ ಯಾವಾಗ ಬಂತು, ಲೇಟ್ ಕಮ್ಮರ್ ಅಂತಲ್ಲ, ಅರ್ಲಿ ಕಮ್ಮರ್ ಅಂತಲ್ಲ, ದೇ ಆರ್ ವೆಲ್ಕಮರ್ಸ್ ಆರ್ ನಾಟ್ ಅಷ್ಟೇ. ರಾಧಾ ಅನ್ನುವುದು ರಾಧೃ ಅನ್ನುವ ಒಂದು ಧಾತುವಿನಿಂದ ನೋಡಿದಾಗ ಶ್ರೇಷ್ಠವಾದದ್ದು, ಪವಿತ್ರವಾದದ್ದು ಅನ್ನುವ ಒಂದು ಸಂಕೇತ ಇದೆ. ಅಂದರೆ ಸಮರ್ಪಣೆ, ಪೂರ್ಣ ಸಮರ್ಪಣೆ ಅಂತ. ಸ್ನೇಹ, ಪ್ರೀತಿ, ವಿಶ್ವಾಸಗಳಿಗೆ ಸಂಬಂಧ ಅನ್ನೋದು ಬಂದಾಗ ಅದು ಯೂನಿಡೈರೆಕ್ಷನಲ್ಲಾಗಿ ಅಥವಾ ಯಾವುದೋ ಒಂದು ಮಾತ್ರ, ಅಂದರೆ ಯಾವುದನ್ನು ಮಾನೋಕಲ್ಚರ್ ಅಂತೀವಿ ಆ ರೀತಿಯಾಗಿ ಮಾನೋ ಡೈರೆಕ್ಷನಲ್ ಅಂತ ಆಗುತ್ತದೆ, ಮಲ್ಟಿ ಡೈರೆಕ್ಷನಲ್ ಅಂತ ಅನಿಸೋಲ್ಲ. ಈ ರಾಧಾಭಾವ ಅಂತಿದೆಯಲ್ಲ, ಅದು ಸಖ್ಯ ಭಾವ, ದ ಪರಾಕಾಷ್ಠೆ, ಮಧುರ ಭಾವ. ಅಂದರೆ ರಾಧೆ ಕೃಷ್ಣನಿಗೆ ಹೆಂಡತಿ ಅಲ್ಲ, ಅಕ್ಕ ಅಲ್ಲ, ತಾಯಿ ಅಲ್ಲ, ತಂಗಿ ಅಲ್ಲ, ಮಗಳಲ್ಲ, ಏನೂ ಅಲ್ಲ, ಸಖಿ, ಅನಪಾಯಿನಿ, ಪರಾ ಪ್ರಕೃತಿ ಎನ್ನುವ ಅರ್ಥ. ಹೀಗಾಗಿ ಆ ಸಖ್ಯದ ಪರಮಾದ್ವೈತ ಸ್ಥಿತಿಯನ್ನು ಸಂಕೇತ ಮಾಡುವ ಸಮರ್ಪಣ ಸ್ವರೂಪ ಅಂತ. ಅಂದರೆ ಶೇರಿಂಗ್ ಅಂತ ನಾವು ಹಂಚಿಕೊಳ್ಳೋದು ಅಂತೀವಲ್ಲ, ಅದರ ಅತ್ಯುಚ್ಚವಾದ ಸಂದರ್ಭ ಯಾವುದಿದೆ ಅದನ್ನು ಮಧುರ ಅದ್ವೈತ, ಮಧುರ ಪ್ರೀತಿಯಲ್ಲಿ ನೋಡುವುದು ಅಂತ ರಾಧಾ ತತ್ವವನ್ನು ನಿರ್ವಚನ ಮಾಡ್ತಾರೆ. ಆಕೆಯ ಜನ್ಮ ದಿವಸ ಅದು ಅಂತ. ವೃಷಭಾನುವಿನ ಪುತ್ರಿ ಆಕೆ ಅಂತ ನಮಗೆ ಗೊತ್ತಾಗುತ್ತದೆ.
ಆ ಒಂದು ಬ್ರಹ್ಮವೃತ್ತಾದಿ ಪುರಾಣಗಳ ಪ್ರಕಾರ ವೈಕುಂಠಾದಿಗಳನ್ನು ಮೀರಿದ್ದು ಗೋಲೋಕದಲ್ಲಿ ಕೃಷ್ಣ ರಾಧೆಯರೇ ಇರ್ತಾರೆ, ಶ್ರೀರಾಧಾ ಶ್ರೀಕೃಷ್ಣರೇ ಅಲ್ಲಿರುವುದು. ಮಿಕ್ಕ ಎಲ್ಲ ಜಗತ್ತಿನ ಪ್ರತಿಯೊಂದು ವ್ಯಕ್ತಿಯೂ ಕೂಡ ಅಲ್ಲಿ ಒಂದು ಗೋಪಿಕಾ ಸ್ವರೂಪದಲ್ಲಿ ಇರತಕ್ಕಂಥದ್ದು. ಕೃಷ್ಣ ಒಬ್ಬನೇ ಪುರುಷ, ಪರಮಪುರುಷ ಅನ್ನುವ ಒಂದು ಮನೋಹರ ತತ್ವವನ್ನು ತೋರ್ಪಡಿಸುವಂಥದ್ದು. ಆ ರಾಧೆಯ ಪೂಜೆಯನ್ನು ಯಥಾವತ್ತಾಗಿ ಕಲ್ಪೋಕ್ತವಾದ ರೀತಿಯಲ್ಲಿ ಮಾಡ್ತಾರೆ. ಆ ದಿವಸವನ್ನು ದೂರ್ವಾಷ್ಟಮಿ ಅಂತ ಕೂಡ ಹೇಳ್ತಾರೆ. ಆ ಗರಿಕೆಯ ಪೂಜೆ ನಡೆಯುತ್ತದೆ, ಗರಿಕೆಯಿಂದ ಪೂಜೆ ನಡೆಯತಕ್ಕಂಥದ್ದು. ಆಮೇಲೆ ನಾವು ನೋಡುವುದು ಅಶುದ್ಧ ದ್ವಾದಶಿ ದಿವಸ ಪಯೋವ್ರತದ ಆರಂಭ, ಕ್ಷೀರವ್ರತ, ಚಾತುರ್ಮಾಸ್ಯ ವ್ರತದ್ದು. ಆ ಒಂದು ದಿವಸವೇ ಕೆಲವು ಗ್ರಂಥಗಳ ಪ್ರಕಾರ ವಾಮನ ಜಯಂತಿ, ಕೆಲವು ಗ್ರಂಥಗಳ ಪ್ರಕಾರ ಕಲ್ಕಿ ಜಯಂತಿ, ಇನ್ನು ಕೆಲವು ಪ್ರಕಾರವಾಗಿ ಶ್ರಾವಣ ಶುದ್ಧ ದ್ವಾದಶಿಯಂದೇ ವಾಮನ ಜಯಂತಿ ಅಂತ ಉಂಟು. ಇನ್ನು ಕೆಲವು ಕಡೆ ಭಾದ್ರಪದ ಶುದ್ಧದಲ್ಲಿ ವಾಮನ ಜಯಂತಿ, ಇನ್ನು ಕೆಲವು ಕಡೆ ಇಲ್ಲ, ಶ್ರಾವಣ ಶುದ್ಧ ದ್ವಾದಶಿಯೇ ವಾಮನ ಜಯಂತಿ, ಭಾದ್ರಪದ ಶುದ್ಧ ದ್ವಾದಶಿಯಂದು ಕಲ್ಕಿ ಜಯಂತಿ ಅಂತ. ನಮ್ಮಲ್ಲಿ ಬೇರೆ ಬೇರೆ ಅವತಾರಗಳಿಗೆ ಬೇರೆ ಬೇರೆ ಜಯಂತಿಗಳನ್ನು ಮಾಡಿದ್ದಾರೆ. ಆ ಜಯಂತಿಗಳ ಕುರಿತು ನಾನು ಕೆಲವೊಂದನ್ನು ಹೇಳಿದ್ದೆ. ಮತ್ತೆ ಅದನ್ನು ಸಾಂಕೇತಿಕವಾಗಿ ಹೇಗೆ ನೋಡ್ತೀವಿ ಅಂತ ಅನ್ನೋದನ್ನು ಆನುಪೂರ್ವಿಯಲ್ಲೇ ಗಮನಿಸಿಕೊಂಡ್ರೆ, ಚೈತ್ರ ಶುಕ್ಲ ಪಂಚಮಿಯಂದು ಮತ್ಸ್ಯಾವತಾರ ಅಂತ, ಕೆಲವರು ಚೈತ್ರ ಶುದ್ಧ ಪ್ರತಿಪತ್ತು ಯುಗಾದಿ ದಿವಸ ಅಂತಲೂ ಹೇಳ್ತಾರೆ. ಮತ್ತು ವೈಶಾಖ ಪೂರ್ಣಿಮೆಯಂದು ಕೂರ್ಮ ಜಯಂತಿ, ಮತ್ತು ವೈಶಾಖ ಪೂರ್ಣಿಮೆಯಂದೇ ಬುದ್ಧ ಜಯಂತಿ ಕೂಡ ಆದದ್ದು. ಮತ್ತು ಭಾದ್ರಪದ ಶುಕ್ಲ ತೃತೀಯ ದಿವಸ ಅಂದರೆ ಹಸ್ತ ನಕ್ಷತ್ರ ಇರುವ ಸ್ವರ್ಣಗೌರಿ ವ್ರತದ ದಿವಸವೇ ವರಾಹ ಜಯಂತಿ. ವೈಶಾಖ ಶುದ್ಧ ಚತುರ್ದಶಿ ದಿವಸ ನರಸಿಂಹ ಜಯಂತಿ, ಅದನ್ನು ಕುರಿತು ಮಾತಾಡಿದ್ದೀನಿ. ಇನ್ನು ಭಾದ್ರಪದ ಶುಕ್ಲ ದ್ವಾದಶಿ ಅಥವಾ ಶ್ರಾವಣ ಶುಕ್ಲ ದ್ವಾದಶಿ ದಿವಸ ವಾಮನ ಜಯಂತಿ. ಪರಶುರಾಮ ಜಯಂತಿ ವೈಶಾಖ ಶುಕ್ಲ ತೃತೀಯ, ಅಕ್ಷಯ ತೃತೀಯ ದಿವಸವೇ, ಅದನ್ನು ನಾನು ಹಿಂದೆ ಹೇಳಿದ್ದೀನಿ. ಮತ್ತು ಶ್ರೀರಾಮ ಜಯಂತಿ ಗೊತ್ತೇ ಇದೆ, ಚೈತ್ರ ಶುದ್ಧ ನವಮಿ ಎಂದು ರಾಮನವಮಿ. ಮತ್ತು ಬಲರಾಮನ ಜಯಂತಿಯನ್ನು ಭಾದ್ರಪದ ಶುಕ್ಲ ದ್ವಿತೀಯ ದಿವಸ ಅಂದರೆ ಗೌರಿ ಹಬ್ಬಕ್ಕಿಂತ ಒಂದು ದಿವಸ ಮುಂಚೆ ಬಲರಾಮನ ಜಯಂತಿ ಅಂತ ಮಾಡುವುದುಂಟು. ಮತ್ತು ಶ್ರೀಕೃಷ್ಣನ ಜಯಂತಿ ವಿಸ್ತೃತವಾಗಿಯೇ ನಾವು ನೋಡಿದ್ವಿ, ಅದು ಶ್ರಾವಣ ಬಹುಲ ಅಥವಾ ಕೃಷ್ಣ ಅಷ್ಟಮಿ ಎಂದು ಇರುವಂಥದ್ದು. ಇನ್ನು ಬುದ್ಧ ಜಯಂತಿ ವೈಶಾಖ ಪೂರ್ಣಿಮಾ ವೈಶಾಖಿ ಎಂದು, ಕಲ್ಕಿ ಜಯಂತಿ ಭಾದ್ರಪದ ಶುಕ್ಲ ದ್ವಾದಶಿ ದಿವಸ ಅಂತ, ಹೀಗೆ ದಶಾವತಾರ ಜಯಂತಿಯನ್ನು ಮಾಡುವುದುಂಟು. ದಶಾವತಾರ ಶಾಲಿಗ್ರಾಮ ಅಂತ ಕೂಡ ಉಂಟು. ಆ ಶಾಲಿಗ್ರಾಮದಲ್ಲಿ ಆಯಾ ಅವತಾರ ಜಯಂತಿ ದಿವಸ ಆ ಅವತಾರ ರೂಪ ಕಾಣಿಸುತ್ತೆ ಎನ್ನುವ ಶ್ರದ್ಧೆ ಕೂಡ ಇದೆ. ಅದನ್ನು ಹಾಗೆ ಆರಾಧನೆ ಮಾಡಬೇಕು ಅಂತಂತಾರೆ. ಅದಾದ ಮೇಲೆ ನಾವು ನೋಡುವಂಥದ್ದು ಅನಂತ ಪದ್ಮನಾಭ ವ್ರತ. ಅನಂತ ಪದ್ಮನಾಭ ವ್ರತವನ್ನು ಕುರಿತು ಸಾಕಷ್ಟು ವಿಸ್ತೃತವಾಗಿ ನಮ್ಮ ಧರ್ಮಶಾಸ್ತ್ರಗಳಲ್ಲಿ ಬರವಣಿಗೆಯನ್ನು ಮಾಡಿರುವುದನ್ನು ಕಾಣ್ತೀವಿ. ಪಿ ವಿ ಕಾಣೆಯವರು ಕೂಡ ಅದನ್ನು ಚೆನ್ನಾಗಿಯೇ ಹೇಳಿದ್ದಾರೆ. ಆದರೂ ಅನಂತ ಪದ್ಮನಾಭ ವ್ರತ ಹೆಚ್ಚು ಜನರಲ್ಲಿ ವಾಡಿಕೆಯಲ್ಲಿಲ್ಲ, ಕೆಲವರಲ್ಲಿ ಮಾತ್ರ ಉಂಟು. ಅದು ಸ್ವಲ್ಪ ಮಡಿ ಆಚಾರ ಜಾಸ್ತಿ ಬೇಕಾಗಿರುವುದು ಅಂತ ಜನರಿಗೆ ಭಯ ಕೂಡ. ಅಲ್ಲಿ ಜೋಡಿ ಕಲಶಗಳಲ್ಲಿ ಪರಮಾತ್ಮನನ್ನು ಆವಾಹನೆ ಮಾಡ್ತಾರೆ. ಲಕ್ಷ್ಮೀನಾರಾಯಣ ಅಲ್ಲಿಯ ಮಹತ್ವದ ದೇವತೆ. ಮತ್ತು ಅದು ದೋರಗ್ರಂಥಿ ಪೂಜಾ ಅಂತನ್ನುವುದು ಬಹಳ ಪ್ರಧಾನವಾದ ಪಾತ್ರವನ್ನು ವಹಿಸುತ್ತದೆ. ಪುರಾಣಗಳಲ್ಲಿ ಮತ್ತು ಅದರ ವ್ರತ ಮಹಾತ್ಮ್ಯವನ್ನು ಹೇಳುವಾಗ ಸುಶೀಲೆ ಅಂತ ಒಬ್ಬ ಸಾಧ್ವಿ ಗೃಹಿಣಿ ಇದ್ದಳು. ಆಕೆಯ ಗಂಡ ಕೌಂಡಿನ್ಯ, ಅವನು ರೂಪ ಯೌವನ ಮತ್ತನಾದವನು. ಅವಳು ಅನಂತ ಪದ್ಮನಾಭ ವ್ರತದ ಆ ದೋರಗ್ರಂಥಿಯನ್ನು ಅಂದರೆ ಅನಂತನ ದಾರವನ್ನು ಕಟ್ಟಿಕೊಂಡಿದ್ದರೆ ಉಪೇಕ್ಷೆ ಮಾಡಿ ಕಿತ್ತುಬಿಟ್ಟ. ಅದರಿಂದ ಅವನ ಸರ್ವಸ್ವವನ್ನು ಕಳ್ಕೊಂಡು ಬೀದಿ ಪಾಲಾದ. ಆಮೇಲೆ ಬುದ್ಧಿ ತಂದುಕೊಂಡು ವ್ರತ ಮಾಡಿದ ಮೇಲೆ ಎಲ್ಲ ಬಂತು ಅಂತ. ಈ ಕಥೆಗಳೆಲ್ಲ ತುಂಬ ವ್ರತಗಳಲ್ಲಿ ಬರ್ತವೆ. ರಿವೆಂಜ್ ಟೇಕಿಂಗ್ ಗಾಡ್. ನಾವೇನು ಸಂಕೋಚ ಪಡಬೇಕಾಗಿಲ್ಲ. ನಮ್ಮ ದೇವರುಗಳು ಆಗ ಈಗ ಏನೋ ಒಂದು ಚಮತ್ಕಾರವಾಗಿ ಈ ಥರ ರಿವೆಂಜ್ ಟೇಕಿಂಗ್ ಆದರೆ, ಕ್ರೈಸ್ತಾದಿಗಳ ಮತದಲ್ಲಿ ನಿರಂತರವೂ ಹಾಗೆ, ಆ ದೇವರ ಸ್ವರೂಪವೇ ಹಾಗೆ. ಆದರೆ ಈಗಿಲ್ಲದೆ ಇದ್ದರೆ ಜನಕ್ಕೆ ನಚ್ಚಿಕೆ ಬರೋದಿಲ್ಲ. ಏನೋ ಒಂದು ಮಾಡಬೇಕು ಅಂದರೆ ಹೆದರಿಕೆ ಇರಬೇಕು. ಎಷ್ಟೋ ಜನ ಪರೀಕ್ಷೆ ಇಲ್ಲದೆ ಇದ್ದರೆ ನಮಗೆ ಓದಬೇಕು ಅಂತಲೇ ಅನಿಸೋದಿಲ್ಲ ಅಂತ ಸಂಸ್ಕೃತ MA ಮಾಡಬೇಕು ಆಗಲೇ ಸಂಸ್ಕೃತ ಬರೋದು, ಅಥವಾ ಹಿಸ್ಟ್ರಿ MA ಮಾಡಬೇಕು ಆಗಲೇ ಹಿಸ್ಟ್ರಿ ಬರೋದು ಅಂತಾರೆ. ಹಾಗಿದ್ರೆ ತಪ್ಪಿಲ್ಲ, ಸಂತೋಷವಾಗಿ ಓದ್ರಿ. ಯಾವುದೋ ಒಂದು ಕಾರಣ ಇದ್ದರೆ ಆಗುತ್ತದೆ. ಒಂದು ಏಮ್ ಅಂತಿರಬೇಕು, ಕುರುಡು ನೆನಪಾದರೂ ಬೇಕು ಅಂತ. ಹಾಗೆ ಮಾಡುವುದಾದರೆ ತೊಂದರೆ ಇಲ್ಲ. ನೈದಿಂದಲೋ ಭಯದಿಂದಲೋ ರಕ್ತಿಯಿಂದಲೋ ಭಕ್ತಿಯಿಂದಲೋ ಹೇಗೋ ಒಂದು ನಡೆದರೆ ಸಾಕು ಅನ್ನುವಂಥದ್ದು ನೋಡಿದಾಗ ಗೊತ್ತಾಗುತ್ತದೆ. ಇಲ್ಲಿ ಆ ಚತುರ್ದಶ ಲೋಕಾಧಿಪತಿಯಾದ ನಾರಾಯಣನ ಸಂಕೇತವಾಗಿ 14 ಗಂಟುಗಳ ಗ್ರಂಥಿಗಳ ಆ ಒಂದು ದೋರವನ್ನು ಸೂತ್ರವನ್ನು ತಯಾರು ಮಾಡಿಕೊಳ್ಳೋದಾಗುತ್ತದೆ. ಮತ್ತು
ಇದು ತುಂಬ ಧ್ಯಾನಶೀಲವಾದಂಥದ್ದು. ಹಾಗಾಗಿ ಇದಕ್ಕೆ ಸಾರ್ವಜನಿಕವಾದ ಉತ್ಸವದ ಆಯಾಮ ಇಲ್ಲ. ಗಣಪತಿ ವ್ರತ ಉತ್ಸವದ ಆಯಾಮವನ್ನು ಹೊಂದಿದೆ, ಇದು ಹೊಂದಿಲ್ಲ. ಜೊತೆಗೆ ತಿಲಕರೆ ಮೊದಲಾದವರು ಆ ಗಾಣಪತ ಕ್ಷೇತ್ರದ ಮಹಾರಾಷ್ಟ್ರದಿಂದ ಬಂದವರು ಹಾಗೆ ಮಾಡಿದ್ರು. ಕರಾವಳಿಯಲ್ಲಿ ಕೂಡ ಗಣಪತಿಯ ಆರಾಧನೆ ಇದೆ. ದ್ವಿಭುಜ ಗಣಪತಿ ಕುಬ್ಜನಾಗಿ ವಾಮನ ರೂಪಿಯಾಗಿರುವುದನ್ನು ನೀವು ಆ ಗೋಕರ್ಣದಲ್ಲಿರಬಹುದು, ಕುಂಭಾಶಿಯಲ್ಲಿರಬಹುದು, ಆನೆಗುಡ್ಡ ಅಲ್ಲಿರಬಹುದು, ಮಧೂರ್ನಲ್ಲಿರಬಹುದು, ಇಲ್ಲವೇ ಹೊನ್ನಾವರದ ಹತ್ತಿರ ಬರತಕ್ಕಂಥ ಪ್ರಸಿದ್ಧವಾದ ಕ್ಷೇತ್ರ ಯಾವುದುಂಟು ಇಡಗುಂಜಿ, ಅಲ್ಲೆಲ್ಲ ಕಡೆಯಲ್ಲೂ ನೋಡಬಹುದು. ಈ ಇಡೀ ಕರಾವಳಿಯಲ್ಲಿ ಉತ್ತರ ಕನ್ನಡದಿಂದ ದಕ್ಷಿಣ ಕನ್ನಡದವರೆಗೆ ಹತ್ತತ್ರ ಗೋವಾದಿಂದ ಕೇರಳದವರೆಗೆ ನೋಡಿದ್ರೆ ಬೇಕಾದಷ್ಟು ಈ ದ್ವಿಭುಜ ಗಣಪತಿಗಳೇ ಕಾಣಿಸುತ್ತವೆ. ಕಿರೀಟವೂ ಇರೋದಿಲ್ಲ, 2 ಕೈಗಳು ಮಾತ್ರ ಇರುತ್ತವೆ. 2 ಕೈಯಲ್ಲಿ ಕಮಲವನ್ನು ಹಿಡಿದಿರತಕ್ಕಂಥದ್ದು. ಆ ಒಂದು ಪದ್ಮ, ಮಹಾಪದ್ಮ 2 ನಿಧಿಗಳ ಸಂಕೇತ. ಆ ನಿಧಿಗಳನ್ನು ಹಿಡಿದಂಥ ಯಕ್ಷ ಸಂಕೇತವಾಗಿ ಆ ಗಣಪತಿ ಬಂದದ್ದು ಅಂತ ನಮಗೆ ಗೊತ್ತಾಗುತ್ತದೆ. ಅಗ್ನಿ ಪುರಾಣದಲ್ಲಿ ಈ ಒಂದು ಅನಂತನ ಹಬ್ಬದ ವಿವರವನ್ನು ನಾವು ನೋಡ್ತೀವಿ. ಪುರುಷ ಸೂಕ್ತ ಪುರಸ್ಸರವಾಗಿ ಆರಾಧನೆ ಮಾಡ್ತಾರೆ. ಕೆಲವರು ಲಕ್ಷ್ಮೀನಾರಾಯಣ ಹೃದಯವನ್ನು ಕೂಡ ಅಲ್ಲಿ ವಿನಿಯೋಗಕ್ಕೆ ಇಟ್ಟುಕೊಳ್ತಾರೆ. ಷೋಡಶಾಂಗ ಪೂಜೆಯನ್ನು ನಾವು ಯಥಾವಿಧಿಯಾಗಿ ಕಾಣ್ತೀವಿ. ಅದು ಅನಂತನ ಹಬ್ಬದ ವೈಶಿಷ್ಟ್ಯವಾಗಿದೆ. ಆ ಅನಂತ ಪದ್ಮನಾಭ ವ್ರತವನ್ನು ಧರ್ಮರಾಜ ಕೃಷ್ಣನ ಮೂಲಕವಾಗಿ ಕಲಿತುಕೊಂಡ ಅಂತನ್ನುವುದು. ಇಲ್ಲಿ ಎಲ್ಲ ವ್ರತಗಳಂತೆ ಯಮುನಾ ಪೂಜೆ ಇದ್ದದ್ದೇ ಹೌದು. ಅಂಗಪೂಜಾ, ನಾಮಪೂಜಾ, ಪತ್ರ ಪುಷ್ಪ ಪೂಜಾ, ದೋರಗ್ರಂಥಿ ಪೂಜಾ, ಆವರಣ ಪೂಜಾ, ಷೋಡಶೋಪಚಾರ ಪೂಜಾ, ಅಷ್ಟೋತ್ತರ ಶತನಾಮಾವಳಿ ಸಮರ್ಚನ, ಮಂಡಲ ನಿರ್ಮಾಣ, ಮತ್ತು ಆಪೂಪ ಅತಿರಸ ಅಂತೆಲ್ಲ ಏನು ಹೇಳ್ತೀವಿ ಅದರ ನೈವೇದ್ಯ, ಅದು 14ರ ದುಪ್ಪಟ್ಟು ಆಗಬೇಕು ಅಂತ, ಲಕ್ಷ್ಮೀನಾರಾಯಣರಿಗೆ ಇಬ್ಬರಿಗೂ ಆಗಬೇಕು ಅಂತ 28 ಮಾಡಬೇಕು ಅಂತ ಉಂಟು. ಮತ್ತು ಇಲ್ಲಿ ಪೂಜೆಗಳು ವಿಸ್ತೃತವಾಗಿ ನಡೆಯುತ್ತವೆ. ಮಹಾವಿಷ್ಣುವಿನ ದಿವ್ಯಾಯುಧಗಳು ಎಲ್ಲ ಇವೆಯಲ್ಲ, ಆ ದಿವ್ಯಾಯುಧಗಳಿಗೆ ಪೂಜೆ ಮತ್ತು 24 ಕೇಶವ ಸ್ವರೂಪಗಳು ಅಂತ ಇವೆಯಲ್ಲ, ಕೇಶವ, ನಾರಾಯಣ, ಮಾಧವ, ಗೋವಿಂದ, ದೋಕ್ಷಜ ಇತ್ಯಾದಿಯಾಗಿ ಆ ಶಂಖ, ಚಕ್ರ, ಗದಾ, ಪದ್ಮಗಳ ಸ್ಥಾನವನ್ನು ವ್ಯತ್ಯಾಸ ಮಾಡ್ತಾ ಬಂದರೆ ಆ ಬೇರೆ ಬೇರೆ ನಾರಾಯಣ ಸ್ವರೂಪಗಳು ತಿಳಿತಾ ಬರುತ್ತವೆ ಅಂತ ಅದನ್ನು ಇಲ್ಲಿ ನಾವು ನೋಡ್ತೀವಿ. ಹೀಗೆ ಅನಂತ ಪದ್ಮನಾಭ ವ್ರತವನ್ನು ನಾವು ಕಾಣ್ತೀವಿ. ಆ ಚತುರ್ದಶಿಯಂದೇ ಅಂದರೆ ಭಾದ್ರಪದ ಶುದ್ಧ ಚತುರ್ದಶಿಯಂದೇ ಗಣಪತಿಯ ವಿಸರ್ಜನೆಯನ್ನು ಕೂಡ ನಾವು ನೋಡ್ತೀವಿ. ಅದು 10 ದಿವಸಗಳ ಪೂಜಾರಂಭ ಮುಗಿದಂಥದ್ದು ಅಂತ. 10 ದಿವಸಗಳು ಇಟ್ಟು ಗಣಪತಿಯ ಆರತಿ ಮಾಡುವುದು, ವೈಭವದ ಉತ್ಸವ ಮಾಡುವುದು ಇವೆಲ್ಲ ಉಂಟು. ಹಿಂದೆ ಮೈಸೂರಿನಲ್ಲಿದ್ದಂಥ ಪ್ರಸಿದ್ಧರಾದ ವಿದ್ವಾಂಸರು ಅಪರ ಗೌತಮನ ಅಭಿಧಾನವನ್ನು ಪಡೆದಂಥವರು ಕುಣಗಲ್ ರಾಮಶಾಸ್ತ್ರಿಗಳಿದ್ದರು. ಅವರು ತಾವು ತಮ್ಮ ಗುರುಕುಲದಲ್ಲಿ ಈ ಗಣಪತಿಯನ್ನು ಇಟ್ಟ ಮೇಲೆ 10 ದಿವಸಗಳ ಕಾಲ ತಮ್ಮ ವಿದ್ಯಾರ್ಥಿಗಳ ಮೂಲಕವಾಗಿ ವಾಕ್ಯಾರ್ಥ ಗೋಷ್ಠಿಯನ್ನು ಮಾಡಿಸ್ತಾ ಇದ್ರು. ತಮ್ಮ ಶಿಷ್ಯರನ್ನು ಜೋಡಿ ಜೋಡಿ ಮಾಡಿ ವಾದಿ ಪ್ರತಿವಾದಿ ಮಾಡಿ ಮತ್ತೊಬ್ಬ ಹಿರಿಯ ಶಿಷ್ಯನನ್ನು ಮಧ್ಯಸ್ಥಕ್ಕೆ ಇಟ್ಟು ಅವರಿಗೆ ಅಭ್ಯಾಸವಾಗಲಿ ವಾದಕ್ರಮ, ವಾಕ್ಯಾರ್ಥ ಮಾಡುವಂಥ ವಿದ್ಯೆ ಒಲೀಲಿ ಅಂತ ಮಾಡ್ತಾ ಇದ್ರಂತೆ. ಆ ಪದ್ಧತಿ ಮುಂದೆ ಅವರ ಮಗನಾಗಿದ್ದ ಶಿವಸ್ವಾಮಿ ಉತ್ತರೋತ್ತರವಾಗಿ ಯತಿಗಳಾದರೂ ಶೃಂಗೇರಿ ಪೀಠದ ಶಿವಾಭಿಮ ನರಸಿಂಹ ಭಾರತಿ ಸ್ವಾಮಿಗಳು ಅಂತ ಅನಿಸಿಕೊಂಡ್ರು. ಸಚ್ಚಿದಾನಂದ ಶಿವಾಭಿಮ ನರಸಿಂಹ ಭಾರತಿ ಸ್ವಾಮಿಗಳು ಅವರು ಈ ತಮ್ಮ ಪೂರ್ವಾಶ್ರಮದ ತಂದೆ ಕಲ್ಪಿಸಿದಂಥ ವಾಕ್ಯಾರ್ಥ ಕ್ರಮವನ್ನು ತೆಗೆದುಕೊಂಡು ಗಣಪತಿ ವಾಕ್ಯಾರ್ಥ ಸಭಾ ಅಂತ ಮಾಡಿದ್ರು. ಈಚೆಗೆ ನಾವು ಶೃಂಗೇರಿಯಲ್ಲೂ ಪ್ರತಿ ವರ್ಷ ನಡೆದಂಥದ್ದು, ಮೊನ್ನೆ ಕೂಡ ನಡೆದದ್ದು ನೋಡಿದ್ವಿ. ಅದೊಂದು ವಿದ್ವಾಂಸರ ಶಾಸ್ತ್ರಜ್ಞರ ಪಾಲಿಗೆ ಅದೊಂದು ಪರಮೋಚ್ಚವಾದಂಥ ಪರೀಕ್ಷೆ. ಅಲ್ಲಿ ಪಾಸಾಗಿ ಬಂದಿದ್ದಾರೆ ಸ್ವಾಮಿಗಳೊಂದು ನೂಲು ಹೊತ್ತಿಸಿದ್ದಾರೆ ಅಂದರು ವಿದ್ವಾಂಸ ಅಂತ. ಹೀಗೆ ಒಂದು ಈ ಗಣಪತಿ ವಾಕ್ಯಾರ್ಥ ಪರಂಪರೆ ಇನ್ನೂ ಹಲವು ಕಡೆಗೆ ಬೆಳೆದು ಬಂದಿದ್ದನ್ನು ನಾವು ನೋಡ್ತೀವಿ. ಅಂದರೆ ಈಚೆಗೆ ಒಂದು 150 ವರ್ಷಗಳ ಹಿಂದೆ ಬೆಳೆದು ಬಂದ ಒಂದು ಆಚರಣೆ ಒಂದು ರಾಷ್ಟ್ರಮಟ್ಟದ ವ್ಯಾಪಕವಾದಂಥ ಆಚರಣೆಯಾಗಿ ವಿದ್ವದ್ಗೋಷ್ಠಿಯಾಗಿ ಪರಿವರ್ತಿತವಾಗಿರೋದು ಚಾತುರ್ಮಾಸ್ಯದಲ್ಲಿ ಕೂಡ ಬರುವಂಥದ್ದು ಅಂತ ಆಗಿರೋದನ್ನು ನೋಡಿದಾಗ ನಮಗೆ ಈ ಮಹತ್ವ ಎಂಥದ್ದು ಅಂತ ಗೊತ್ತಾಗುತ್ತದೆ. ಆಮೇಲೆ ಕೃಷ್ಣ ಪಕ್ಷದಲ್ಲಿ ಷಷ್ಠಿ ದಿವಸ ಚಂದನ ಷಷ್ಠಿ ಅಂತ ಮಾಡ್ತೀವಿ. ಚಂದನವನ್ನು ದೇವರಿಗೆ ಸಮರ್ಪಣೆ ಮಾಡಿ ಎಲ್ಲರೂ ಹಚ್ಚಿಕೊಂಡು ಸಂತೋಷ ಪಡುವುದು ಅಂತ. ಆದರೆ ವಸ್ತುತಃ ಇದು ಗ್ರೀಷ್ಮಕಾಲವಲ್ಲ, ವರ್ಷಾಕಾಲ. ಗ್ರೀಷ್ಮಕಾಲದಲ್ಲಿ ಬಂದಿದ್ದರೆ ಇದಕ್ಕೆ ಹೆಚ್ಚಿನ ಅರ್ಥ ಇರ್ತಿತ್ತು. ಪ್ರಾಯಶಃ ಒಂದು ಕಾಲದಲ್ಲಿ ಗ್ರೀಷ್ಮದಲ್ಲಿತ್ತೋ ಏನೋ ಚಂದನ ಷಷ್ಠಿ ಎನ್ನುವುದು. ಅದೇ ಕೃಷ್ಣ ಪಕ್ಷದ ನವಮಿ ಎಂದು, ಭಾದ್ರಪದ ಕೃಷ್ಣ ನವಮಿ ಎಂದು ಅವಿಧವಾ ನವಮಿ ಅಂತ ಮಾಡ್ತಾರೆ. ಅದು ವಟಸಾವಿತ್ರಿ ವ್ರತದಂಥದ್ದೇನೆ ಒಂದು ವ್ರತ, ಸ್ತ್ರೀಯರ ಸೌಭಾಗ್ಯಕಾರಕವಾದ ವ್ರತ. ಮತ್ತು ಇಡೀ ಭಾದ್ರಪದ ಕೃಷ್ಣ ಪಕ್ಷವನ್ನು ನಾವು ಪಿತೃಪಕ್ಷ ಅಂತ ಹೇಳ್ತೀವಿ. ಪಕ್ಷಮಾಸ ಅಂತಲೂ ಅದನ್ನೇ ಕರೀತಾರೆ. ಪಕ್ಷ ಮಾಸದ ಒಂದು ಅರ್ಧ ಭಾಗ ಪಕ್ಷಮಾಸ ಅಂತ ಆ ರೀತಿಯಾಗಿ ಅದನ್ನು ಮಾಡ್ತಾರೆ. ಪಿತೃಗಳ ಆರಾಧನೆ ಅದಷ್ಟು ಕೂಡ ಮಹಾಲಯದಲ್ಲಿ
ಸಮಾಪ್ತಿಯಾಗತಕ್ಕಂಥದ್ದು. ಮಹಾಲಯ ಅಮಾವಾಸ್ಯೆ ತುಂಬ ದಿವ್ಯವಾದ ಪರ್ವ. ಎಲ್ಲ ಪಿತೃಗಳನ್ನು ನಾವು ನೆನೀತಕ್ಕಂಥದ್ದು. ಅದನ್ನು ಆಲ್ ಡಿಪಾರ್ಟೆಡ್ ಸೋಲ್ಸ್ ಡೇ ಅಂತ ಇತ್ಯಾದಿಯಾಗಿ ಅದಕ್ಕೆ ಸಂವಾದಿ ಅಂತ ಹೇಳ್ತಾರೆ. ಮುಂದೆ ಬರತಕ್ಕಂಥ ಶರದೃತುವಿನ ವೈಭವ ಯಾವುದಿದೆ, 2 ಮಹಾಪರ್ವಗಳಲ್ಲಿ ತೋರ್ಕೊಳ್ತದೆ. ಒಂದು ನವರಾತ್ರ, ಮತ್ತೊಂದು ದೀಪಾವಳಿ. ಆ ಮಹಾಪರ್ವಗಳಿಗೆ ಪೂರ್ವದಲ್ಲಿ ನಡೀತಕ್ಕಂಥ ಮಹಾವೈಭವ ಉತ್ಸವಗಳಿಗೆ ಪೂರ್ವದಲ್ಲಿ ಈ ಪಿತೃತರ್ಪಣ, ಪಿತೃತೃಪ್ತ್ಯರ್ಥ ನಡೆಯುವುದು. ನಮ್ಮಲ್ಲಿ ಯಾವುದೇ ಒಂದು ಶುಭ ಕಾರ್ಯ ಮಾಡುವುದಿದ್ರೂ ನಾಂದಿ ಶ್ರಾದ್ದ ಅಂತ ಮೊದಲು ಮಾಡ್ತೀವಿ. ಸೋದಕುಂಭ ಶ್ರಾದ್ದ, ನಾಂದಿ ಶ್ರಾದ್ದ ಅಂತ. ಕಾರಣ ಪಿತೃಗಳಿಗೆ ತೃಪ್ತಿ ಆದಮೇಲೆ ದೇವತೆಗಳಿಗೆ ಅಂತ. ಮೊದಲು ಮನೆಯಲ್ಲಿರ್ತಕ್ಕಂಥ ನಮ್ಮ ಹಿರಿಯರಿಗೆ ಗೌರವ ಸಲ್ಲಬೇಕು ಅನ್ನುವ ಅರ್ಥದಲ್ಲಿ, ಅದಕ್ಕಾಗಿ ಮುಂದೆ ಬರುವ ಶರತ್ಕಾಲದ 2 ತಿಂಗಳಿನ ಮಹಾ ಉತ್ಸವ ಪ್ರಕರಣ ಅದಕ್ಕೆ ಪೂರ್ವ ಪೀಠಿಕೆಯಾಗಿ ಇದು ನಡೆದಿದೆ ಅಂತ ಅನ್ನಬಹುದು. ಆ ಒಂದು ಕಾಲದಲ್ಲಿ ದಟ್ಟ ಮೋಡ ಕವಿದಿದ್ದ, ಆಕಾಶ ಕತ್ತಲು ಕವಿದಿದ್ದಂಥ ಮಳೆಗಾಲದಲ್ಲಿ ಪಿತೃಗಳು ಬಂದವರು ಆಕಾಶ ಮಾರ್ಗದಲ್ಲಿ ಮತ್ತೆ ಹೋಗೋವಾಗ ಅವ್ರಿಗೆ ಬೆಳಕಬೇಕು ಅಂತ ಬಾಣ ಬಿರುಸುಗಳು ಅಂತ ಹೇಳ್ತಾರೆ. ಆದರೆ ಪಿ.ಕೆ. ಗೋಡೆ ಅಂತ ಮಹಾವಿದ್ವಾಂಸರು ಇದ್ದರು, ಮಹಾರಾಷ್ಟ್ರೀಯರು. ಅವರು ಸಂಶೋಧನೆ ಮಾಡಿ ತೋರಿಸಿದ್ದಾರೆ, ಇವೆಲ್ಲವೂ 15ನೇ ಶತಮಾನದ ಈಚೆಗೆ ಬಂದದ್ದು. ಗನ್ ಪೌಡರ್ ಅಂತ ಯಾವುದು ಸಿಡಿಮದ್ದು ಅದು ನಮ್ಮ ದೇಶದ್ದೆಲ್ಲ, ಚೈನಾಯಿಂದ ಬಂದದ್ದು. ಹಾಗಾಗಿ ಈ ದೀಪಾವಳಿಗೆ ಪಟಾಕಿ ಎಲ್ಲ ಸುಡಿಸ್ತಕ್ಕಂಥದ್ದು ಈ ಒಂದು 500 ವರ್ಷಗಳ ಈಚಿನ ಬೆಳವಣಿಗೆ, ಮೊದಲಿದ್ದದ್ದು ಅಲ್ಲ. ಅದು ದೀಪಾವಳಿ, ಇಟ್ ಈಸ್ ಫೆಸ್ಟಿವಲ್ ಆಫ್ ಲೈಟ್ಸ್, ನಾಟ್ ಆಫ್ ನಾಯ್ಸಸ್. ಗಲಾಟೆ ಇದು ಸದ್ದಿನದು ಅಲ್ಲ ಅಂತನ್ನುವುದನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಆ ಮಹಾಲಯ ಅಮಾವಾಸ್ಯೆ ಎಂದು ಎಂದಿನ ಅಮಾವಾಸ್ಯೆಯಂತೆಯೇ ಪಿತೃತರ್ಪಣ ಕೊಡುವುದಾಗುತ್ತದೆ. ಅದು ತಿಲತರ್ಪಣವೇ ಹೌದು. ಆದರೆ ಆ ದಿವಸ ವಿಸ್ತಾರವಾಗಿ, ಸಾಮಾನ್ಯವಾಗಿ ತರ್ಪಣ ಕೊಡುವಾಗ ತನ್ನ ತಂದೆ ತಾಯಿ ಇರ್ಕೆಲದಲ್ಲಿರ್ತಕ್ಕಂಥ ಪಿತಾಮಹ ಪ್ರಪಿತಾಮಹ ಮತ್ತು ಮಾತಾ ಪಿತಾಮಹಿ ಪ್ರಪಿತಾಮಹಿ, ಈ ಕಡೆಗೆ ಮಾತಾಮಹ, ಮಾತೃಪಿತಾಮಹ, ಮಾತೃಪ್ರಪಿತಾಮಹ, ಈ ಕಡೆಗೆ ಮಾತೃಮಾತಾ, ಮಾತೃಮಾತಾಮಹಿ, ಮಾತೃಪಿತಾಮಹಿ, ಮಾತೃಪ್ರಪಿತಾಮಹಿ, ಈ ಥರ ಹೀಗೆ ಉಭಯ ಪಕ್ಷಗಳ ತರ್ಪಣವನ್ನು ಮಾಡುವುದಾಗುತ್ತದೆ. ಆದರೆ ಮಹಾಲಯ ಅಮಾವಾಸ್ಯೆಯಲ್ಲಿ ಅಷ್ಟು ಮಾತ್ರವಲ್ಲದೆ ಎಲ್ಲ ಅಳಿದ ಬಾಂಧವರಿಗೂ ಕೊಡ್ತಾರೆ. ಅದು ಮಾತುಲ ಮತ್ತು ಶ್ವಶ್ರು, ನನಾಂದರು, ಈ ಥರ ಎಲ್ಲ ಅಂಶಗಳನ್ನು ಇಟ್ಕೊಳ್ಬಹುದು. ಅದಷ್ಟೇ ಅಲ್ಲದೆ ಮನೆಯಲ್ಲಿ ಅಳಿದು ಹೋದಂಥ ಸೇವಕರು, ಮನೆಯಲ್ಲಿ ಸತ್ತು ಹೋದಂಥ ಮುದ್ದಿನ ಪ್ರಾಣಿಗಳು, ಪೆಟ್ಸ್, ಮನೆಯಲ್ಲಿ ಕತ್ತರಿಸಿದಂಥ ಗಿಡ ಮರಗಳಿಗೆ, ಪ್ರತಿಯೊಂದಕ್ಕೂ ಮಿತ್ರ ಬಾಂಧವರಿಗೆ, ಗುರುವರ್ಗಕ್ಕೆ ಎಲ್ಲರಿಗೂ ತರ್ಪಣ ಕೊಡುವುದು ವಿಸ್ತೃತವಾದದ್ದು. ಇದು ಒಂದು ಶ್ರದ್ಧಾಂಜಲಿ ಸಮರ್ಪಣೆ. ನಾನು ಹಿಂದೆಯೂ ಹೇಳಿದ್ದುಂಟು, ಈ 10ನೇ ದಿವಸ ಕೊಡ್ತಕ್ಕಂಥ ಧರ್ಮೋದಕ ತುಂಬ ಭವ್ಯವಾದ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮ ನಮ್ಮ ಪರಂಪರೆಯಲ್ಲಿ ಅಂತ. ಆ ರೀತಿಯಲ್ಲಿಯೇ ಮಹಾಲಯ ಅಮಾವಾಸ್ಯೆ ಕೂಡ ಬಹಳ ಭವ್ಯೋಜ್ವಲವಾದಂಥ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮ. ಆ ಒಂದು ಅಂಶ ಬಿಟ್ಟರೆ ಮಿಕ್ಕಂತೆಯೆಲ್ಲ ಅಮಾವಾಸ್ಯೆ ಪಿತೃತರ್ಪಣದ ರೂಪದ್ದೇನೆ. ಅಲ್ಲಿ ಪಕ್ಷಮಾಸದಲ್ಲಿ ನನ್ನಂಥವರಿಗೆ ತುಂಬ ರುಚಿಕರವಾದಂಥ ಭೋಜನ ಇರುತ್ತದೆ. ಶ್ರಾದ್ದ ಭೋಜನ ನನಗೆ ತುಂಬ ಇಷ್ಟವಾದದ್ದು. ಉದ್ದಿನವಡೆ, ಅಪೂಪ, ಹೆಸರುಬೇಳೆ ಪಾಯಸ, ಬಾಳೆಕಾಯಿ, ಬಾಳೆದಿಂಡು, ಪಲ್ಯಗಳು ಇತ್ಯಾದಿ ಎಲ್ಲ. ಹಾಗಾಗಿ ವರ್ಧತಾಂ ಅಭಿವರ್ಧತಾಂ ಶ್ರಾದ್ದ ಕಲ್ಪಃ ಅಂತ ನಾವು ಇನ್ನು ನಾಳೆಯಿಂದ ಭಾದ್ರಪದ ಮಾಸವನ್ನು ಬೀಳ್ಕೊಟ್ಟು ಆಶ್ವೇಜ ಮಾಸಕ್ಕೆ ಹೋಗೋಣ. ನಮಸ್ಕಾರ.